ಬೇಬರ್ಸಿ ಹಾಕ್ಲಾ ಹಿಂಡದೇ ಇಲ್ಲ ಅಂತ ಬ್ಯಾಸ್ಗ್ಯಾಗ ಏನು ಅಣ್ಣ ತಗೋಣ ಎಷ್ಟು ಸತಿ ಹೇಳಿ ನಂಗೆ ಚಂಬಿ ಕಡೆ ಇಡ ಅಂತ ಗೊತ್ತಾಗಲೇನ ಮೊದ್ಲೇ ನಮ್ಮ ಪಕ್ಷಿ ಬಾಲ್ ಕಡೆ ಬರೋ ಹೊತ್ತಾತು ನಾ ಮಾಡೋದಂದೆ ಗೊತ್ತಾದ್ರೆ ನಾನು ಕಂದ ಹಾಕ್ತಾನ ಕೊಡು ಕೊಡು ಇಡೀ ಬೇರೆ ರೊಕ್ಕನ ಎಷ್ಟು ಅವಸರ ಕಟ್ಕೊಂಡ್ ಬರ್ತೀವಿ ಅಂತೀನಿ ನಾನು. ಅವಸರ ನಮ್ಮ ಅಪ್ಪ ಗೊತ್ತಾದ್ರೆ ನನ್ನ ಬಾಯ ಮಣ್ಣ ಹಾಕ್ತಾನ ಪಿಕ್ನಿಕ್ ಕಟ್ಸ್ಕೊಂಡ್ ಬರ್ತಿಲ್ಲ ಅವಾಗ ಕೊಡು ಅಂತ ಹೋಗು. ಏನ್ ಹುಡುಗಿನ ಏನಪ್ಪಾ ಬರ್ರಿ ಅವಸರ ಕಟ್ಕೊಂಡ ಬರುತ್ತೆ ಹುಡುಗಿ. ನಿಲ್ಸು ಮಾರಯ್ಯ ಯಾಕೆ ಶುರುವಾಗಿ ಒಂದು ತಾಸು ಆತ ಜಟ್ಗ ಓಡಿಸ್ತಂಗೆ ಓಡಿಸ್ತಿದ್ವಿ ಸ್ವಲ್ಪ ತಿಳಿಯಂಗಿಲ್ಲ ಏನಿಲ್ಲ ಅಲ್ವಾ ಬಣ ಅಲ್ಲಿಂದ ಇಲ್ಲಿ ಮಟ ಕರ್ಕೊಂಡ್ ಚಾಗಿ ಏನಾರ ಕೊಡಿಸ್ಬಾರ ಮರೆ ಚಾ ಅಂತ ನನಗ ಫೋನಿಗೆ ಆಗಿಲ್ಲ ಚಾ ಅಂತ ಮತ್ತೆ ಯಾವಾಗ ಕೊಡ್ತಾನ ನಡಿ ನಿಮ್ಮ ಊರದ್ರಾಗ ಬಂದು ನೋಡಪ್ಪ ಜಿಪ್ಪಣದಾನ ಮಾಡಿದ್ರ 10 ರೂಪಾಯಿ ಉಳ್ಸೋಕೋಸ್ಕರ ಅಲ್ಲಿಂದ ಇಲ್ಲಿ ಮಟ ಕರ್ಕೊಂಬರ ಬೈಕ್ ಯಾರ್ದಾರ ಮರೆ ನಡಿ ದೊಡ್ಡವದಿ ಚಾ ಅಂತ ಚಾ ನಮ್ದ ಚಾ ಆಗೈತಿ ಅಲ್ಲ ನನ್ನ ಹೆಂಟ್ ನೋಡು ದೌಡ್ ಎದ್ದು ನಾಷ್ಟ ಮಾಡಂದ್ರೆ ನಾಷ್ಟ ಮಾಡಲ್ಲ ಟೈಮ್ ಸರಿಯಾಗಿ ಬೈಕ್ ಸಿಗಲ್ಲ ಹೋಗ ಬರೀ ಇದಾತ್ ನೋಡು ಏನು ಹಾಕತ್ತೇವ ಏನೋ ನನ್ನ ಹಣೆ ಬರ ಇವತ್ತೊಂದು ಗತಿ ಕಾಣಿಸ್ಬೇಕಾಗಿ ನಮಸ್ಕಾರಪ್ಪ ಕರ್ಮಸಣ್ಣ. ನಮಸ್ಕಾರಪ್ಪ ಬಾಬಣ್ಣ. ಏನು ಟೆನ್ಷನ್ ಆಗದಿಲ್ಲ ಏನು ಕ್ವಾಣ ಗಿಡ ತಗೊಳಕ್ ಬಂದಿ ಏನ್ ಮಾತಾಡ್ತಿ ಕ್ವಾಣನ್ ತಗೊಂಡೆ ನಾ ಹಾರ್ಸ್ಕೆಲ್ಲೇನ ಅಲ್ಲೋ ಬರಯ್ಯ ನಿಮ್ಗೆ ಹೆಂಗ್ ಭಾಳ ಅದಾವಲ್ಲ ಹಾರ್ಸಾಕ್ ಕ್ವಾಣನ್ ತಗೊಂತೀನ ಅಂತ ಇದನ್ನ ಮಾಡ್ಕೊಂಡೆ ನೀ ಏನು ಒಂದೋ ಸಲಕ್ಕ ತೆಲಿಗೆ ಬಿಪಿನ ಏರ್ಸ್ಕೊಂಡ್ಬಿಡ್ತೀಯಲ್ಲ ಒಂದು ಚಲೋ ಜರ್ಸಿ ಹಾಕ್ಬೇಕಾಗಿತ್ತ ಇಡೀ ಪ್ಯಾಟಿ ಎಲ್ಲ ಒಂದ್ ರೌಂಡ್ ಅಡ್ಡಾಡಿನಿ ಏನು 60-70 ಸಾವಿರ ರೂಪಾಯಿ ಮ್ಯಾಗದವ ಅದಕ್ಕೆ ನಾನು ನಿನ್ನ ಹುಡ್ಕಾಕತ್ತಿದ್ದೆ ನೀನೇ ತೇರ್ಸ್ಕೊಂಡ್ ಸಿಕ್ಕಿ ಏನು ಒಬ್ಬನ ತಿರುಗಾಡಿದೆ ಮತ್ತ ಇಲ್ಲೋ ಮರಯ್ಯ ನಮ್ಮಂತವ್ರಿಗೆಲ್ಲ ಎಲ್ಲಿ ವ್ಯಾಪಾರ ಮಾಡಕ್ ಬರ್ತೈತಿ ಆ ಚಂದ್ರಂಗ್ ಪಳ್ಳಿ ಚಂದ್ರಂಗ್ ಕರ್ಕೊಂಬಿದ್ನೆ ನಮ್ಮಂತವ್ರಿಗೆಲ್ಲ ವ್ಯಾಪಾರ ಕುದ್ರಲ್ಲ ನಿಮ್ಮಂತವ್ರು ಬಾಯಿ ಮುಂದಿರ್ತೈತಿ ಕುದುರ್ತೈತಿ ನಾನು ಕಂಡಿಲಿ ಹೋಗಿ ಆ ಚಂದ್ರನ ಹತ್ರ ಹೋಗಿಲ್ಲ ಅವ ಯಾವ ವ್ಯಾಪಾರ ಚಲೋ ಮಾಡ್ಯಾನ್ಲೇ ಲೇ ಅವ 1000 ರೂಪಾಯಿ ಇದ್ರು 5000 ರೂಪಾಯಿ ಲಾಭ ಮಾಡ್ಕೊಂತಾನ ಹಂಗಲ್ ಬಾಬಣ್ಣ ಇವತ್ತು ನೀ ಬರೋದು ಲೇಟ್ ಆತ ಕಾಣ್ಲಿಲ್ಲ ಪ್ಯಾಟಿ ಓಟು ಹುಡುಕಿದೆ ಅದಕ್ಕೆ ನಾನು ಚಂದ್ರಣ್ಣನ್ ಕರ್ಕೊಂಡ್ ಬಂದೆ ಬಾಬಣ್ಣ. ಅಲ್ಲ ನಾ ಎಲ್ಲಿ ಸಾಯ್ಲಿ ನಾನು ಎಡಕ್ ಹೋದ್ರು ಇದೆ ಯಾಕಂದ್ರೆ ಕುಂತರು ನಿಂತರು ಮಕ್ಕಂಡ್ರು ದನ ಎಮ್ಮಿ ಆಕಳ ಇವ ನನ್ನ ಕನಸ್ನ್ಯಾಗ ಕಾಣೋದು ಹೋಗಿ ನಾ ಇಲ್ಲಿ ಬಿಟ್ರೆ ಮತ್ತೆ ಎಲ್ಲಿ ಸಿಗ್ತಾನೆ ನಿನಗ ನಡಿ ಇದ ಖುಷಿಗೆ ನಾಷ್ಟ ಮಾಡ್ಸ ಆಮೇಲೆ ಮಾಡೋಣ ಬಾಬಣ್ಣ ಆಕ್ಳರ ಕೂಡ್ಲಿ ನಾನು ಹೊಲ ಹೊಡ್ಯಾಕ್ ಹೋಗ್ಬೇಕು ಆಕಳ ಕೊಡ್ಸಿಂದ ಒಂದು ನಿಮಿಷ ಪುಸ್ತಕ ಅಂತ ಹೋಗೇ ಬಿಡ್ತೀರಿ ಯಾಕಂದ್ರೆ ನಾ ಇಲ್ಲಿ ಒಬ್ಬನ ಕೂತ್ಕೊಂಡು ಬಂಬಡ ಹೊಡಿಲ್ಲ ಬಂಬಡ ನೋಡಪ್ಪ ಮೊದ್ಲು ನಾಷ್ಟ ಮಾಡೋಣ ಇರ್ಲಿ ಬಾಬಣ್ಣ ಖಾಲಿ ಚಾ ಕುಡಿದು ಬ್ರಂಬ ಖಾಲಿ ಚಾನ ನೀ ಕುಡಿ ನಾನು ನಿನ್ನ ಖಾಲಿ ಚಾ ಕುಡಿಯೋದ್ರಾಗ ನಾ ಇಡ್ಲಿ ತಿಂತೇನೆ ಏನಂತಿದಿ ನಡಿ ಯಾಕೆ ಕರ್ಬಿಷ ಯಾಕ್ಲೆ ತೊಗೊಂತಿದ್ದಿ ನಿಂಗೆ ಭಾಳ ಲಾಸ್ ಆಗತ್ತಲೇ ಹೆಂಗ ಬಾಬಣ್ಣ ಅಲ್ಲೇ ಹೆಂಗೆ ಅಂತೀಯಲ್ಲ ಆಕಳ ನಾವೊಬ್ರು ಅಲ್ಲಾದಿ ಮೇಸಾಕಬೇಕು ಅದಕ್ಕೆ ಆಮೇಲೆ ರೋಗ ರುಜಿನ ಭಾಳ ಫುಡ್ ಹಾಕ್ಲಿಲ್ಲ ಅಂದ್ರೆ ಹಿಂಡದೇ ಇಲ್ಲ ಆಮೇಲೆ ಡೈರಿಯಾಗ ಅದಕ್ಕೆ ಡಿಗ್ರಿನೂ ಇಲ್ಲ ಪ್ಯಾಟು ಇಲ್ಲ ಬೆಲೆನೇ ಇಲ್ಲ ಅದಕ್ಕೆ ಆಕಳು ಬೇಡ ಅಂತನು ಆದ್ರೆ ಹೆಂಗಲ್ಲೇ ಬೆಳಗ್ಗೆ ಬಿಚ್ಚಿ ಹೊಡೆದ್ವಿ ಅಂತ ತಿಳ್ಕ 10 ಮನೆ ಮುಸ್ರಿ ಕುಡ್ತೈತೆ ಆಮೇಲೆ ರೋಡ್ ಪಕ್ಕ ಪ್ರಸಾದ ಹೊಡೆದ ಅದಾದ್ಮೇಲೆ 4 ಹೊಲದ್ದು ಮೇಯ್ದ್ಬಿಟ್ಟುದು ಅಂದ್ರೆ ಮುಗ್ದ ಹೋತ ಮನೆಗೆ ಹೋದ್ವಿ ಅಂದ್ರೆ ಹಂಗೆ ಹೆಣ್ತನ ಇರ್ಬೇಕು ಡಿಗ್ರಿನೂ ಬರ್ತೈತಿ ಪ್ಯಾಟು ಬರ್ತೈತಿ ಡೈರಿ ಒಳಗೆ ಆಮೇಲೆ ರೊಕ್ಕನೂ ಈ ಆಕಳದ ಹಾಲಕ್ಕಿಂತ 10 ರೂಪಾಯಿ ಜಾಸ್ತಿನ ಇದ್ರಾಗ ಕೇಳ್ಕ ನಿನಗೆ ಆಮೇಲೆ ರೋಗ ರುಜಿನ ಅಂತ ಬರೋದೇ ಇಲ್ಲ ಎಮ್ಮಿ ಬೇಕಾ ಆಕಳ ಬೇಕಾ ಇದ್ರಾಗ ಡಿಸೈಡ್ ಮಾಡೋಣ ಅದಕ್ಕೆ ಬಾಬಣ್ಣ ಒಬ್ಬೊಬ್ರಿಗೆ ನೀ ಎಮ್ಮಿ ತಿಮ್ಮ ಅಂತ ಇದಕ್ಕೆ ಅಂತಾರನ ಈಗ ಶಾಣೆ ಆಯ್ತು ನೋಡಪ್ಪ ಬಡ ಬಿಲ್ ಕೊಟ್ಟು ಬಾ ಲೇ ಕರ್ಮಶ ಹಂಗ 50 ರೂಪಾಯಿ ಅಡಿಕೆಲಿ ತಗೊಂಬ ಯಾಕಂದ್ರೆ ಅಡಿಕೆಯಲ್ಲಿ ಹಕ್ಕೇಳಿಲ್ಲ ಅಂದ್ರೆ ನಮಗೆ ಬೆಲೆನೇ ಇರಲ್ಲ ಆಮೇಲೆ ವ್ಯಾಪಾರನೂ ಕುದ್ರಲ್ಲ ದೊಡ್ಡ ತಗೊಂಬ ನಾವು ಸಂಜೆ ಮುಂದಾದ್ರೆ ಸೊಳ್ಳೆ ಕಾಟ ಮುಂಜಾನೆ ಆದ್ರೆ ಮಮ್ಮಿ ಕಾಟ ನಮ್ಮೂರಾಗ ಕೋಳಿದ್ರ ಏನು ಕಾಟ ಆಗೈತಿ ಯಾವಂದ್ರೆ ಮನೆ ಕೋಳಿ ಕುಗಿರ್ ಸಾಕ ನಮ್ಮವ್ 10 ಸಲ ಎಬ್ಬಿಸ್ತಾಳ ಎದ್ದಾಳಲೇ ಬಾಡ್ಯ 8 ಗಂಟೆ ಆಯ್ತು ದೊಡ್ಡ ಎದ್ದಾಳ ಅಂತಾಳ ಸಂಜೆ ಮುಂದಾದ್ರೆ ಆ ಪಕ್ಕದ ಮನೆ ಹುಡುಗನ ಹೊಗಳ್ತಾಳ ಆ ಕೋಳಿ ಕೊಟ್ಟಷ್ಟು ಬೆಲೆ ನಮ್ಮವ್ವ ನನಗೆ ಕೊಡಲ್ಲ ಆ ಕೋಳಿ ತಿಪ್ಪೆಗೆ ಹೋಗಿ ಹೆಸ್ಕಿ ತಿಂತಾವ ಅದು ಕಣಿ ಬೀಳಲ್ಲ ನಮ್ಮವ್ಗ ಬರೀ ನಂದಷ್ಟ ಕಣಿ ಬೀಳ್ತೈತಿ ಈ ಭೂಮ್ಯಾಗ ನನಗೆ ಎಲ್ಲಿ ನೆಮ್ಮದಿ ಇಲ್ಲ ಈ ಕಟ್ಟಿ ಬಿಟ್ಟು ಅದಕ್ಕೆ ಈ ಕಟ್ಟಿ ಮ್ಯಾಗ ಬಂದು ಕುಂದಿರ್ತಾನೆ ನಾನು ಲೇ ಶಂಕರ ಬರ್ರಿ ಇಲ್ಲಿ ದಿನ ಊಟದ ಡಬ್ಬಿ ಕಟ್ಕೊಂಡು ಎಲ್ಲಿ ಹೋಗಿಲೆ ನಮ್ಮವ್ವ ಸಂಜೆ ಮುಂದೆ ಆದ್ರೆ ಸಾಕಲೆ ನಿನ್ನ ಉದಾಹರಣೆ ಕೊಟ್ಟು ಹೇಳ್ತಾಳೆ ನನಗೆ ಹಂಗೆ ಯಾಕಲೆ
ಕನಸ್ನಾಗೂ ನಿನ್ನ ನೆನ್ಸ್ಕೊನಲ್ಲೇ ನಾನು ಏನು ನಾಸಾದಾಗ ಏನಾರ ಕೆಲಸ ಮಾಡಕ್ಕೆ ಹೋಗಿ ಏನ್ಲೇ ಇಲ್ಲ ಅಣ್ಣ ಮತ್ತು ನಾಶಿ ಪುಡಿ ಫ್ಯಾಕ್ಟ್ರಿಯಾಗ ನಾಶಿ ಪುಡಿ ಪ್ಯಾಕ್ ಮಾಡಕ್ ಹೋಗೋಣ ಅವನವ್ನು ಅವತ್ತು ಆ ಫ್ಯಾಕ್ಟ್ರಿ ನೋಟಿಸ್ ಕೊಟ್ಟು ಬಂದ ನಾನು ಬಂದ್ ಮಾಡಕ್ಕೆ. ಯಾಕಣ್ಣ? ಯಾಕಂದ್ರೆ ಆ ಫ್ಯಾಕ್ಟ್ರಿಯಿಂದ ಸುತ್ತಮುತ್ತ ಇರೋ ಹಳ್ಳಿಯಾಗೆಲ್ಲ ಆಂಗ್ವಿಕಳ ಮಕ್ಳು ಹುಟ್ಟಾಕತ್ತಾವ. ನಮ್ದೇನು ಇಂಡಿಯಾ ಅನ್ಕಂದ್ಯಾ ಉಗಾಂಡ ಅನ್ಕಂದ್ಯಾ? ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳ ಮೇಲೆ ಸಂದೇಹ ಪಡಾಕತ್ತಾರ ಈ ಊರಾಗ. ತಗಣ ಅಲ್ಲೇ ದಾರೆ ಬಿಸಿ ಬಂದಿದ್ದಲ್ಲ, ಆದ್ರೂ ಹೆಣ್ಣಿಗಿನ್ನಂತ ಭಾಳ ಮಾತಾಡತ್ತಿ. ನಿಂದ್ಯಾವ ಮದುವೆ? ನಾನೊಂಥರ ಗೋಳಿ ಹೊರಿದ್ದಂಗಲೇ. ನಾನು ಎಲ್ಲಿ ನೋಡ್ತಾನಲ್ಲ ಅದು ಅವತ್ತು ನಂದೇ ಜಾಗ. ನೋಡೇ ಬೇಡ ನಿನ್ ಜಾಗನ. ಮತ್ತು ಗೊತ್ತಿದ್ರು ಕೇಳ್ತಿಲ್ಲಲೇ, ನಮ್ಮ ಮನೆ ನನ್ನ ಸಕಾಗ ಕುರಿ ಕೋಣ ಬೀಳ್ತಾವ. ಮದುವೆ ಆದ್ರೂ ಮುಗಿತಲ್ಲ, ಸುಮ್ಮನೆ ಯಾಕೆ ರಿಸ್ಕ್? ಹೌದಲ್ಲ? ಅಂದಂಗೆ ಸಿಕ್ಕ್ರೆ ಎಷ್ಟು ಕೊಡ್ತಾರಲ್ಲ ಪೇಮೆಂಟ್? 200 ಅಣ್ಣ. ಒಂದು ನಿಮಿಷಕ್ಕೆ? ಇಲ್ಲ ಅಣ್ಣ, ಮತ್ತು ಒಂದ್ ದಿವ್ಸಕ್ಕಣ್ಣ. ಏನ ಆಫ್ಟರ್ ಆಲ್ 200 rupees? ವಾಟ್ ಅನ್ಎಜುಕೇಟೆಡ್ ಪೀಪಲ್ಸ್. ಯಾಕಲೆ ಹಂಗೆ ನೋಡ್ತಿ? ನಂದು ಎಜುಕೇಷನ್ ಡಿಗ್ರಿ ಆಗೈತಪ್ಪ, ನನ್ನ ಮ್ಯಾಗ ಯಾರು ಇನ್ನೂ PhD ಮಾಡಿಲ್ಲ. ನನಗಿರೋ ಟ್ಯಾಲೆಂಟ್ಗೆ ಈ ಭೂಮಿ ಮೇಲೆ ನನಗೆ ಏನು ಕೆಲಸ ಕೊಡ್ಬೇಕಂತಂದು ಯಾರಿಗೆ ಗೊತ್ತಾಗೋಲ್ದು. ಅದಕ್ಕೆ ಇಲ್ಲೇ ಮುಂದಿನ ವರ್ಷ ಪಕ್ಕದ ಗ್ರಹಕ್ಕೆ ಹೋಗಿ ಹುಡುಗರಿಗೆ ಮೋಟಿವೇಶನ್ ಸ್ಪೀಕ್ ಹೇಳೋಣ ಅಂತ ಹೊಂಟಾನಿ. ಬರ್ತೀಯಣ್ಣ ನನ್ನ ಜೊತೆಗೆ ಅಷ್ಟೆಂಟಾಗಿ? ಇಲ್ಲಿಲ್ಪ, ನೀವು ಒಬ್ಬನ ಒಬ್ಬ, ಇಬ್ರು ಹೋದ್ರ ಈ ಬಸ್ ಸ್ಟ್ಯಾಂಡ್ ಕಟ್ಟಿ ಕಾಯ್ಯಾರ. ನೀವು ಹೋದ್ರ ಈ ಊರ ನಾನ್ರ ಉದ್ಧಾರ ಆಗ್ತೇನೆ. ನನಗೆ ಕಿಂಡಲ್ಲಣ್ಣ? ಮತ್ತೆ ಇನ್ನೇನಣ್ಣ ಹಿಂಗಂದ್ರೆ ಇಡೀ ಊರ ನಿಂದಂತಂತಿ. ಅಮ್ಮಾಯಿ ಕುಡುಗ್ ಸಿಕ್ಕಾನ ಅಂತಂದು ಸುಮ್ಮನೆ. ಹಾಂ ನೋಡಪ್ಪ ಶಂಕರು, ಬಾಯ್ಲೆ. ನೀನು ಬ್ರಿಟಿಷರ ಕಾಲದಾಗದಿ, ಈಗ ಕಾಲ ಮುಂದೆ ಹೋಗೈತಿ. ನಿಂದು ಬಾಡಿ ಅಷ್ಟೇ ಬೆಳೆದೈತಿ, ತಲೆ ಬೆಳೆದಲ್ಲ. ಅಂದಂಗೆ ಏನು ಕಟ್ಟಾಳ ನಿಮ್ಮ ಮೌನ ಅಷ್ಟನ? ಗೊತ್ತಿಲ್ಲ ಅಣ್ಣ. ಅದಕ್ಕೆ ಹೇಳಿದ್ದು ನಿನಗೇನು ಗೊತ್ತಿಲ್ಲ ಪ್ರಪಂಚದಾಗ. ತೆಗಿ, ಎಲ್ಲ ಗೊತ್ತಾಗತಿ. ಹಾಂ ಭಾರಿ ಆಯ್ತು ಬಿಡ. ಅಂದಂಗೆ ಅದೆಷ್ಟ ಕೊಡ್ತಾರ ಅಂದಿಲ್ಲ ರೊಕ್ಕನ? ಅಣ್ಣ ನಂದು ನಾಷ್ಟ ಆಗಿಲ್ಲ, ಮತ್ತು ಏನ್ರ ಇಲ್ಲಿ ನೋಡಿಲ್ಲ, ನಮ್ದು ಯಾವತ್ತೂ ಕೊಟ್ಟ ಕೈ ಇಸ್ಕಂದ್ ಕೈ ಅಲ್ಲ. ಅಂದ್ರೆ ಈಗ ತಿನ್ಲಿ ಅಣ್ಣ ಚೆಲ್ಲಿ. ಆದ್ರೆ ಏನು ಗೊತ್ತನ, ಈ ಕೈ ಕೊಟ್ಟದ್ದು ಈ ಕೈ ಗೊತ್ತಾಗಲ್ಲ. ಹಂಗೆ ಹೆಲ್ಪ್ ಮಾಡ್ತೇವೆ ನಾವು ಅವಾಗಿನ ಕಾಲದಿಂದನ. ತಿಂತೀನಿ ಸಾಕು. ಹೇಳಪ್ಪ ನಿಂದೇನು ಕತಿ? ಕೆಲ್ಸಕ್ಕೆ ಹೋಗ್ಬೇಕಣ್ಣ, ಲೇಟ್ ಆಗೈತಿ. ಅದಕ್ಕೆ ಹೇಳಿದ್ದೆ ಒಂದು 5 ನಿಮಿಷಲ್ಲಿ ಕುತ್ಕ ನಿನ್ನ ಜೀವನನ ಬದಲಿ ಮಾಡ್ತೇನೆ ನಾನು. ನೋಡ್ತಮ್ಮ, ಇದು ನವರಂಗಿ ದುನಿಯಾ ಐತಿ. ಇಲ್ಲಿ ಮೈ ಮುರಿದು ದುಡಿಯೋದಕ್ಕಿಂತ ತಲೆ ಉಪಯೋಗಿಸ್ಕೊಂಡು ದುಡಿಬೇಕು. ನಮ್ಮ ಕೈ ಏನು ಲಕ ಹೊಡೆದವ ಇಲ್ಲ, ಇವನ್ ಕಾಲು ಸೇದೋಗೈತೆ ಏನಿಲ್ಲ, ಎಲ್ಲ ಸರಿನದಾವು. ನನಗೆ ಒಂದೊಂದ್ಸಲ ಅನಿಸ್ತೈತಿ ಮೈ ಮುರಿದು ದುಡಿಬೇಕು ಅಂತಂದು. ಆದ್ರೆ ಏನು ಮಾಡ್ತಿ, ನಾ ಸಾಲಿ ಭಾಳ ಕಲ್ತಾನೆ. ನಾ ಏನ್ರ ಮೈ ಮುರಿದು ದುಡಿದೆ ಅಂತ ಹೇಳ್ಕ ನಾ ಕಲ್ತದ್ದು ಎಜುಕೇಷನ್ಗೆ ದ್ರೋಹ ಮಾಡ್ದಂಕತಿ. ಅದಕ್ಕೆ ಮತ್ತೊಂದು ವರ್ಷ ಲೇಟ್ ಆಗಲಿ, ನಾನು ತಲೆ ಉಪಯೋಗಿಸ ದುಡಿತೀನಿ. ಏನಂತಲೇ ಪಕೀರ? ಹೌದಣ್ಣ, ನೀ ಹೇಳಿದ್ ಕರೆಕ್ಟ್ ಐತೆ ಅಣ್ಣ. ಈ ಊರಾಗಿದ್ರ ನಿನ್ನ ಟ್ಯಾಲೆಂಟ್ ಯಾರು ಗೊತ್ತಾಗಲ್ಲಣ್ಣ. ಆಗಲ್ಲೇ ಹೇಳಿದಣ್ಣ, ಯಾರೋ ಪಕ್ಕಕ್ಕೆ ಇರಕ್ಕೆ ಹೋಗ್ತಾನಂತಂದು. ಮೊದ್ಲು ಹೋಗೋಣ ನಿನ್ನ ಬೆಳೆ ಯಾವಾಗ ಗೊತ್ತಾಕತಿ. ಹ್ಞೂಲೇ, ನಾನು ಹೋಗ್ಬೇಕು ಅನ್ಕಂದಾನೆ. ಅವರು ಭಾಳ ದಿವಸದಿಂದ ಫೋನ್ ಮಾಡ್ಯಾರ ಹುಡುಗರಿಗೆ ಮೋಟಿವೇಶನ್ ಪಾಠ ಹೇಳ್ಬೇಕು ಅಂತಂದು. ಆದ್ರೆ ಏನು ಮಾಡ್ತಿ? ಯಾಕಣ್ಣ ನಿಮ್ಮ ಮಗು ಬೇಡ ಅಂದ್ಲೇನ? ಮತ್ತೆ ಆಗ್ರಹಕ್ಕೆ ಹೋಗಿ ಅದನ್ನ ಹಾಳು ಮಾಡಿದ್ದಿ ಅಂತಂದು. ಹಂಗಲ್ಲೇ, ಈ ನಾಸಾದವ್ರಿಗೆ ಭೂಮಿ ಮೇಲೆ ಎಜುಕೇಷನ್ ಕರೆಕ್ಟ್ ಬುದ್ದಲ್ಲ. ತಿಂಗಳ ಗಂಟ್ಲೆ ಕಳಿಸ್ತಾರಲಿ ರಾಕೆಟ್ನ. ಅವ್ರು ನನಗೆ ಅಂದ್ರೆ ಈ ಭೂಮಿ ಬಾರ್ ಅದಿ ನೀನು, ಬಾ ನಿನಗೆ ಒಂದು ಟಿಕೆಟ್ ಫ್ರೀ ಕೊಡ್ತಾವೆ ಅಂತಂದ್ರೆ. ಆದ್ರೆ ಏನು ಮಾಡ್ತಿಲ್ಲಪ್ಪ, ತಿಂಗಳ ಗಂಟ್ಲೆ ಟ್ರಾವೆಲ್ ಮಾಡೋಕೆ ನನ್ನ ಹತ್ರ ಟೈಮ್ ಇಲ್ಲ ಐತಿ. ಹೌದಲ್ಲ? ಹೌದೌದು ಬೇಡ, ನೀ ಅಲ್ಲೋದ್ರ ಇಲ್ಲಿ ಪುಕ್ಷೇಟಿ ತಿನ್ನೋರು ಯಾರು ಹೇಳ? ಟೈಮ್ ಆಗೈತಿ, ಬರ್ದಂತ ತಗೋಣ. ತಡಿಯ ನನ್ನ ಹತ್ರ ಈ ಥರ ಮೋಟಿವೇಶನ್ ಭಾಳ ಅದಾವ. ನನ್ನ ಜೊತೆ ಸೇರಿ ನೀನು ಉದ್ದಾರ ಹಾಕಿ. ನಿನ್ ಜೊತೆ ಸೇರಿ ಊರಾಗ ಬೈತಾರಣ್ಣ ನನಗೆ. ನೋಡ್ಲಿ, ಊರಾಗ ಎಷ್ಟು ಫೇಮಸ್ ಅದಾವ ನಾವು. ಹೌದು ತಮ್ಮ, ನಮ್ಮಂಥ ಒಳ್ಳೆಯವ್ರಿಗೆ ಈ ಭೂಮಿ ಮ್ಯಾಗ ಬೆಲೆ ಇಲ್ಲ. ನೀ ನಮ್ಮ ಜೊತೆ ಸೇರಿದ್ರೆ ಜನ ಬೈತಾರ, ನಾವ ನಿನ್ನ ಜೊತೆ ಸೇರಿದ್ರೆ ಪ್ರಾಬ್ಲಮ್ ಸಾಲ್ವ್. ಹಾ, ನನಗೆ ಫ್ಯಾಮಿಲಿ ಐತಣ್ಣ, ಮನ್ಯಾಗ ಬೈತಾರ. ಒಬ್ಬ ಇವನು, ನಾವೇನು ಪರದೇಶಗಳ? ನನಗೂ ಫ್ಯಾಮಿಲಿ ಐತಪ್ಪ, ನಾವು ದುಡ್ದು ಹಾಕ್ಬೇಕು. ಇಲ್ಲಿ ನೋಡಿ ಶಂಕರ, ನಿನ್ನ ಫ್ಯಾಮಿಲಿ ನಡ್ಸಕ ನೀ ಏನು ಯೋಚನೆ ಮಾಡ್ಬೇಡ, ನಾವು ದಾರಿ ತೋರಿಸ್ತೇವೆ ನಿನಗೆ. ಏನಂತೆ? ಸರಿ ಅಣ್ಣ. ಆಯ್ತಲ್ಲೇ, ಹಾಂ ಹೋಗ. ಇದಾಗ ಖುಷಿಗೆ ರಾತ್ರಿ ನಿಮ್ಮ ಅಮ್ಮ ಕೊಟ್ಟಾಗ ಏನಾರ ಪಾರ್ಟಿ ಮಾಡ್ಸ್ಕೊಂಬ. ಸರಿ. ಹಾಂ, ಚಿಕನ್ ಮಾಡ್ಸ್ಕೊಂಬ. ಅಲ್ಲಿ ಬೇಗ ಹಿಡಿದ ಕುಂತಿರೋಣ ಅಂತ. ಸರಿ, ಬರ್ತಾನ. ಅಲ್ಲೇ ಏ ಕೈಬಣ, ಮೊದ್ಲ ಹೋಗ್ಯಾರ ದಿಕ್ಕಿಲ್ಲ ಏನಿಲ್ಲ. ಬೆಳೆಗೆ ಯಾವ್ದೋ ಬಕ್ರ ಸಿಕ್ಕನ ಅಂತಂದು ಸುಮ್ಮನೆ ಏನು ಮಾಡೋದು ಬೆಳೆ? ಊರಾಗ ನಮ್ದಿನ ಇಲ್ಲ ಅಂದಂಗೆ. ನೀ ಇವತ್ತು 8 ಗಂಟೆ ಉಂಟ ಮಕ್ಕಂದಿ. ಮನ್ಯಾಗ ಯಾರು ಕಾಲು ಮರಿ ತಾನ ಇದ್ದದಲ್ಲಣ್ಣ? ಯಾರು ಇರೋಣ, ಎಲ್ರು ಊರಿಗ್ಯಾರ. ಅದಕ್ಕೆ ಅಷ್ಟು ನೆಮ್ಮದಿ ಅಂತಾರ ಮಕ್ಕಂದಿ. ಸ್ವಲ್ಪ ಆ ಕಡೆ ಸರಿ ಅಣ್ಣ. ಏನು ದೌಲತ್ತಿಲ್ಲ ನಿನಗೆ? ತಮ್ಮ ಅಡ್ಕಿರಿ
ಅಲ್ಲ ಬಾಬಣ್ಣ ಅಡ್ಕಿಲಿನ ಮಂದಿಗೆ ಅನಿಸ್ತಿ ಇಲ್ಲಿನ ಏನಾರ ಅಲ್ಲಿ ಏನು ಡಿಸೈಡ್ ಮಾಡಿದಿ? ಎದ್ರದೆ ಅದೇನೋ ಹೇಳ್ತಾರಲ್ಲ ಹಂಗೆ ಆತು ನೋಡಿ ನಿಂದು ಕುಂಡಿ ಕುಂತಲ್ಲೇ ಕುಂಡಿ ಮರಿ ನನ್ನ ಮಗ ನೀನು ಅಲ್ಲ. ಬೆಳ್ತಂಕ ರಾಮಾಯಣ ಕೇಳಿ ರಾಮಗೆ ಸೀತೆ ಏನಾಕಳ ಅಂದ್ರೆ ತಂಗಿ ಏನಂಗಾತ. ಆಕಳದ ವಿಷಯ ಅಲ್ಲಿ ಆಕಳ ತೊಗೊಂತೀವೋ ಎಮ್ಮಿ ತೊಗೊಂತೀವೋ? ಬಾಬಣ್ಣ ನನಗೆ ಮಾತ್ರ ಒಂದು ಚಲೋ ಆಕಳ ಕೊಡಿಸ, ನನಗೆ ಆಕಳನ ಬೇಕ. ನೋಡಪ್ಪ ನಾವು ಹಿರಿಯರ ಹೇಳಕ್ ಕೇಳ್ತೇವಿ, ನಿಮಗೆ ಬಿಟ್ಟಿದ್ದು ಹಣ ಹೋಗು. ನಿನಗೆ ಆಕಳನ ಬೇಕದಲ್ಲ ಕೊಡಿಸ್ತಾನೆ, ನನಗೆ ಬೇಡ. ಆಕಳನ ಬೇಕು ಬಾಬಾ. ಹಾಂ ಕೊಡ್ತಾನೆ. ಈಗ ಬೇಕ ನಾ ಇವು ದೊಡ್ಡ ರೊಕ್ಕದ್ದು ಹೋಯ್ ಆಮ್ಯಾಲ ಹಂಗೆ ನೋಡ್ಲಿಲ್ಲ ಹಿಂಗೆ ನೋಡ್ಲಿಲ್ಲ ಹಾಕೋಬೇಡ. ಮತ್ತೆ ಟೈಮ್ ಇಲ್ಲ. ಕೇಳಿದನ ಇದನ್ನು ತೊಗೊಂತೀಯ ಬಾಯಿಲಿ ಇಲ್ವಾ? ಇದನ್ನು ನೋಡು ತಗೋರು ಬಾ, ಯಾಕಂದ್ರೆ ಟೈಮ್ ಇಲ್ಲ. ಮತ್ತೆ ಮುಂದೆ ಆಕಳು ಹೋಗ್ಬಿಡ್ತಾವೆ. ನೋಡಿ ನೀನು ಇದನ್ನು ನೋಡ್ತೆ ನಾ ಇದನ್ನಾರ ನೋಡು. ಏನು ಹಳೆ ಆಕಳದ ಅಲ್ಲಿ ಹಳೆ ಆಕಳದ ಮತ್ತೆ ಆಕಳ ನೋಡ್ರ ನಿನ್ನ ಆಕಳನ ಆಕಳ ಏನು ಚೆನ್ನ ಬಾ ಬಾಲಿ ಇಲ್ಲಿ ನಿಂಗೆ ಗೊತ್ತಾಗಿಲ್ಲ ಬಾ. ಮಾಡಿದ ಕೇಳೋದು ಯಾಕೆ ಅಂತಿಲ್ಲ ಕಾಯಿ ಸುಳಿ ಯಾರೇ ಕೊಡಿಸ್ತಾನೆ, ಯಾಕೆ ತಿಳಿ ಕಿಡಿಸಿಂತಿದಿ? ಹೌದು ಹಂಗಾರ ಆಕಳ ಬೇಡ. ನನ್ನ ಮಕ್ಕಳು ನೋಡಿದ್ರೆ ನನ್ನ ನಾಟ ಏನು ನಡೆಯಂಗಿಲ್ಲ. ಈ ಮಟ್ ನನ್ನ ಮಗ ನೋಡಿದ್ರೆ ಅಲ್ಲೇ ತೊಗೋಬೇಕು ಅಂತಾನೆ. ನೀ ಏನು ತಿಳಿ ಹೇಳೋಣ ನೋಡ, ನಾನು ನಿನಗೆ ಚಲೋ ಆಕಳ ಕೊಡಿಸ್ತೀನಿ ನಡಿ. ಪ್ಯಾಟಿ ದೊಡ್ಡದೈತಿ, ಎಂತೆಂಥದಾರ ನೋಡಿ ಇದನ್ನು ಮಾಡಬೇಡ. ನಾ ಕೊಡಿಸ್ತೇನೆ ನಿನಗೆ ಚಲೋ ಆಕಳನ. ಆಕಳ ಅಂದ್ರೆ ಹಿಂಗೆ ಇರ್ಬೇಕು ನೋಡು, ಸುಳಿ ಸೂತ್ರ ಎಲ್ಲ ಬರಾಬರಿ ಐತಿ. ಬಾ ನಡಿ ಇದನ್ನ ತಗೋಣ. ಹಂಗಾರ ಕೊಡಿಸ್ ನಡಿ ಅದನ್ನ. ಹಾಂ ಬಾಲೆ ಹುಡುಗದಾನ, ರೊಕ್ಕನ ಕಡಿಮೆ ಮಾಡ್ತಾನ, ಎಂತೆಂತ ಬೇಕಲ್ಲಿ ಹೋಗಿರ್ಲಿ. ಬಾ ಏನಪ್ಪ ಏನು ಹೇಳ್ತಿದ್ದೆ ವ್ಯಾಪಾರನ? ನಮ್ಮಪ್ಪನೇ ತಡೆಣ ಇನ್ನು ನಮ್ಮಪ್ಪ ಬರೋ ಮಟ ಯಾಕಾರ ನಮ್ಮ ಅಪ್ಪನ ಏನ್ ಕಾಯ್ತೀಯ? ನನ್ನ ಮಗ ಇದ್ದಂಗೆ ಐತಿ, ನೀನೇ ಹೇಳ. ಒಂದು 70,000 ಹೇಳ್ತಾನು. 70,000 ಹೋರಿ ಏನ್ಲೇ ಇದು? ಹೋರಿ ರೊಕ್ಕ ಹೇಳ್ದಂಗೆ ಹೇಳ್ತಿದ್ದಿ. ನೋಡಿ ಹೇಳಿ ಏನಾರ ಮುಗಿಸಾನಂತ ಆಕಳ ಕಬ್ಬ ನೋಡು, ಮುಗಿಯೋದು ಹೇಳು. ಕಬ್ಬ ಐತಿ ನಂಗೂ ಗೊತ್ತಾಗೈತಿ, ಯಾಕಂದ್ರೆ ಅವಂಗ ಕೊಡ್ಸ್ಬೇಕು, ನಾವು ಒಟ್ಟು ಆಕಳ ಕೊಡ್ಸ್ಬೇಕು. ಮಾಡಪ್ಪ ಏನ್ರ ನೀನು. ಹಾಂ ಹಂಗೆ ಬಾ, ನಿನಗೆ ವ್ಯಾಪಾರ ಮಾಡಿ ನಿನಗೆ ಚಲೋತ್ನೇ ಮುಗಿಸ್ಕೊಡ್ತೇನೆ. ತೆರಿಗೆ ಹೇಳ್ಕೊಳು ಬಾ ಇಲ್ಲಿ, ನಾ ಎಲ್ಲ ಮುಗಿಸ್ತೇನೆ. ತಮ್ಮ ಇಲ್ಲಿ ಟೈಲ್ ಕೊಡು ನೀವೇನ ಹಂಗೆ. ಹಾಂ ನೀನು ನನ್ನ ನಂಬ, ನಾ ಎಲ್ಲ ನೀನು ಮುಗಿಸಿ ಒಂದು ಒಳ್ಳೆ ರೇಟ್ಗೆ ಇದನ್ನು ಮಾಡಿಸ್ಕೊಡ್ತೇನೆ. ಹಾಂ ಏನು ಮಾಡ್ತಿದ್ದಿ ನೀವೇನ್ರಿ ನಾನು ಹೆಣ್ಣು ಹುಡುಗಿ ಮಾಡಿರಿ ನಾ ಇದು ಮಾಡಿ ಗಮನ ಮಾಡ್ರಿ ರೊಮ್ಯಾನ್ಸ್ ಮಾಡ್ತಿರಲ್ಲ ಕೈ ಹೆಚ್ಚಿಗೆ ಬಾಯಪ್ಪರ ಹೇಳ್ರಿ. ನೋಡಪ್ಪ ನಿನಗೆ ಆಕಳದ್ದು ಇದ್ರ ಟವಿಲ್ ಗೊತ್ತಾಗಂಗಿಲ್ಲ, ನಾ ಎಲ್ಲ ಮಾಡಿಸ್ತೀನಿ ಬರ್ತೀನಿ. ಏನು ಮಾಡ್ತೀವಿ ಮಾಡಪ್ಪ ನೀನು ಬಿಟ್ಟದ್ದು. ನಾ ಎಲ್ಲ ಮಾಡಿಸ್ತೀನಿ, ಕಿಸೆ ಬೇಡ. ನಿನಗೊಂದು ರೇಟ್ ಮಾಡಿ ಮಾಡ್ತೀನಿ ಬಿಟ್ಟದ್ದು. ಆಕಳಿಗೆ ಮಾರ್ಕೆಟ್ ಇಲ್ಲ, ಯಾಕಂದ್ರೆ ಎಮ್ಮಿ ಎತ್ತಾಗಿದ್ರೆ ನೀ ಹೇಳದಷ್ಟ ಮುಗಿಸ್ತಿದ್ದೆ. ಅದ ನೋಡ್ರಿ ಸುಳ್ಳು ಹೇಳಾಕತ್ತಿ ಆ ಮಗನ. 6ನೇ ಸೂಲು ಆಕಳ, 3ನೇ ಸೂಲು ಅಂತ ಸುಳ್ಳು ಹೇಳ್ತೀನಿ. ನೀ ತೆರಿಗೆ ಹೇಳಕ್ ಹೋಗ್ಬೇಡ, ನಾ ಎಲ್ಲ ಮುಗಿಸ್ತೇನೆ ಒಂದು ರೇಟ್ಗೆ. ನಾ ಹೇಳ್ದಕ್ಕೆ ನೀ ಹ್ಞೂ ಅನ್ಬೇಕು, ತಿಳಿತಾ ಇಲ್ಲ? ಹಾಂ ಇವ ನೋಡಿದ್ರೆ ಹಿಂಗ ನಮ್ಮ ಅಪ್ಪ ನೋಡಿದ್ರೆ ಹಂಗ ಮರಿ ಅವಾಗ ಲೇ ತಮ್ಮ ಯೋಚನೆ ಮಾಡ್ಕೊಂತ ಕುಂತ್ರ ಪ್ಯಾಟಿ ನಮ್ಗೆ ಗೊತ್ತೋಕತಿ. ನಿನಗೆ ತೆಲಿಕೇಶ್ ಹೇಳಕ್ ಹೋಗ್ಬೇಡ. ನೀನು ನನ್ನ ಮಗ ಇದ್ದಂಗೆ ಆಗಿದ್ದಿ. ಬ್ಯಾರ್ಯಾರೆಲ್ಲ 5,000 ಕೊಡ್ತಾರ, ನೀನು ನನಗೆ 3,000 ಕೊಟ್ಟರೆ ಸಾಕು. ನಿನಗೆ ಒಂದು ಒಳ್ಳೆ ರೇಟ್ ಮಾಡಿ ಮುಗಿಸ್ತಾನೆ. ತೆಲಿಕೇಶ್ ಮಾಡ ಬಾ ಹೋಗ್ರಿಪ್ಪ ಬಾ, ಯೋಚನೆ ಮಾಡ್ಬೇಡ ಬಾರ್ಲಿ. ನೀ ನನ್ನ ಮಗ ಇದ್ದಂಗೆ ಆಗಿದ್ದಿ. ಬಾ 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 ಇಲ್ಲಿ. ಬ್ಯಾಡ್ರಿ. ನೀ ಬಾರ ಬಾರ ನೀ ಬಾರ ತಮ್ಮ 1,000 ರೂಪಾಯಿ ಕೊಡಿ. ಯಾರು ಕೊಡೋ ಮರ, ನೀನು ತಿರುಗಾಡ್ತಿದ್ದಿ. ತೆಲಿಕೇಶ್ ಬಂದು ಹಿಡಿ ಹಿಡಿ. ನೀ ಏನು ಮಗ ನೋಡ್ತಿ ಬಾಯಿಲಿ. ನಾ ಎಲ್ಲ ಹೇಳ್ತೀನಿ ಬಾಯಿಲಿ. ನೋಡಿಲಿ ಅದು 2ನೇ ಸೂಲಿನ ಆಕಳ. ಆ ಹುಡುಗ ಗೊತ್ತಾಗಿಲ್ಲ, ಅವಾಗ ತಲೆ ಮೇಲೆ ಮಾಸರಿಲ್ಲ. ನೋಡಿಲಿ 70,000 ಹೇಳಕತ್ತಿದ್ದವ. ನಾನು ನಮ್ಮವ, ಯಾಕಂದ್ರೆ ನೀನು 4-5 ಆಕಳ ಕೊಡ್ಸೀನಿ. ಅದಕ್ಕೆ ಏನಾರ ಮಾಡಿ 60,000 ಮುಗಿಸೀನಿ. ನೀ ತಲೆ ಕೇಳಿಸ್ಬಿಡ. ಹ್ಞೂ ಅನ್ನು, ಒಳ್ಳೆ ಹಾಲು ಐತಿ, ಒಳ್ಳೆ ಚಲೋ ಐತಿ. ಆ ಹುಡುಗ ಗೊತ್ತಾಗೋಲ್ದು, ಅವ್ರ ಅಪ್ಪಿಲ್ಲ, ಈಗ ಮುಗಿಸ್ಬಿಡ್ತಾನೆ. ಸರಿನಾ? 60,000 ಹೋಗತ್ತೆ. ಮತ್ತೆ ಆಮೇಲೆ ಮುಗಿಸಿದ ಆದಿದ್ದು ಅನ್ನಂಗಿಲ್ಲ. ನಾ ಮೊದ್ಲು ನಾವು ನೋಡು, ಯಾಕಂದ್ರೆ ನಾನು ಬೆಳಕರ ನಿನ್ನ ಮಕ್ಕ ನಾನು ನೋಡವ, ನನ್ನ ಮಕ್ಕ ನೀ ನೋಡವ. ಆಯ್ತಾ? ಹೋಗೋಣ. ಆದ್ರೂ ಬಾಬಣ್ಣ ಆದ್ರೆ ನಂದು 2,000 ಕಮಿಷನ್ ಕೊಟ್ರೆ ಸಾಕು. ಯಾಕಂದ್ರೆ ಬೇರೆ ಹತ್ರ ಕಮಿಷನ್ 5,000 ತೊಗೊಂತ ನಾನು. ನೀನು ನಮ್ಮವ, ಆಮೇಲೆ ಆಕಳು ಚಲೋ ಐತಿ. ನಂದ 3,000 ಹೋದ್ರೆ ಹೋಗ್ಲಿ. ಬಾ, ಯಾಕೆ ನೀನು ನಮ್ಮ ಊರ ಓದಿದ್ದಿ, ಹಳ ಮಾಡ್ಕೊಳಕ್ಕೆ ಹೋಗ್ಬೇಡ. ತಮ್ಮ ಇಲ್ಲಿ ರೊಕ್ಕ ಕೊಡು, ಪಟ ಕೊಡು, ಟೈಮ್ ಇಲ್ಲ. ಇಲ್ಲೇ ಇರೋಣ ಎಲ್ಲ ಕರ್ತ. ತಮ್ಮ ಇಲ್ಲಿ ಆಕಳ ತಮ್ಮ ಇಲ್ಲಿ. ನೀನು ತಗಾಯ್ತು, ನಿನ್ಗೆ ಒಳ್ಳೇದಾಗೈತಿ ತೊಗೊಂಡು ನಡಿ. ಹೊಳ್ಳಿ ತಿರುಗಿ ನೋಡಕ್ಕೆ ಹೋಗ್ಬೇಡ ನೀನು, ನಡಿ. ತಮ್ಮ ನೋಡಪ್ಪ, ಗುದ್ದಾಡಿ ಕಷ್ಟಪಟ್ಟು ಇಷ್ಟಪಟ್ಟು ಕಸ್ಕೊಂಬಂದನಿ. ಲೆಕ್ಕ ಎಣಿಸ್ಕೆ ಇದನ್ನು ಬರ ಎಣಿಸ್ಕೆ. ನಾ ಮತ್ತೆ ಹೋಗವ, ಅವನು ಕಾಯ್ತಾನಲ್ಲಿ. ಅಲ್ಲಿ ಅವನ ಹತ್ರ ಇಸ್ಕೊಂಬರೋದು ಇರ್ತೈತಿ. ಎಷ್ಟದವ್ರಿ ತಮ್ಮ 49 ಅದಾವ. ಆಗಲೇ 1,000 ಕೊಟ್ಟನಿ, ನೆನಪೈತಿ ಅಲ್ಲ? ತಾರ್ತಾರೆ ನಿಮ್ಮೇನ್ರಿ ಅದು ಆಕಳ ಸಣ್ಣದ ದೊಡ್ಡದ? ನಮ್ಮ ಅಪ್ಪ ಕೆರನ ತಗೊಂತಾನ ರೀ. ಕರೀರಿ ನಮ್ಮ ಮಕ್ಕಳ ನಮ್ಗೆ ಕೊಟ್ಟು ಹೋಗ್ಲಿ ಅವ. ನಮ್ಮ ಮಕ್ಕಳ ಏಣ ಬಾಣ. ತಮ್ಮ ಇಷ್ಟು ವಯಸ್ಸಿಗೆ ಸಿಟ್ಟು ಒಳ್ಳೇದಲ್ಲ, ಸಮಾಧಾನ ಮಾಡ್ಕ್ಯ.
ಯಾಕೆ ಹಂಗೆ ಮಾಡಕತ್ತಿದ್ದೀನಿ ಹೋಗು ಆಕಳ ಮಾರ್ಕೆಟ್ ಹೆಂಗೈತಿ ಅಂತ ಗೊತ್ತಾಗತಿ ತಿರ್ಗ್ಯಾರ ನಿನಗೂ ಒಂದ್ಸಲ ಗೊತ್ತಾಗತಿ ಹೋಲ್ ಬಿಡುತ್ತ ಬೇಡ ಹಂಗ ಬಾ ತಮ್ಮ ನಿಂದು 3,000 ಬ್ಯಾಡ ನನಗೆ 2,000 ಕೊಡು ನಂದ 1,000 ಹೋದ್ರು ಅಲ್ಲಿ ನೀ ಖುಷಿಯಿಂದ ಹೋದ್ರು ಅಷ್ಟ ಸಾಕು ಕೊಡು ಮರಯ್ಯ ಹೋದ್ರು ಹೋಲ್ ಬಿಡಪ್ಪ ನಾನು ಇವತ್ತು ದುಡ್ದಿಲ್ಲ ಅನ್ಕಂತಾನಿ ಬಾ ಇರ್ಲಿ ನೋಡು ಅಲ್ಲಿ ಹೋಟ್ಲ್ ಐತಿ ಅಲ್ಲೇ ನಾಷ್ಟನಾರ ಮಾಡಿಸ್ತೀಯ ಬಾ ಕೊಡು ಶಮಣ ರೊಕ್ಕನ ಬಡ ಬಡ ಎಷ್ಟು ಕಟ್ತಿ ಎಷ್ಟು ಬರೀಲಿ ಹಂಗ ಬೆಳಗಿದ ಹಾಲಿಂದ ಕೊಟ್ಬಿಡ ಮತ್ತೆ ಹಂಗ ಮನ್ನಾ ಮಾಡಿ. ಮುಂಚೇನುವಾ ಹಾಲು ಭಾಳ ಗಟ್ಟಿ ಬರ್ತಿತ್ತು, ಈಗಂತರೂ ನಿಕ್ಕಟ್ಟೆ ನೀರು ಒಮ್ಮೆ ಬಂದ್ ಗಿರಾಕಿ ಮತ್ತೆ ತಿರುಗಿ ಬರಕವಲ್ರ ನೋಡ. ಅಲ್ಪ ಹಾಲಲ್ಲಿ ನಾ ತಯಾರಿ ಮಾಡ್ತೀನಿ, ಆಗ್ಲ ಹೆಂಗ್ ಕೊಡುತ್ತಾ ಹಂಗೆ ಬಂದು ಹಿಂಗೆ ಕೊಡ್ತೀನಿ. ಅವಾಗ ಕೊಡೋದು ಅದ ಹಾಕ್ಲ ಹಾಲು, ಇವಾಗ ಕೊಡೋದು ಇದು ಹಾಕ್ಲ ಹಾಲು. ನಿನಗೆ ಚಾ ಮಾಡಕ್ ಬಲಿ ನಾನೇನ್ ಮಾಡ್ಲಿ? ಅದೇನ ಅಂತಲ್ಲ ಕುಣಕ್ ಬಂದ್ರೆ ನೆಲ ಡೊಂಕೋ ನರ್ಗತಿ ಹಂಗಾತ. ಕೊಡು ರೊಕ್ಕ ಕೊಡು. ಹೋಗ್ಲಿ ಬಿಡವಾ ಹೋಗ್ಲಿ, ಈ ಅಕ್ಷಿ ಬಾಗಲ್ದಾಗ ನಮ್ಮ ಮಾನ ಮರಿ ತೆಗಿಬೇಡ. ಏನೋ ಬಡವ್ರು ಸಣ್ಣ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾರ ಅಂತಂದು ಡೈರಿಗಿಂತ 2 ರೂಪಾಯಿ ಕಮ್ಮಿ ಕೊಟ್ರ ಇವ್ರು ನನ್ ಬುಡಕ ಬರ್ತಾರ. ನಮ್ಮೂರಾಗಿರೋ ಇಡೀ ಚಾ ಅಂಗಡಿಗೆ ನಾನು ಹಾಲು ಕೊಡ್ತೇನೆ, ಅವರ ಬಾಯ ಅಲ್ಗಿಟ್ಕೊಂಡು ಕೂತ್ರೆ ನಿಂದ ಎದ್ದೈತನ. ಕೊಡು ರೊಕ್ಕ ಕೊಡು ರೊಕ್ಕ. ಯಾಕ ಭಾಳ ಹಿಟ್ಟಿಂದ ಹೊಂಟ ನೋಡು ಬಸ್ವಾ ಯಾಕ ಅವ ಯಾವಂದ್ರ ಮೈ ಚಳಿ ಬಿಡ್ಸ್ಕೊಂಡಿರ್ಬೇಕ. ಏ ಬಾಡ್ಯಾ ನೋಣ ಯಾವ್ದ ಹಳೆ ರೇಡಿಯೋ ಹೋದಂಗ ಆಗದೈತಿ. ಏ ನಿಮ್ಮವ್ವ ಊರಿಂದ ಕಾಲ್ ಮರಿ ತಾಂಬಂದಿರ್ಬೇಕಲ್ಲೇ, ಹೋಗ್ ದೊಡ್ಡ ಮನಿ ಸರ್ಕೆ ಹೋಗ. ಏ ಬಾಡ್ಯಾ ಇಲ್ಲಿ ಬಂದು ಬಸ್ ಸ್ಟ್ಯಾಂಡ್ ಕಾಯ್ಕೊಂತ ಕುಂತಿ ಮಕ್ಕೊಂಡೇನ? ಮನ್ಯಾಗ ಏನ್ ಕೆಲ್ಸ ಬಗ್ಸಿ ಇಲ್ಲನ? ಏ ಮನೆಗೆ ಎಸಿ ಹಾಕ್ಸಿ ಏನ್ ಬೇ, ಒಂದ್ 5 ನಿಮಿಷ ಬಿಸ್ಲಾಗ ಬಂದ್ ಕುಂತ್ರ ತಂಪಾಗೈತಿ ಅಂತ ಬಾಯ್ ಬಂದಂಗ ಮಾತಾಡ್ತಿಲ್ ಬೇ. ಬರ್ತಾ ನಡಿ ಎಲ್ಲಿ ಹೋಗ್ಲ ಹಂಗ ಬಂದ್ ಬಿಡ್ತಿಯಲ್ ಬೇ. ಎಸಿ ಅಂತ ಎಸಿ ತಿನ್ನಾಕ ಹೊಟ್ಟಿಗೆ ಒಂದು ಮುಕ್ಕು ಜೋಳ ಇಲ್ಲ, ಎಸಿ ಬೇಕಂತ ಎಸಿ ನಡಿ. ಸುಮ್ಮರು ಬೇ, ಅಲ್ಪ ಸ್ವಲ್ಪ ಹವಾ ಇಟ್ಟನಿ. ನಾನ್ ಮಾನ ಮರಿದೆಲ್ಲ ತೆಗಿತಿಯಲ್ಲ ಬೇ ಊರಾಗ. ಮಾನ ಮರ್ಯಾದೆ ಅಂತ ಮಾನ ಮರ್ಯಾದೆ ಹಂಗಿದ್ರ ಇಲ್ಲಿ ಕಟ್ಟಿ ಮ್ಯಾಗ ಬಂದ್ ಮಕ್ಕೊಂತಿದ್ದೇನ? ನೋಡಿ ನನಗೆ ಹೇಳಕ್ ಯವ್ವ ಮನಿ ವಿಚಾರ ಮನೆಗೆ ಹೇಳಿದ್ರೆ ಸೈಲೆಂಟ್ ಆಗಿ ಕೇಳ್ತದಲ್ಲನ, ಯಾವನ್ರ ಬೀದಿಗೆ ತರ್ತಾರೆ ಮನಿ ವಿಚಾರನ. ಹೇ ನಮ್ಮವ್ವ ಇದನ್ನೆಲ್ಲ ಸೀರಿಯಸ್ ಮಾಡಾಕ್ತಾಳ ಅಂತ ಮಾಡಿದ್ರೆ ಇಲ್ಲ ಜೋಳ ತಕನಕ ಎಣಿ ಹತ್ತಿದ್ಲ ಅಂತ ನಮ್ಮವ್ವ ಏಣಿ ಮುರಿದು ಬಿದ್ಬಿಟ್ಟಾಳ. ಹಿಂದೆಲ್ಲಿ ಹೊಡೆದ್ ಬಿದ್ದು ಏನೇನೋ ಮಾತಾಡ್ತಾಳ. ನೀವೇನ್ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ, ನನ್ ಬಗ್ಗೆ ನಿಮ್ಗೆ ಗೊತ್ತಲ್ಲ. ನಿನ್ನ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಹೆಂಗೋ ಮರ್ಯ. ಒಂದು ಮುಂಜಾನೆಯಿಂದ ಕಟ್ಟಿ ಮೇಲೆ ಕುಂತಿರ್ತೀನಿ. ನಾ 3 ಬಸ್ಸರ ನೋಡ್ತಾರೆ ಎಲ್ಲ ಗೊತ್ತಿಲ್ಲ, ನಿನ್ನ ಮಾತ್ರ ಒಂದು ಮುಂಜಾನೆಯಿಂದ ಕಟ್ಟಿ ಮೇಲೆ ಕುತ್ಕೊಂಡ್ರ ಅದು ಎಲ್ಲರೂ ನೋಡ್ತಾರ. ಏನ್ ಬೇ ನೀನು ವಯಸ್ಸು ಬಂದ್ರ ಮಗ ಅದ ನನ್ನ ನಡ ಓಣೆ ಹಿಂಗ್ ಒದ್ರಿದ ನನ್ ಯಾರು ಹೆಣ್ ಕೊಡ್ತಾರ ಬೇ? ಹೆಣ್ಣು ಅಂತ ಹೇಳಿ ಅವನಿಗೆ ಮೊದ್ಲ ನಿನ್ ಹೊಟ್ಟಿ ನೀನ್ ನೋಡ್ಕೊಳೋದ್ ಕಲಿ. ಮನ್ಯಾಗ 1000 ಸರಿ ಹೇಳಿದೆ ನಿನಗ ಬುದ್ಧಿ ಬರೋದಿಲ್ಲ. ಅದಕ್ಕ ನಡ ಊರಾಗ ಬಂದು ನಿನಗ ನಾಚಿಗೆಟ್ಟವನಿಗೆ ಹಂಗ ಹೇಳಿದ್ರೆ ತಿಳಿತೈತಿ ಅಂತ ಹೇಳಿ ಬಂದೆ ನೀನ. ಈಗೇನ್ ಬೇ ನಿನಗೆ ಜಾಳ ಅಷ್ಟ ಹೋದಲ್ಲ, 1 ದಿವಸ ಟೈಮ್ ಕೊಡು, ಹಿಟ್ಟು ಸಮೇತ ತಂದು ಹೋಗಿತಾನೆ ನಿನಗೆ. ಏನ್ ಟೆನ್ಷನ್ ಆಗ್ಬಿಡ್ಬೇ. ಇಂಥವು ಬಾಳ ಆಗ್ಯಾವು, ನಡಿ ಸಾಕ್ ಮನಿಗೆ. ನಡಿ ಹೋಗನ್. ಅಲ್ಲಿ ಪಕೀರ ಈ ಎಮ್ಮಿಗಿದ್ದು ಸುಖ ನಮಗಿಲ್ಲ ನೋಡ್ಲಿ. ಅಲ್ಲಣ್ಣ ನಿಮ್ಮವ್ ನೋಡಿದ್ರ ಊರ್ ಮಂದಿ ಮುಂದ ಮಾನ ಮರ್ಯಾದೆ ಎಲ್ಲ ತೆಗೆದು ಬಿಟ್ಲಿ ನಿಂದ. ಅದಕ್ಕಪ್ಪ ನಾ ಅಲ್ಲಿಂತ್ರ ಎಸ್ಕೇಪ್ ಆಗ್ಬಿಟ್ಟೆ. ಮತ್ ಕರೆದು ಹೊಡೆದ್ರ ನ್ಯಾಯ ಮಾಡಿ, ಇರೋ ಸ್ವಲ್ಪ ಮರ್ಯಾದೆ ಐತಿ ಅದನ್ನ ಕಳ್ಕೊಂಡ್ರ ನ್ಯಾಯ ಮಾಡಿ. ಲೇ ಎಲ್ಲಾರ ಮನೆ ದಸ್ತಿ ತೂತಲಿ ಸುಮ್ ಬಾರ್ಲಿ ಮಕ್ಳು ಮಿಷಿ ಅಂತ. ಆದ್ರ ನಿಮ್ಮವ್ವ ಬಾಳ ಸ್ಟ್ರಿಕ್ಟ್ ಅಣ್ಣ. ಹೋದ್ ಜನ್ಮದಾಗ ರೌಡಿ ಏನ್ರ ಆಗಿದ್ಲ ಅಣ್ಣ ನಿಮ್ಮವ್ವ? ಅದು ಹೆಣ್ಣು ಹುಲಿಲಿ ಒಂದೊಂದ್ಸತಿ ಬ್ಯಾಟಿ ಆಡಕ ಬರ್ತೈತಿ, ತಪ್ಪಿಸ್ಕ್ಯಾವ ಕಷ್ಟ. ನಿನ್ನಂತ ಬಂಡ ಬಾಳ ಬದುಕಾಗಲ್ಲ ಬಿಡಣ. ನಮ್ಮವ್ವ ಏನ್ರ ಹಿಂಗ್ ಬೈದಿದ್ರ ಇಂತ ಕಾಂಗ್ರೆಸ್ ಗಿಡಕ್ಕ ನೀನ ಕೆಲ್ಸ ಆಯ್ತಿದ್ದಣ. ಲೇ ನಮ್ಮವ್ವಿನ ಬಾಯಿ ಮಾತಿಂದ ಹೇಳಲ್ಲೇ, ನಿಮ್ಮವ್ವ ಅವತ್ ನಡ ಹಾದ್ಯಾಗ ಕಾಲ್ ಮರಿ ತಂದು ಹೊಡ್ಕೊಂಡ್ ಹೋದ್ಲಲ್ಲೇ, ಅದಕ್ಕೆ ಹೋಲ್ಸಿರ್ ನಂದ ಬೆಟ್ರಲೇ. ಹೋಲ್ ಬಿಡ ಅಂದಂಗ ಇಷ್ಟು ಸೀರಿಯಸ್ ಆಗಿ ಎಲ್ಲಿ ಹೊಂಟಿಣ? ಹೌದು ಗೌಡ್ರ ಮನೆಗೆ. ಯಾಕಣ ಗೌಡ್ರ ಮಗಳ ಏನ ಮದ್ವಿ ಹಾಕನಂತಂದ ಕೇಳಾಕ್ ಹೊಂಟಿ ಅಣ್ಣ? ಲೇ ನನಗೆ ಒಂದ್ ಗುಕ್ ಕೂಳಿ ಗತಿ ಇಲ್ಲ, ಆಗ್ಲಿಂದನೇ ಹೇಳಾಕ್ತಾನೆ ಮದ್ವಿ ಅಂತಲ್ಲಿ. ಮುಗ್ಳಂ ಚಂಬ ಜೋಳ ಇಸ್ಕೊಂಬರಕ್ ಹೋಗನ್. ಅಲ್ಲ ನಮ್ಮವ್ವ ಅವ್ರ ಹೊಲ್ದಾಗ ಕೂಲಿ ಮಾಡ್ತಾಳಂತಂದು ಜೋಳ ಕೊಡ್ತಾರ, ನೀ ಏನ್ ಕಿತ್ ಗುಡ್ಡಿ ಹಾಕಿ ಅಂತಂದ್ ನಿಮ್ ಕೊಡ್ತಾರ? ಏನ್ ಕಿತ್ ಗುಡ್ಡಿ ಹಾಕ್ತಾನೆ ಅಂತ ನೋಡಂತ ಬಾ ಮಗನ. ಏ ತಮ್ಮ ಇಲ್ಲೇ ನಿಲ್ಸ, ಯಾಕಂದ್ರ ಬೋರ್ ಬಂದ್ ಮಾಡ್ಬೇಕ, ಮಳಿ ಬರೋ ಹೊತ್ತಾತ. ಅದಕ್ಕ ನೀ ಏನಾರ ಹೊಳಿ ಬರಾಕತ್ರ ಮತ್ತ ನನ್ನ ಹತ್ತಿಸ್ಕೊಂಡು ಸರಿ ತೋರ್ಪ ಥ್ಯಾಂಕ್ಸ್. ನಡಿ 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 ನಡಿ. ಯಪ್ಪ ದೇವ್ರಿ, ಇವತ್ತು ಯಾರ ಮಕ್ಕ ನೋಡಿನೇನು ಬಕ್ಕಳು ತುಂಬಾ ವ್ಯಾಪಾರ ಆಯ್ತು. ಹಿಂಗ ದಿನ ಸಿಗ್ತಾ ಇದ್ರ ಮನಿ ಮ್ಯಾಲ ಮನಿ ಕಟ್ತಾನ ಇರ್ಬೋದು. ತಿರುಪತಿ ವೆಂಕಟೇಶ, ಸಿಗಂದೂರು ಚೌಡೇಶ್ವರಿ. ದುಡ್ಡನ್ನೇ ದ್ಯಾವರಂದರು ಜಲ್ಲ ಜನಗಳು. ಏನ್ ಪ್ರಕಾರ ಮಾಮಣ್ಣ? ಯವ್ವ ತಂಗಿ
ಬರೀ ಬಾಬಣ್ಣ ಅನ್ನು ಮತ್ತೆ ಯಾಕೆ ಬ್ರೋಕರ್ ಬಾಬಣ್ಣ ಅಂತಿದಿ? ಕೆಲವೊಬ್ರಿಗೆ ಕೆಲವೊಂದ್ ಹೆಸರು ಬಾಳ್ ಸೂಟ್ ಆಕೇತಣ್ಣ ಅದಕ್ಕೆ ಹಂಗ್ ಕರ್ದೆ. ಏನ್ ಸೂಟ್ ಆಕತ್ತೀವೋ ಏನು? ಏನಣ್ಣ ಬಾಳ್ ಖುಷಿಯಿಂದ ಹಾಡ್ ಹೇಳ್ಕೊಂತ ಹೊಂಟ್ಬಿಟ್ಟಿ, ಏನ್ ದನದ ಪೇಟೆದಾಗ ಜೇಬ್ ತುಂಬಿಸ್ಕೊಂಡ್ಬಿಟ್ಟಿ ಹೆಂಗ? ಏನ್ ತುಂಬತತ್ವ? ಮೊದ್ಲ ಈ ರೈತರ ಹತ್ರ ರೊಕ್ಕನೇ ಇಲ್ಲ, ಈ ಸರ್ಕಾರದವ್ರು ಎಲ್ಲಾನು ಬಡ್ದು ಬಾಯಿಗೆ ಕೇಳಕತ್ತಾರ. ಇನ್ನು ನನ್ನ ವ್ಯವಹಾರ ಎಲ್ಲಿ ಕುಂದಿರ್ತತಿ, ನಾನು ರೊಕ್ಕ ಎಲ್ಲಿ ತುಂಬತತಿ? ಅದ್ರಾಗಿಲ್ಲ ಅಂದ್ರೆ ಏನ್ ತಗೋಣ, ಗಂಡು ಹೆಣ್ಣು ಮಾಡ್ಸೋದ್ರಾಗ ಹೊಡ್ಕೊಂತಿ. ಏನ್ ಹೆಣ್ಣು ಗಂಡ ಬಿಡ ಇವ, 10 ಜಿಲ್ಲೆ ತಿರುಗಿದ್ರ ಒಂದ್ ಕನ್ಯೆ ಸಿಗ್ತತಿ. ಅದು ಏನು ಬೆಂಗಳೂರಾಗ ಕೆಲಸ ಮಾಡ್ತಾನೆ ಅಂದ್ರ ಮಾತ್ರ ಕನ್ಯೆ ಕೊಡ್ತಾರ. ಅವೇನಾರ ಕಮ್ತಾ ಮಾಡ್ತಾನೆ ಅಂದ್ರ ಹೊಸ್ಲಾನ ತುಡ್ಯಾಕ್ ಬಿಡಲ್ಲ. ಅವ್ ಬೆಂಗಳೂರಾಗ ಚಪ್ಪಲ್ ಹೊಲಿತಾನೋ, ಭಿಕ್ಷೆ ಬೇಡ್ತಾನೋ, ಏನ್ ಮಾಡ್ತಾನೋ ಗೊತ್ತಿಲ್ಲ. ಒಟ್ನಲ್ಲಿ ಬೆಂಗಳೂರಾಗ ಅದಾನ ಅಂದ್ರ ಹೆಣ್ಣು ಕೊಡ್ತಾರ, ಇಲ್ಲ ಅಂದ್ರ ನೌಕರಿ ಮಾಡೋರಿಗೆ ಮಾತ್ರ ಕನ್ಯೆ ಕೊಡ್ತೇವೆ ಅಂತಾರ. ಏನ್ ಮಾಡ್ತಿದಿ? ನಿನಗೂ ಅದ ಬೇಕಲ್ಲಣ್ಣ? ಏನು ಹಿಂಗಂತಿದಿ? ಯಾರ ಕೇಳಿಸ್ಕೊಂಡ್ರು ಓಡಾಡ್ಸ್ಕೊಂಡ್ ನೋಡ್ತಾರ. ನೀನು ಅದ್ರಾಗ ಏನೈತಣ್ಣ, ಗಂಡ್ ಮಕ್ಳಿಗೆ ಹೆಣ್ ಸಿಗೋಲ್ಲ ಅಂತ 2 ಲಕ್ಷ ಇಸ್ಕೊತಿ, ಬೀಗ್ತನ ಮಾಡ್ತಿ. ಅವ್ರಿಬ್ರು ಮಧ್ಯೆ ನೀನ ಅಲ್ಲ ಲಾಭ ಪಡ್ಕೊಳ್ಳೋನು, ಏನಂತಿ? ಏನ್ ಹೇಳ್ತೀವ? ಈ ಚಿಕ್ಕ ವಯಸ್ಸಿನಾಗ ನೀ ಹೇಳ್ದಂಗನ ಆಗಿದ್ರ ನಾನೇ ಯಾಕೆ ಇಲ್ಲಿ ಇರ್ತಿದ್ದೆ? ಬೆಂಗಳೂರಾಗ ದೊಡ್ಡ ಬಿಲ್ಡಿಂಗ್ ಕಟ್ಸಿದ್ದೆ. ನಿಮ್ಮ ಹೋಗ್ಲಿ ಬಿಡೋಣ, ಯಾಕೆ ಖುಷಿಯಿಂದ ಹೊಂಟಿದ್ದೆ ಅಲ್ಲ, ಅದಕ್ಕೆ ನಾನ ಕರೆದು ಮಾತಾಡ್ಸಿದ್ದೆ, ಏನ ಲಾಟ್ರಿ ಗಿಟ್ರಿ ಹೊಡೆದೈತೆ ನಾನು. ಅದು ಹೋಗ್ಲಿವಾ? ನೀನ್ ಯಾಕೆ ಆಕಳ ಮೇಯ್ಸಾಕತ್ತಿದಿ? ಮತ್ತಾರ ಊರೇನು ಗೌಡ್ರು ಶಾಂಬೋರ್ ಬಂದ್ ಮೇಯ್ಸ್ಬೇಕನ? ಸಣ್ಣ ವಿಷಯಕ್ಕೆ ಯಾಕೆ ಗೌಡ್ರನ್ನು ಶಾಂಬವ್ರನ್ನ ಹೇಳ್ತೀವ? ನಾ ಏನ್ ಹೇಳಾಕತ್ತಾನಿ ಅಂದ್ರ, ಇತ್ತಿತ್ಲಾಗ ಹೆಣ್ಣ ಸಿಗೋಲ್ವು ಅಂತ ಬಾಯ್ ಬಡ್ಕೊಳಕತ್ತಾರ. ಮದುವೆ ಆಗುವ ನೀನು ದೊಡ್ಡ ನೌಕರಿದಾರಿಗೆ ತೋರಿಸ್ತಾನಿ. ನೀ ಒಂದು ಕೆಲಸನೂ ಮಾಡೋದ್ ಬೇಡ, ಈ ಕಡ್ಡಿ ತೆಗೆದು ಈ ಕಡೆ ಇಡೋದು ಬೇಡ ಅಂತ ಮನಿತನ ಐತಿ. ಯಾಕಂದ್ರೆ ನಿಮ್ಮ ಅಪ್ಪನು ನಾನು ಅನಿಸ್ತಾನಿ. ಯಾಕೆ ಈ ಬಿಸ್ಲಾಗ ಆಕಳ ಮೇಯ್ಸ ಬಾಳೆ ಬಂತ ನಿನಗೆ? ಯಾಕಂದ್ರೆ ಚಲೋತ್ನಾಗ ಮದುವೆ ಆದಿ ಅಂದ್ರೆ ನಿನಗೆ ನಡೀತೈತಿ. ಮೊದ್ಲ ಊರಾಗ ಬಾಳ ಮಂದಿ ಎಕ್ಸ್ಪೈರ್ ಡೇಟ್ ಅದಾರ, ಫಸ್ಟ್ ಅವ್ರಿಗೆ ಹೋಗಿ ಮದ್ವಿ ಮಾಡ್ಸ. ಅದೇನೋ ಅಂತಾರಲ್ಲ, ಹಾದ್ಯಾಗ ಹೋದ್ರ ಕರ್ದು ಕೆರ ತಗೊಂಡ್ ಹೊಡ್ಸ್ಕೊಂಡ್ರಂತ, ಹಂಗಾತ್ ನಡಿಪ. ಹೋಗ್ಲಿ ಬಿಡುವ, ಮದುವೆ ಆಗಕ್ ಒಲ್ಲೆಲ್ಲ ಅಷ್ಟ್ಯಾಕೆ ಸಿಟ್ಟಾಕಿದಿ? ಹಂಗೆ ನಿಮ್ಮಪ್ಪ ದೊಡ್ಡ ಅಸಾಮಿ ಅದಾನ. ಬೀಗ್ತನ ಮಾಡೋದಂದ್ರ ಅಷ್ಟು ಸುಲಭ ಅಲ್ಲ. ಅದ್ರಾಗ ನಿಮ್ಮಪ್ಪ ಅಂತಿಂತ ಹುಡುಗರು ಮತ್ತ ನಾನು ನೀನು ಮೈಸುವ ಮದುವೆ ಅಂದಕ ನನ್ನ ಮೇಲೆ ಸಿಟ್ಟಾಗ್ಬಾರ್ವಾ? ಹೊತ್ತು ಮೀರ್ತಾ ಬಂತು, ಮೊದ್ಲು ಹೋಗಿ ಗೂಡ್ ಸೇರ್ಕ್ಯಾ, ನಾ ಏನ್ ಬರ್ತೀನಿ. ನಿನ್ ಬುದ್ಧಿ ನಂಗೆ ಗೊತ್ತಿಲ್ಲನ, ಯಾರ ಹತ್ರ ರೊಕ್ಕ ಇರ್ತಾ ಅಂತವ್ರಷ್ಟ ಬಿಕ್ತನ ಮಾಡ್ತೆ. ಈಗ ಯಾರು ಸಿಕ್ಕಿಲ್ಲ ಅಂದ ನಾನ್ ಬಕ್ರ ಮಾಡಕ್ ಬಂದೇನ? ಹೋಗ ಅವ್ರ ದಾಸಪ್ಪ ಬಂದ್ಬಿಟ್ಟೆ. ಬಾ ಬಾರ್ಲಿ ಹಿಡ್ಕೊ ಬೈದ್. ನಮಸ್ಕಾರ ರೀ ಗೌಡ್ರ. ನಮಸ್ಕಾರಪ್ಪ. ಇಬ್ರಿಗೆ ಆಳಿಗೆ ಹೇಳಂದಿದ್ನಲ್ಲಪ್ಪ, ಅವ್ರು ಇವ್ರಾನ? ನೀವೇನ್ರಿಪ್ಪ ಅವ್ರು ಯಾರು ಅನ್ನೋದು ಗೊತ್ತಿಲ್ಲ. ನಾನು ಬೆಂಗಳೂರಿಂದ ಇವತ್ತು ಬಂದೆ, ನೀವೇನು ಬಂದ ತಕ್ಷಣ ಆಳು ಹೋಳು ಅಂತಿರಲ್ಲ, ಅವ್ರು ಗೊತ್ತಿಲ್ಲ ತೆಗೀರಿ ಯಾರು ಅಂತ. ಮತ್ತೆ ಇಲ್ಲಿ ಅದಕ್ಕೆ ಬಂದಿರಪ್ಪ ತಮ್ಮ ನನ್ನ ಹತ್ರ? ಅದು ರೀ, ನಾವು ಊರಾಗ ಇದ್ದದ್ದಲ್ಲ ಭಾಳ ಆಗೈತ್ರಿ. ಹಂಗ ಬಸ್ ಸ್ಟ್ಯಾಂಡ್ನಾಗ ಇಳಿದ ತಕ್ಷಣ ನಿಮ್ಮ ಹತ್ರನ ಬಂದಿರಿ, ನಿಮ್ಮನ್ನ ನೋಡೋಣ ಅಂತ. ಅಲ್ಲೋ ತಮ್ಮ, ಮೊದ್ಲ ಹೇಳ್ಬೇಕ ಬೇಡ ನೀನು? ನಾನು ಮಾತಾಡ್ಸಕ್ ಬಂದೇನಿ ಅಂದ್ರ ಬಾ ಹಂಗ ಬಾ ಒಳಗ ಹೋಗೋಣ ಬಾ. ಬಾರೋ ತಮ್ಮ, ಮೇಲ್ ಬಾ ಬಾ. ಇಲ್ತಾರೆ, ಇಲ್ಲೇ ಇರ್ತದೆ. ಬಾರೋ ಮೇಲ್ ಬಾ. ಗೌಡ್ರಿಗೆ ಒಂದು ಮರ್ಯಾದೆ ಇರ್ತೈತೆ, ನಾವ್ ಇಲ್ಲೇ ಇರ್ತೇವೆ. ಇಲ್ಲಿ ಬಾರೋ ಮೇಲ್ ಬಾರೋ ತಮ್ಮ. ಇಲ್ತಾರೆ ತಮ್ಮ, 1-2-3 ಕಪ್ ಚಾ ಮಾಡ್ಕೊಂಬಾರಪ್ಪ. ಹೇಳು ಸರ. ಹಂಗ ನಾಷ್ಟ ಹೇಳ್ಬಿಡ್ರಿ, ಇಲ್ಲೇ ಕುಂತ ತಿಂತ ಮತ್ತೆ. ಹೌದಾ? ಹಂಗ ನಾಷ್ಟನ ತಂಬರ್ಪ, 1-2-3 ನಾಷ್ಟ, 2-3 ಚಾ ತುಂಬ. ಅಂದಂಗ ಗೌಡ್ರ, ನಿಮ್ಗೆ ನೋಡಕ್ ಹಂಗ ಬರೇಗೈಯಿಂದ ಬಂದವೆ ಅಂತ ಅನ್ಕೋಬೇಡ್ರಿ. ಅಲ್ಲೇ ಬಸ್ ಸ್ಟ್ಯಾಂಡ್ ಇರೋದು ಬೇಕರಿಯಾಗ ಬ್ರೆಡ್ ಬಿಸ್ಕಿಟ್ ತಾಂಬರಾಗ್ತಿದ್ರಿ. ನಾಯಿ ಅದಾವ್ರಿ, ಬಾಯಿ ಹಾಕ್ಬಿಟ್ಟವ್ರಿ. ಮತ್ ನಾಯಿ ತಿಂದದ್ದು ನಿಮಗೆ ಹೆಂಗೆ ತಿನ್ಸಕತ್ರಿ? ಅಲ್ಲೇ ಹಾಕಿ ಬಂದ್ಬಿಟ್ಟವ್ರಿ ಅತ್ತ. ಅಲ್ಲೇ ಹೋಲ್ಬಿಡ್ಲಿ ತಮ್ಮ, ನೀ ತಂದದ್ರಾಗ ಪ್ರಾಣಿ ಪಕ್ಷಿಗಳ್ದು ಪಾಲೈತಿ, ಹೋಲ್ಬಿಡು ತಿನ್ಲಿ. ನಾನು ಊರಾಗಿದ್ದಿಲ್ಲ ತಮ್ಮ, 20 ದಿವಸ ಆಗಿತ್ತಪ್ಪ ಮಗಳು ಊರಿಗೆ ಹೋಗಿ. ನಾನು ನಿನ್ನೆ ಬಂದೆ ನೋಡಪ್ಪ. ನೀವು ಇವತ್ತು ಬಂದದ್ದು ಚಲೋ ಆಯ್ತು ನೋಡಪ್ಪ, ಇವತ್ತು ನಾ ಸಿಕ್ಕಿ ನಿಮ್ಗೆ, ಹೌದಲ್ಲ? ಯಾಕ ಒಳ್ಳೆ ಊರ್ ಬಿಟ್ಟು ಹೋಗಿರ್ಬಿಡ್ರಿ ಗೌಡ್ರ, ನೀವು ಹೋಗಾರಲ್ಲ ಮನಿ ಬಿಟ್ಟು. ಅಲ್ಲೋ ತಮ್ಮ, ಈಗ ಮಳೆಗಾಲ ಚಲೋ ಆತಂದ್ರ ಇನ್ನ ಹೊಲ ಹೊಡೆದು ಬಿತ್ತಿನ ಚಲೋ ಆಕವ. ಬ್ಯಾಸರ ಆಗಿತ್ತಪ್ಪ, ಆಳಿಗೆ ಹೇಳಿ ನಾವು ಸ್ವಲ್ಪ ಮಗಳು ಊರಿಗೆ ಹೋಗಿದ್ನಪ್ಪ. ಅದ ಆತ್ರಿ ಗೌಡ್ರ, ಅವತ್ತು ಕಣದಾಗ ಜೋಳ ಒಕ್ಕಲ್ತನ ಮಾಡಾಕ್ತಿದ್ರಲ್ರಿ. ನಾನ್ ಹಾಗ ನಕ್ಲಿಗೆ ಬಂದ್ ಕೇಳಿದ್ರಿ ನಿಮಗೆ ಜೋಳ ಕೊಡ್ರಿ ಅಂತಂದು. ನೀವೇನಿಲ್ಲ, ನಿನಗಿಲ್ಲದ್ದೇನೋ ಮರೆ ಒಂದ್ ಚೀಲ ತಗೊಂಡ್ ಹೋಗ ಅಂದಿದ್ರಿ, ಅದಕ್ಕೆ ಬಂದಿದ್ದೀವ್ರಿ. ಅಲ್ಲಪ್ಪ, ಈ 108 ಟೆನ್ಷನ್ ಅವತ್ತೇನ ಹೇಳಿದ್ನಿ, ಏನ ಅವತ್ತು ಒಯ್ದು ಬಿಡ್ಬೇಕಿಲ್ಲ ನೀನು? ಅದರಿ, ಅವತ್ತು ನಮಗೂ ತಗೊಂಡ್ ಹೋಗಕ್ಕಾಗಿದ್ದಿಲ್ಲ, ನಮಗೂ 108 ಕೆಲಸ. ಹಿಂಗಾಗಿ ಕೊಟ್ಟಿದ್ರ ನಿಮ್ಮನ್ನ ನೋಡ್ದಂಗ ಆಕತ್ರಿ, ತಗೊಂಡ್ ಹೋದಂಗ ಆಕತ್, ಚಲೋ ಆಕತ್ತ ಅಂತ ಬಂದಿವ್ರಿ. ಮತ್ತಂಗ ಅಲ್ಪ ತಮ್ಮ, ಅವತ್ತ ಹೇಳಿದ್ದೆ ನೀನು ತಗೊಂಡ್ ಹೋಗು ಅಂತೇಳಿ. ತಮ್ಮ, ಒಂದ್ ಚೀಲ ಜೋಳ ಕೊಟ್ಟು ಕಳ್ಸಪ್ಪ ಅವಂಗ. ಅಲ್ರಿ ಗೌಡ್ರ, ನಿಮ್ಮ ಹೆಸರು ಹೇಳಿ 2 ಚೀಲ ಜೋಳ ಹೋಯ್ತು, ಹಳೆ ಮಾತಾತ್ರಿ ಅವ್ರು. ಅದು ನಾನಲ್ಲ ಹೋರಿ. ಅವತ್ತೇನೋ ನಿಮ್ಮ ಹೊಲ್ದಾಗ ಕೆಲಸ ಮಾಡ್ತಾರಂತಲ್ರಿ ಇವ್ರವ್ವ ಇನ್ನೊಂದಕ್ಕ, ಅವ್ರಿಗೆ ತಗೊಂಡ್ ಹೋಗ್ಕೊಟ್ಟಿದ್ದೆ. ಅವ್ರಿಗೇನೋ ಬರಕ್ ಆಗಂಗಿಲ್ಲ, ಇಸ್ಕೊಂಬಂದ್ ಕೊಡಪ್ಪ, ಕೈಕಾಲು ನೋವು ಅಂದ್ರಿ. ವಯಸ್ಸಾದಾರ ಅಂತ ನಾನ ತಗೊಂಡ್ ಹೋಗ್ಕೊಟ್ಟಿದ್ದೆ, ನಾವ್ ಇದಿಲ್ರಿ.
ಸುಮ್ಮರು ಹಂಗ ಆಮೇಲೆ ಇನ್ನೊಂದ್ಸಲ ನಾಷ್ಟ ಏನ್ಪಾ ತಮ್ಮ ಏನ ಕಿವ್ಯಾಗ ಸೊನ್ನಿ ಮಾಡಿ ಮಾತಾಡಕುಂತೀರಲ್ಲ ಇಬ್ರು. ಹಾ ಅದೇನಿಲ್ರಿ ಒಂದ್ ಚೀಲ್ ಬ್ಯಾಡ್ರಿ 2 ಗಿದ್ನ ಕೊಟ್ರಿ ಸಾಕ ಮತ್ ಬೇಕಂದ್ರ ಮುಂದಿನ ವರ್ಷ ನಾನ ಕೇಳಿ ಇಸ್ಕೊಂಡ್ಬೇಕನಿ. ಅದೇನ ಅಂತಾರಲ್ರಿ ಪುಕ್ಸಟ್ ಸಿಕ್ಕ್ರ ನನಗೊಂದು ನಮ್ಮ ಅಪ್ಪಗೊಂದು ಅನ್ನ ಕೆಟಗರಿ ನಮ್ದಲ್ರಿ ಏನ್ಲೆ. ಹಾ ಶಬ್ಬಾಸ್ಲೆ ಹುಡುಗ, ಭಾರಿ ಶಾಣೆ ಅದೀಪ ನೀನು. ಒಂದ್ ಚೀಲ ತಗೊಂಬಂದು ಹಾಕಿಸ್ಕೊಂಡ್ ಹೋಗು. ಹಾ ಇಲ್ಲೇ ನಿಮ್ ಮನಿ ಒಳಗ ಯಾವ್ರ ಇರ್ತಾವ ನೋಡ್ರಿ ಹಾಕೊಡಕ್ ಕೇಳ್ರಿ. ಗೌಡ್ರಿಗೆ ಏನ ಚೀಲಕ್ ಬರ ಏನ್ರಿ? ಆತಾಳೆ ತಮ್ಮ, ಅಲ್ಲೇ ಗೋಡಮ್ನ್ಯಾಗ ಇರ್ತಾವ ಯಾವ ಚೀಲ ಹಾಕಿಸ್ಕೊಂಡ್ ಹೋಗಪ್ಪ. ಅದು ಗೌಡ್ರ ಚಾ ನಾಷ್ಟ ಹೇಳಿದ್ದೀವ್ರಿ ಮತ್ ನಮ್ಮ ಹೆಸರು ಹೇಳಿ ಮಾಡಿರ್ತಾರ್ರಿ ಮತ್ತ ವೇಸ್ಟ್ ಆಗ್ಬಾರ್ದಲ್ಲ. ಅದಕ್ಕೆ ತರಕ್ ಹೇಳಿದ್ರ. ತಮ್ಮ ತಗೊಂಬಾರಪ್ಪ, ಚಾ ಕುಡ್ದು ಹೋಗ್ಲಿ. ಹಾ ತಮ್ಮ ಆಳ ಬಂದಿಲ್ಲ, ಒಂದ್ 2 ತಾಸು. ಅದರಿ ನಮ್ಮ ಅವನ್ನ ಬಸ್ ಸ್ಟ್ಯಾಂಡ್ ಕುಂದಿರ್ಸಿ ಬಂದಿದ್ವಿ 2 ದಿವಸ ನಿದ್ದೆ ಅಲ್ಲಂತ್ರಿ, ಜ್ವರ ಬಂದ್ಬಿಟ್ಟವಂತ. ಅಲ್ಲೇ ರಾಣೇಂದ್ರ ಸರ್ಕಾರಿ ಆಸ್ಪತ್ರೆ ಕರ್ಕೊಂಡ್ ಹೊಂಟಿದ್ರಿ. ಅದಕ್ಕೆ ಇಲ್ಲಿ ಬಂದು ಹೋಗೋಣ ಅಂತಂದು ಒಂದ್ 500 ರೂಪಾಯಿ ಕೊಟ್ಟಿದ್ರೆ ಚಲೋ ಆಕೈತ್ರಿ. ಮತ್ತೆ ಬಂದು ಕೊಡ್ತಿದ್ವಿ. ನಮ್ಮೂರ ಶ್ರೀಮಂತರು ನೀವು ಅಲ್ರಿ, ನಿಮ್ಮನ್ ಬಿಟ್ರಿ ಯಾರು ಕೇಳ್ಬೇಕು. ಮತ್ತೆ ಹೊಳೆ ಬಂದು ಕೊಡ್ತಾನ್ರಿ, ಏನು ಇದು ಇಲ್ಲ. ಹಾ ಸರಿ. ಹಾ ನಮ್ಮವ್ವ ಅಷ್ಟು ಹೋಯ್ಕಂದ್ರೆ ಮನೆ ಕೆಲಸ ಮಾಡಲ್ಲ, ಇವ್ರ ಮನೆ ಕೆಲಸ ಮಾಡ್ಬೇಕಂತ ಬಡ್ಡೆ ಮಗ ಹಂಗ. ತಮ್ಮರ ತಗರಿ ಚಾ ತಗರಿ. ಹಾ ಅಣ್ಣ ಗೌಡ್ರ ನಾಷ್ಟನ ಹೇಳಿದ್ರ ಹಂಗ ನಾಷ್ಟನ ಕೊಟ್ಟಿದ್ರೆ 2 ತಿಂದು ಕುಡ್ದು ಹೋಗ್ಬಿಡ್ತಿದ್ದೆ. ಆದ್ರೆ ಗಿರ್ಮಿಟ್ಟಿ ಮಸ್ತ್ ಇದ್ದು ಬಣ. ನೀ ಅದೃಷ್ಟ ಮಾಡಿಲ್ಲ ನನ್ನ ಜೊತೆ ಬಂದ ಮಗನ. ನೀನು ನಾಷ್ಟ ಸುಮ್ಮನೆ ಮಾಡ್ಸಿಲ್ಲ, ಈಗ ಜೋಳ ಚೀಲ ಹೋಗ್ಬೇಕು ಗಿರಣಿ ಮಠ. ಆದ್ರೂ ಬಾರಿ ಬಿಡಾನಿ, ಗೌಡ್ರ ಮ್ಯಾಲೆ ಎತ್ತಿ ಜೋಳ ಹೊಡದು ಮತ್ತೆ 500 ರೂಪಾಯಿ ಹೊಡದು. ಹಂಗಲಿ ಕೆಲವೊಬ್ರಿಗೆ ಹಾವ ಹೊಡಿಬೇಕ, ಮ್ಯಾಲ ಹೊಕ್ಕಾರ. ಹೆಂಗ ಜೋಳ ಅಷ್ಟ ಅಲ್ಲ ಮಗನ, ನನಗೆ ಸವಾಲ್ ಹಾಕಿದ್ದಲ್ಲ, ಜೋಳ ಜೊತೆಗೆ 500 ರೂಪಾಯಿನೇ ಐತಿದೆ. ಬಾ ಕಿರಾತ್ಕ. ಹಾ ಏನ್ ಪಾಸ್ ಹಾಕೋರ ಇಲ್ಲಿ ಗೌಡ್ರ ಇಲ್ದ ಕಾಯಿ ಮರ ಯಾರ? ನಾನಪ್ಪಾ. ನೋಡು ಗೌಡ್ರು 2 ಚೀಲ ಜೋಳ ತಗೊಂಡು ಹೋಗಂದ್ರ ನನಗೆ ನಮ್ಮ ಅವರೇನ ಅವ್ರಿಗೆ ರೊಕ್ಕ ಕೊಡ್ತಾರಂತ. ಆಮೇಲೆ ಅದಕ್ಕೆ ಹೇಳಿದ್ ನಿನಗೆ. ಇಲ್ಲಿ ನೋಡಿಲ್ಲ ಈಗ ಅಷ್ಟು ಒಯ್ಯಕ್ ಆಗಂಗಿಲ್ಲ, 2 ಗಿದ್ದು ದೋಸ್ ಅಷ್ಟ ಹಾಕ, ಮತ್ತೆ ಇನ್ನೊಂದ್ಸತಿ ಬಂದು ಒಯ್ತಾನಂತ. ನಾನ್ ಸುಮ್ಮನೆ ಹಾಳಾಗ್ತಲ್ಲಪ್ಪ, ಬೇಕಾರೆ ಗೌಡ್ರನ್ ಕೇಳ. ನಾನೇನ್ ಕಳಂತರ ನೋಡ್ತೀಯಲ್ಲ, ನಿಮ್ ಗೌಡ್ರ ಹೇಳ್ಯಾರ. ಸರಿ ಬಿಡಪ್ಪ. ಸರಿ ಬಿಡಪ್ಪ ಅಲ್ಲ, ಮೊದ್ಲಾಗ 2 ತಿಂಗಳಿಗೊಂದ್ಸತಿ ಬಂದು ಒಯ್ಯನದ ನಾನು. ಅವಾಗ ಬಂದು ಸರ್ಕೊಂಡ್ ಗೌಡ್ರನ್ ಕೇಳೋ, ಅವ್ರ ಅಪ್ಪನ್ ಕೇಳಂದ್ರೆ ನಾನೇ ಮಾಡ್ಲಿ ಇರೋ, ಅವ್ರ ಕೊಟ್ಟಾಗ ಹೇಳಿಸ್ತಾನೆ. ಗೌಡ್ರ ಇವ್ರಿಗೆ ಹೇಳ್ರಿ ಜೋಳ ಕೊಡಾಕ ಅದು. ಕೊಡಪ್ಪ, ಹೇಳಂದ್ ಕೊಡು, ಕೊಡಿದ್. ಹಾ ಸರಿ ಗೌಡ್ರ ಕೊಡ್ದಾನಿ. ಹಾ ಸರಿ. ಕಿರಾತ್ಕ. ಹಾ ತಿಳಿತಿಲ್ಲ, ಮತ್ ಹಗ್ಲೆಲ್ಲ ಬಂದಾಗ ಕಿರಿಕಿರಿ ಮಾಡಂಗಿಲ್ಲ ನನಗೆ. ಮತ್ತೇನ್ರ ಡೌಟ್ ಇದ್ರೆ ಈಗ ಕೇಳ. ಕರಿಲ್ಲ ಏನೋ ಗೌಡ್ರನ. ಬೇಡ್ರಿ ಮತ್ತೆ ಇಲ್ಲಿರೋ ಹುಡ್ರಿಗೆಲ್ಲ ಹೇಳ್ಬಿಡು, ಮತ್ ನೀ ರಜಾ ಇದ್ದ ನನ್ನ ಜೊತೆ ಬಂದು ಕಿರಿಕಿರಿ ಮಾಡ್ಬಾರ್ದವ್ರು. ಏನಂತಿ? ಅಂದಂಗ ಏನ್ ತಿನ್ ನಾಷ್ಟನ? ಕಡ್ಕ ರೊಟ್ಟಿ ಬೇಳೆ ಸಾರು. ಅದ ನಿನ್ ಗತಿ. ಹೋಗಿ ಜೋಳ ತಗೊಂಬೋಗಿ ಇಲ್ಲೇ ಇರ್ತಾನೆ. ತಮ್ಮ ಬಿಡ ಗೌಡ್ರು ಹೇಳ್ಯಾರ, ಹಂಗ ಸುಮ್ಮನ ಅಲ್ಲ. ನೋಡ್ಲಿ ಹೆಂಗ್ ಬರ್ತಾವ ಜೋಳ ಈಗ. ನೋಡ್ದೇನ್ ಲೇ ಪಕ್ಕಿರ, ಹಗ್ಲೆಲ್ಲ ಮೈ ಮುರಿದು ದುಡಿಯೋರ್ಗೆ ಕಡಕ್ ರೊಟ್ಟಿ ಬ್ಯಾಳಿ ಸಾರು, ನಾವು ಗೆಸ್ಟ್ ಆಗಿ ಬಂದವ್ರಿಗೆ ಗಿರ್ಮಿಟ್ ಮಾಡಕ್ಕೆ. ಹೆಂಗೈತ್ ಕಾಲ? ಅದೇನೋ ಅಂಜಲ್ಲಿ ಏನೋ ನಿಮ್ಮವ್ವ ಇಲ್ಲಿ ಕೆಲಸ ಮಾಡ್ತಾಳ, ಅದಕ್ಕೆ ನನಗೆ ಜೋಳ ಕೊಡ್ತಾರ, ನೀ ಏನ್ ಕಿಸ್ತಿ ಅಂತ ಜೋಳ ಕೊಡ್ತಾರ ಅಂದಲ್ಲ ಮಗನ. ವರ್ಷ ಪೂರ್ತಿ ಅವ್ರ ಮನೆಯಿಂದ ಜೋಳ ಒಯ್ಬೋದು ನೋಡ, ಅಷ್ಟು ಟ್ಯಾಲೆಂಟ್ ಐತಿ ನನ್ನ ಹತ್ರ. ಇನ್ನೂ 1 ವರ್ಷ ಅವ್ರ ಮನೆಯಿಂದ ಒಯ್ತಿಂತ ನಾನು ಮಗನ. ಬರೀ ಮೈ ಮುರಿದು ದುಡಿದಷ್ಟಲ್ಲ, ನನ್ನಂಗ ಟ್ಯಾಲೆಂಟ್ ಇರ್ಬೇಕ. ಇಷ್ಟೆಲ್ಲ ಟ್ಯಾಲೆಂಟ್ ಇರೋನು 1 ಚೀಲ ಕೊಡ್ತಾನಂತಂದ್ರು, ತಂದ್ ಮನೆ ಹಾಕ್ಬೇಕಿತ್ತು, ನಾ ಎತ್ಕೊಂಡ್ ಹೋಗಿದ್ದೆ. ಬೆಳಗ್ಗೆ ಹಾಕ್ತಾನೆ, ಬಂದು ಎತ್ಕೊಂಡು ಹೋಗಂತ ಬಾ ಮಗನ. ಅದಕ್ಕೆ ನಿನಗೆ ಹಬ್ಬಟ್ ನನ್ನ ಮಗ ಅನ್ನೋದು. ಅಲ್ಲೇ 1 ಚೀಲ ಜೋಳ ತಗೊಂಬಂದ್ರ ಎಷ್ಟು ದಿವ್ಸ ತಿನ್ಬೋದ್ಲಿ? 6 ತಿಂಗಳಣ್ಣ. ಅದ ಅವ್ರ ಮನೆ ಚೀಲ ಇಟ್ಟು ತಿಂಗಳಿಗೆ ಇಷ್ಟಿಷ್ಟ ಗಿದ್ನ ತಗೊಂಬಂದ್ವಿ ಅಂದ್ರ ವರ್ಷ ಪೂರ್ತಿ ಅನ್ಲಿಮಿಟೆಡ್ ಆಗಿ ತಿನ್ಬೋದು. ಮೊದ್ಲು ನಮ್ಮ ಮನೆಗೆ ನನ್ನ ಮಕ್ಕನಿಗೆ ಜಾಗಿಲ್ಲ ಅಂತಂದು ಎಲ್ಲಿ ಇಟ್ಕರ್ಲೇನ? ಮಕ್ಕನ್ ನಿನ್ ತಲೆ ಅಲ್ ಗುಣ, ನಿನ್ ತಲೆನ ಆದ್ರೆ ಮ್ಯೂಸಿಯಮ್ನಾಗ ಇಡಬೇಕು ಗುಣ. ಯಾ ಕಾಲೇಜ್ನಾಗ ಸೇತು ಹೇಳ್ಕೊಡಲ್ಲ ಇಂಥದೆಲ್ಲ. ಎಲ್ಲಿ ಕಲಿತಾನ ಹೌದು ಇವನ್ನೆಲ್ಲ? ಇಂಥ ಟ್ಯಾಲೆಂಟ್ ನನ್ನ ಹತ್ರ ಟನ್ ಗಂಟ್ಲೆ ಐತ್ಲಿ. ಆದ್ರೆ ಏನ್ ಮಾಡೋದು, ನಮ್ಮ ಜನಕ್ಕೆ ನನ್ನ ಟ್ಯಾಲೆಂಟ್ ಇಷ್ಟ ಆಗವಲ್ದು. ಅಲ್ಲ ಇಲ್ಲೇನ ಪುಗ್ಸೆಟ್ಟಿ ಜಾಳ್ ಸಿಕ್ಕಂತ ಹೊಂಟ್ವಿ, ಆದ್ರೆ ಅಲ್ಲಿ ಗಿರ್ನ್ಯಾಗ ರೊಕ್ಕ ಏನ್ ಕೊಡೋದು? ಹೌದು ನೋಡ್ರಿ ಫುಲ್ ಸ್ಟಿಕ್ ಅದಾನ. ಇರ್ಲಿ ಹುಡ್ಸಿದ್ದೇವ್ರು ಹುಲ್ ಮೆಸಲ್ ಏನ್ಲಿ ಅಂದ್ರ ಅವ ರೊಕ್ಕ ಕೇಳಿ, ಅವ ನನ್ನ ಟ್ಯಾಲೆಂಟ್ ನಾ ತೋರಿಸ್ತಾನೆ. ಅಂದ್ರ ಗಿರ್ನಿನಿಗೂ ಹೂ ಇಟ್ಟಂಗ ಆತೀಗ. ಏನ್ ಕಿಟ್ಟಣ, ಏನ್ ಸಮಾಚಾರ? ಆರಾಮ?
ಆರಾಮಪ್ಪ ಏನು ಏನಲ್ಪ ನಮ್ಮವ್ ಹೇಳಿ ಕಳ್ಸಾಳ ಭಾರಿ ಸಣ್ಣಗೆ ಹಾಕ್ಬೇಕಂತ ನೋಡಿ ಹಿಟ್ಟು 2 ಗಿದ್ನ ಕೈ ಸೇರ್ ಕಮ್ಮಿ ಅದಾವಂತ ಅದು ಹೆಂಗೆ ಹಾಕೊಡ್ತೇ ಗೊತ್ತಿಲ್ಲ ಹಾಕೊಡು. ಅದೆಲ್ಲ ಸರಿ ತಮ್ಮ ಹಾಕಿಟ್ಟಿನ ಮ್ಯಾಕ ಬುಕ್ಕಿಗೆ ಹಚ್ಚು ಪೆನ್ಗೆ ಹಚ್ಚು ಹಾಳಿಗೆ ಹಚ್ಚು ಇವೆಲ್ಲ ನಡೆಯಂಗಿಲ್ಲ ನೋಡ್ತಮ್ಮ. ಮತ್ತು ನಮ್ಮವ್ ಬಂದು ಕೊಡ್ತಾಳ ಕೂಲಿ ಆದ್ಮೇಲೆ ತಂದು ಕೊಡ್ತೇವಿ ಇವೆಲ್ಲ ನಡೆಯಂಗಿಲ್ಲ. ರೊಕ್ಕ ಇದ್ದಾಗ ತೊಂಬ ನಿನ್ನ ನಿಂದಿರಿಸಿ ಹಾಕಿ ಕೊಡ್ತೇನೆ ತಗೊಂಡೋಗು. ನಿಮ್ಮ ಅಪ್ಪನ ಕಾಲದಿಂದನೂ ನೋಡಕತ್ತೇವೆ 3 ಬುಕ್ ತುಂಬೇವು. ಹಿಂಗ ಬುಕ್ ತುಂಬಿಸ್ಕೊಂತ ಹೋದ್ರೆ ಹೆಂಡ್ರ ಮಕ್ಳ ಕೈಯಾಗ ಚಿಪ್ ಕೊಡಲ್ಲ ನಾನು. ಇರ್ಲಿ ಕಿಟ್ಟಣ ಸಮಾಧಾನ ಮಾಡ್ಕ ನಾವೇನು ಊರು ಬಿಟ್ಟೋಕೋವೇನಪ್ಪ. ಮಳೆ ಬೆಳೆ ಚಲೋ ತಂಗಿ ಆದ್ರೆ ನಾವ ಬಂದು ಕೊಟ್ಟೋಕೋಪ. ನಮ್ಮ ಅಪ್ಪ ಮಾಡಿದ ಬುಕ್ನ ನಮ್ಮ ಮ್ಯಾಗ ಹಿರಿದ್ರೆ ನಾನು ಏನು ಮಾಡಲಿ. ನಾವೇನು ಪ್ರತಿ ಸತಿ ಪುಕ್ಸಟ್ಟೆ ಕೊಟ್ಟೋಕೋವೇನಪ್ಪ. ಇವನ್ಗೆ ಅದನ್ನ ಹೇಳ್ಕೊಂತ ಬಂದಾನ ಇವತ್ತು 20 ರೂಪಾಯಿ ಜಾಸ್ತಿನ ಕೊಟ್ಟೋ ಏನ್ಲೇ ಅಂತಂದು ಏನ್ಲೇ ಬೇಕಿರ. ಹ್ಞೂ ಅಣ್ಣ ಹೇಳಿದ ಈಗ ಬರಬೇಕಾರ ಹೇಳ್ಕೊಂತಾರ ನೋಡಪ್ಪ ಇಂಥ ದೊಡ್ಡ ಮನಸ್ಸು ಅದಾವ ನಮಗೆ. ನೀನು ಹಿಂಗೆ ನಮ್ಮನ್ನ ಕೆಳಗೆ ಹತ್ತಿಕ್ ಬಿಡ್ತಿ ಏನಂತ ಹಾಕೊಡು ನಾ ರೊಕ್ಕ ಕೊಟ್ಟು ಹೋಯ್ತೇನೆ. ನೀ ಏನು ಟೆನ್ಷನ್ ಮಾಡ್ಕೊಬೇಡ. ಸರಿ ಇವತ್ತ ಬುಟ್ಟಿ ಭಾಳ ಅದಾವ ನಾಳೆ ಬಂದು ತಗೊಂಡು. ಮನ್ಯಾಗ ಬೇಗರು ಭಾಳ ಮಂದಿ ಬಂದಾರಪ್ಪ. ಹಿಟ್ಟು ಖಾಲಿ ಆಗೈತಂತ ಸ್ವಲ್ಪ ದೌಡ್ ಅದ್ರಾಗ ಹಾಕಿ ಫೋನ್ ಮಾಡು. ಇಲ್ಲಿ ಇಟ್ಟ ನೋಡ ಹೆಸರು ಬರ್ಕ ಮತ್ತೆ ಅದ್ಲಿ ಬದ್ಲಿ ಮಾಡಿದ್ದಿ ಮೊದ್ಲ ಸರಿಲ್ಲ ಅವ. ಇಟ್ಟು ಹೋಗ್ಲೆ ಚೋಳಂಗನ ದಿನ ಏನು ಅದೇ ಕೆಲಸನ ಮಾಡೋದು ನಾನು. ನಮ್ಮ ಅಣ್ಣ ಸುಲಭವಾಗಿ ಮೈ ಬಗ್ಸಂಗಿಲ್ಲ. ಸೊಂಟ ಬಗ್ಗೆ ಸಿಟ್ಟು ನೋಡತ್ತನ್ಲ. ಹಿಟ್ಟಿಂಗಿರ್ನಿಕ್ ಹಿಟ್ಟಿಗೆ ಏನೋ ಐತೆ ಹಂಗಾರ. ಅಣ್ಣ ನಿನ್ ಹಿಟ್ಟಿನ ಚೀಲಿನಿ ಇಲ್ಲೇ ಐತಿ ಕೆಳಗೆ ಬಿದ್ದ ಹಿಟ್ಟು ಹಾಕಿ ನೋಡತ್ತಿ ವೇಸ್ಟ್ ಅದು ಎಲ್ಲ. ಬಿಡೋ ಮರಿ ಪುಕ್ಷಟೆ ಮಂದಿ ಚಿನ್ನ ಇಟ್ಟು ಬಿಡಂಗಿಲ್ಲ ಬೇಕಂತನ ಮಾಡ್ತಾರ. ಅರ್ಧ ಬುಟ್ಟ್ಯಾಗ ಅರ್ಧ ಕೆಳಗ ಹೋಗ್ಲಿ ಬಿಡು. ಹಾಂ ಅಣ್ಣ ಎಷ್ಟಾಗತ್ತೆ ನಮ್ದು? 80 ರೂಪಾಯಿ ಕತ್ ಕೊಟ್ಟು ಅಯ್ಯಪ್ಪ. 80 ರೂಪಾಯಿನಾ ಹಾಕಿಡಂಗ ರೊಕ್ಕ ಕೊಟ್ಟು ಹೋಯ್ತಾನೆ. ಹಿಂಗ ಅವಮಾನ ಮಾಡ್ಬಿಟ್ಟಲ್ಲವ. ಮಾಡ್ತಾನೆ ಎಲ್ಲಿ ಹೋಕನವ. ಅವಮಾನ ಅನ್ನೋದು ಜಗದ ನಿಯಮಲೆ. ಫಸ್ಟ್ ಅವ ನಮಗೆ ಅವಮಾನ ಮಾಡ್ತಾನ ಆಮೇಲೆ ನಾನು ಅವನಿಗೆ ಸನ್ಮಾನ ಮಾಡೋದು ಅಷ್ಟ. ಹೇಳಣ ಅಂತ ಪ್ಲೇನ್ ಏನಿಟ್ಟು ಹೌದು ಪ್ಲಾನ್ ಯಾವಾಗ್ಲೂ ಇರ್ತಾವಲ್ಲಿ. ಆದ್ರೆ ಏನ್ ಮಾಡೋದು ಎಕ್ಸ್ಪೆರಿಮೆಂಟ್ ಮಾಡಕ ಜನನ ಸಿಗಲ್ಲ. ಏನ್ ಹೇಳೋದು ಎಕ್ಸೈಟ್ಮೆಂಟ್ನಾಗ ಕಾಯದಾಗತ್ತ ನಂಗ. ಐ ಕಾಂಟ್ ವೇಟ್. ಇರ ನಿನಗೆ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂದ್ರ ಆಡಿಯನ್ಸ್ಗೆ ಬೋರ್ ಹೊಡಿತೈತಿ, ಕ್ಯೂರಿಯಾಸಿಟಿನ ಹೋಗತಿ. ಅಂದಂಗ ಅದೇನ ಅಂಜಲ್ಲ ಹಿಟ್ ಏನಾಗತಿ ಹಿಂದಿ ವೇಸ್ಟ್ ಆಗತ್ತೆ ಅಂದಣ. 16 ತಿನ್ಬೇಕು ಹೌದು ವೇಸ್ಟ್ ಆಗಲ್ಲ ಅದು. ಅದೇ ಹೆಂಗೆ ತಿನ್ನ ಹೌದು. ಬಾ ನಿತ್ಕೊಂಡು ನೋಡುವಂತಿ ಬಾ ಕರಿ ಹೋಗೋನ್. ಅಣ್ಣ ನಮ್ಮ ಮಣ್ಣು ಕರಿಯತ್ತಂಬ ಅಣ್ಣ. ಹಾಂ ಕಿಟ್ಟಣ ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕತ್ತಣ. ಮತ್ತು ರೊಕ್ಕ ಕಾಲಪ್ಪ ಜೋಳ ಪುಕ್ಸಿಟ್ ಹಾಕೊಡು ಅಂತಂದ ಕೇಳಂಗಿಲ್ಲ. ಇದು ಬೇರೆ ಥರ ಅಂದ್ರೆ ನಮ್ಮೂರು ಬಸವಣ್ಣ ದೇವ್ರ ಗುಡಿ ಕಟ್ಟಕ್ಕೆ ಭಾಳ ರೊಕ್ಕ ಕೊಟ್ಟಿ ಅಂತ ಅಲ್ಲಿ ಲಿಸ್ಟ್ನೇ ಹಾಕಿದ್ರಪ್ಪ. ಅಂದಂಗೇನ ಮೊನ್ನೆ ಅನಾಥಾಶ್ರಮಕ್ಕೆ ಅಕ್ಕಿ ಪಾಕೆಟ್ ಕೊಟ್ಟಿ ಅಂತ ಅಕ್ಷಿಬಲ್ದ ಜನ ಮಾತಾಡಕ್ತಾರ. ನಿಮ್ಮ ಅಂತಾರ ಇರೋದ್ರ ನೋಡಪ್ಪ ನಮ್ಮೂರ ಮಳೆ ಬೆಳೆ ಎಲ್ಲ ಸಂಪ ಆಗ್ತದ. ಅದೆಲ್ಲ ಇರೋದ ಬಿಡಪ್ಪ. ಸತ್ತಾಗೇನು ಹೊತ್ಕೊಂಡು ಹೋಗೋದೈತೆ. ಇದ್ದ ಕೈಯಲ್ಲಿ ಆದಷ್ಟು ಸಹಾಯ ಮಾಡೋದ. ಹೋಣ ಅದೆಲ್ಲ ನೆನಪಾಗಿ ಮತ್ತೆ ನಿನ್ನ ಹತ್ರ ಹೊಳ್ಳಿ ಬಂದ್ವಿ. ನಿಮ್ಮ ಅಂತಾರ ಹೇಳಿದ್ರ ಒಳ್ಳೆ ಕೆಲ್ಸಕ್ಕೆ ಪ್ರೋತ್ಸಾಹ ಮಾಡ್ತೀರಪ್ಪ. ನಮ್ಮೂರ ನಿಮ್ಮನ್ ಬಿಟ್ರೆ ಮತ್ತೆ ಯಾರ್ದಾರ ಹೇಳ. ನಿಮ್ಮಂತ ದಾನ ಧರ್ಮ ಇರೋರ್ಕಿಂತ ನಿಮ್ಮ ಹತ್ರ ಬಂದಿ ನಾವು. ಹೇಳಪ್ಪ ನನ್ನಿಂದ ಏನು ಸಹಾಯ ಆಗ್ಬೇಕು. ಅಣ್ಣ ನಮ್ಮ ದೋಸ್ತ ಇಲ್ಲೇ ರಾಣೆಮಂಡ್ರ ಪಕ್ಕಕ್ಕೆ ಒಂದು ಗೋಶಾಲೆ ಕಟ್ಯಾನಪ್ಪ. ಅದು ಸರ್ಕಾರದ ಅನುದಾನ ಇಲ್ದಾನ ಕಟ್ಯಾನ. ಅದಕ್ಕೆ ನನ್ನಿಂದ ಏನ್ರ ಅವ್ರ ಕೈಲಿ ಆಗಿದ್ದು ಮಾಡೋಣ ಅಂತಂದು ಹೊಂಟಿದ್ದೆಪ್ಪ. ಮತ್ತೆ ನಿನ್ನ ನೆನಪಾತಲ್ಲ ನಿನ್ನಿಂದ ಏನ್ರ ಅನುಕೂಲ ಆಕತಾನ ಅಂತಂದು ಹೊಳಿ ಬಂದೆ ಅಣ್ಣ. ಏನು ಕೊಡ್ಸಿದ್ರು ಪಾಡಕತ್ಪ ಏನು ಕೊಡಿಸ್ಲಿ. ಈಗ ಸದ್ಯಕ್ಕೆ ದೊಡ್ಡದೇನು ಬೇಡ. ನಮಗೂ ಅಲ್ಲಿ ಲಿಮಿಟ ಒಯ್ಯಕ ಭಾಳ ವಜ್ಜೆ ಆಕತಿ. ಈಗ ದನ ಸ್ವಲ್ಪ ಅದಾವಂತ ಹಿಂಗಾಗಿ ನಿಮ್ಮ ಹಿಟ್ಟಿನ ಗಿರಣಿ ಒಳಗೆ ಹಿಟ್ಟು ಬಿದ್ದಿರ್ತೈತಲ್ಲ ಅದನ್ನ ಒಂದು ಸ್ವಲ್ಪ ತುಂಬ್ಕೋಣ. ಮತ್ತು ಮುಂದೆ ಏನ್ರ ಬೇಕಾದ್ರೆ ಕೇಳಿ ಇಸ್ಕೊಂಡು ಕವಿ ಅಷ್ಟ ಅದೆಲ್ಲ ಚೀಲ ತಂದು ಕೊಡ್ತಂತೆ. ಹಾಂ ಇಲ್ಲ ಅಣ್ಣ ಬೇಕಾದ್ರೆ ಇನ್ನೂ ಒಂದು ಚೀಲ ಐತೆ ತಂದು ಕೊಳ್ಳೆ. ಇಲ್ಲ ಅಣ್ಣ ಇದನ್ನ ಹೊತ್ಕೊಂಡು ಹೋಗ ಒಬ್ಬನ ಅದನ. ಇನ್ನೊಂದ್ಸತಿ ಹೋಗ್ಬೇಕಾರೆ ಇನ್ನೊಂದ್ ಚಲೋ ಒಯ್ತಾನೆ. ಈಗಿನ ಕಾಲದಾಗೂ ನಿಮ್ಮಂತ ದಾನ ಧರ್ಮ ಮಾಡೋರು ನೋಡಿ ಭಾಳ ಖುಷಿ ಆತ್ಪ. ನೀನ್ ಹಿಟ್ಟಿಲ್ ಚೀನಲ್ಲ ನಿನ್ ಮನೆಗೆ ಬಂದು ಮುಟ್ಟಿಸ್ತಾನೆ. ನಾನು ಇಲ್ಲಿ ಗಿರಣಿ ಚಾಲು ಐತೆ ನಾ ಒಳಗೆ ಹೋಗ್ತೇನೆ. ಅದು ಅಣ್ಣ ಏನ್ ಸಂಕೋಚ ಪಡ್ಕೋಬೇಡಪ್ಪ. ಏನ್ ಬೇಕು ಕೇಳಿ ನಿನಗೆ ಕೊಡ್ತೇನೆ. ಅಣ್ಣ ಅಲ್ಲಿ ಮುಟ್ಟ ಇದನ್ನ ಒಯ್ಯಾಕನ 50-100 ರೂಪಾಯಿ ಬಾಡಿಗೆ ತಗೊಂತಾರಣ್ಣ. ಆಯ್ತು ತಗೊಂಡು ಹೋಗಪ್ಪ. ನೀ ಸಾಮಾನ್ಯದನಲ್ಲಣ್ಣ. ಕರಿಯೋ ಈ ಗ್ರಹದಾಗ ಇರ್ಬಾರ್ದಿತ್ತು. ಅದೇ ಹೇಳಿದ್ದಳ ಅವತ್ತ ಬೇರೆ ಗ್ರಹಕ್ಕೆ ಹೋಗ್ಬೇಕಂತ. ಫಸ್ಟ್ ಹೋಗ್ಬೇಕು ನೋಡ ನೀ ಕರಿಯಾಗ. ಮತ್ತ ಇರ್ಲಿ ಜಾಸ್ತಿ ಹೋಗ್ಬಿಡ ನಾ ಏನ್ ಹಿಗ್ಗಲ್ಲ. ಮೂಕ್ ಪ್ರಾಣಿ ಹೆಸರು ಹೇಳಿ ಈ ತರ ಪಾಪ ಮಾಡಿದ್ರಣ ಅವಕ್ ಧ್ರುವ ಬಗ್ದಂಗ ಆಗಲ್ಲ ಅಣ್ಣ.
ದ್ರೋಹನ ಯಾರು ಮಾಡ್ಯಾರಲಿ? ಯಾರಿಗೆ ಮಾಡ್ಯಾರ? ನಿಂದೇನ ನಿನ್ನ ಆಟ ಒಂದು ತಿಳಿ ಆಗ್ತದ ನನಗ. ಏನಂದಿಲ್ಲ ಪಾಪ ಮಾಡಾಕ ಹಿಟ್ಟೆ ನಾ ತಿನ್ನಾಕ ಹೋಗ್ತಾನೆ ಎನ್ಲೆ ಅದು ದನಿಗಪ್ಪ. ಒಂದೊಳ್ಳೆ ನಾ ಮೋಸ ಮಾಡೋದ ಕರೆ ಆದ್ರ ಮುಂದ ಒಂದ್ ದಿವಸ ನಾನು ಗೋಶಾಲೆ ಕಟ್ತಾನ ನಮ್ಮ ಊರಾಗ ಅದ್ರ ಚಾಕ್ರಿ ಮಾಡ್ತಾನೆ ಎಲ್ಲ ಪಾಪ ಬಗೆಹರಿತೈತಿ. ನೀ ಏನು ಟೆನ್ಷನ್ ಮಾಡ್ಬೇಡ, ಮುಂದಿನ ಯೋಚನೆ ಬಿಡು, ಈಗಿನ ಬಾ. ಹಂಗಾರೆ ಈ ಹಿಟ್ಟು ಗೋಶಾಲಿ ಹೋಗೋಣ. ಮತ್ತೆ ಗೌಡ್ರ ಮನೆ ಎತ್ತಿ ಹೋಗತಿ. ಕೊಟ್ಟ ಬರ್ತೇನೆ. ಏ ಹುಚ್ಚ ಬಾ ಇಲ್ಲಿ. ಹಂಗ ಹೋಗಿ ಕೊಡೋದಲ್ಲ, ಕೇಳಿಲ್ಲಿ. ಶಿವಣ್ಣ ಬ್ಯಾರ ಹೊಲ್ದಾಗ ಹೋಗಿ ದವಸ ಧಾನ್ಯ ತಗೊಂಡು 100 ರೂಪಾಯಿ ಕೊಟ್ಟು ಹಿಟ್ಟಿನ ಗಿರಣ್ಯಾಗ ಹಿಟ್ಟಿನ ಚೀಲ ಹಾಕಿಸ್ಕೊಂಡು ನಿಮ್ಮ ಮನೆಗೆ ಕೊಟ್ಟನ್ರಿ. ಅವ್ನಿಗೇನ್ರಿ ನಿಮ್ಮ ಮ್ಯಾಗ ಅಷ್ಟು ಪ್ರೀತಿ ನಿಮ್ಮ ಮೆತ್ತ ಮೇಲೆ ಅಂತಂದು ಹೇಳ 500 ರೂಪಾಯಿ ಕೊಡ್ತಾರ. ಇನ್ನೂ ಕೊಡ್ಲಿಲ್ಲ ಅಂದ್ರೆ ಮತ್ತೊಂದು ಹೇಳು. ಗೌಡ್ರ ನೀವೇನು ಮೂಡಿ ಮಾಡಿರಿ ಅವ್ನಿಗೆ? ಮಾಡಿದ್ರ ಗೌಡ್ರ ಥರ ಸಾಧನೆ ಮಾಡ್ಬೇಕಂತಂದು ಇಡೀ ಊರು ತುಂಬ ಅಡ್ಡಾಡಕ್ತಾನ್ರಿ ಅಮ್ಮ ಹೇಳ್ಕೆಂತ. ಏನ್ರಿ ಅದ ಅಂತಂದು ಹೇಳ. ಇನ್ನೊಂದು 500 ರೂಪಾಯಿ ಜಾಸ್ತಿ ಕೊಡ್ತಾರ ಅಂತ ತಗೊಂಡು ಬಾ ಹೋಗ. ಏ ಫಕೀರ ತಳ್ಳಿ ಇಲ್ಲಿ. ಅವ ಗಿರಣೇನ ಎಷ್ಟು ಹೇಳಿದಲ್ಲೇ ರೊಕ್ಕ ನಮ್ದು? 80 ರೂಪಾಯಿ. 80 ತಗ ಬಡ್ಡಿ ಮಗ 60 ರೂಪಾಯಿ ಕೊಟ್ಟನ. 60 ರೂಪಾಯಿ ಇಡ್ಕ. ಏನು 30 ರೂಪಾಯಿ ಅದಕ್ಕೆ ಹಾಕಿ ಕೊಡವ. ಇನ್ನು 10 ರೂಪಾಯಿ ನಮ್ಮ ಋಣದಾಗ ಇರಲಿ ಬಡ್ಡಿ ಮಗ. ತಂದೋಗು. ಸರಿ ಕೊಟ್ಟು ದೌಡ್ ಬಾ ಅಲ್ಲಿ ಕಟ್ಟಿ ಬ್ಯಾಗ್ ಇರ್ತಾನೆ. ಬಡ್ಡಿ ಮಗ ನನಗೆ ಆವಾಜ್ ಆಗ್ತಾನೆ. ನಮ್ಮ ಋಣದಾಗ ಇರಲಿ ಅವ 10. ಚಂದ್ರಣ್ಣ ಏ ಬಾರ್ವಾ ಇಲ್ಲೇ ಅದನಿ. ತಗೋ ಚಂದ್ರಣ್ಣ ಹಾಲ ತಡಿವಾ, ಎಷ್ಟು ಅವಸರ ಮಾಡಕತ್ತಿದಿ? ತಪ್ಪ ಲಗು ನನಗ. ಏ ನಾವು ವಯಸ್ಸದಾರ ಏನ್ ಹುಡುಗಿಯನ್ ನೀನು? 5 ರೂಪಾಯಿ ಜಾಸ್ತಿ ಆಗಿತ್ತು ಬಟ್ ಡೈರ್ಯಾಗ ಇನ್ಮೇಲೆ 3 ರೂಪಾಯಿ ಹೆಚ್ಚಿಗೆ ಕೊಡು. ಸ್ವಲ್ಪ ನೋಡಿ ತಗೋರ್ವಾ. ಹಳ್ಳಿ ಒಳಗೆ ವ್ಯಾಪಾರ ಆಗದ ಆಟ್ರಾಗ ಐತಿ. ನೀ ನೋಡಿದ್ರೆ 5 ರೂಪಾಯಿ ಏರೈತಿ ಅಂತಿದಿ. ಹಾಲು ಹೆಂಗಿರ್ತಾವ ಅನ್ನೋದು ಗೊತ್ತೈತಿ ನಿನಗ. ನೋಡ್ ಚಂದ್ರಣ್ಣ, ಇದು ಕಲಿಯುಗ ಐತೆ. ನೋಡದ್ ಗಿಡದ ಏನಿಲ್ಲ, ನಮ್ಮ ಖರ್ಚು ಬಾಳ ಇರ್ತಾವ. ತಗೊಳದ್ರ ತಗೋ, ಇಲ್ಲಾಂದ್ರ ಇಲ್ಲಾಂದ್ರೆ ಡೈರಿಗೆ ಹೋಗಿ 2 ರೂಪಾಯಿ ಹೆಚ್ಚಿಗೆ ಕೊಟ್ಟು ತಗೋ. ಆ ತೋರ್ವಾ ಕೊಡ್ತಾನೆ. ನೀ ಹೆಂಗ್ ಕಮ್ಮಿ ಮಾಡ್ತಿದಿ? ಈಗ ಫುಲ್ ದುಡ್ಯಾಕ ಹತ್ಬಿಟ್ಟಿ ನೀನು. ಏನ್ ಚಂದ್ರಣ್ಣ, ಏನೋ ಭಾರಿ ಗಮ್ ಅಂತತಿ. ಏನ್ ಸ್ಪೆಷಲ್ ಮಾಡಿ ಇವತ್ತು? ಏನ್ ಮೂಗುವೆ ನಿಂದು? ಪೊಲೀಸ್ ನಾಯ್ಕಿಂತ ಮುಂದೈತಿ ನೋಡು ಮೂಗು. ಏನಂದೆ? ನಿನ್ನಿದೆ ಆ ಪಲ್ಯ ಉಳ್ದಿತ್ತ ಅದ್ ಕೆಟ್ಟ ಹೋಗತ್ತಲ್ಲ, ಅದನ್ನ ಹಾಕಿ ಗಿರ್ಮಿಟ್ ಮಾಡತಾನೆ. ಇದನ್ನ ಕೊಟ್ಟ ತಡಿ, ನಿನಗೋಟ್ ಕಟ್ ಕೊಡ್ತಾನೆ. ಇದ ಹೊಕ್ಕತ್ತಿಗೆ ನಮ್ಮ ಹಳ್ಳ್ಯಾಗ. ಯಪ್ಪ ಬ್ಯಾಡಪ್ಪ, ನಿನ್ ಗಿರಿಮಿಟ್ಟಿ ನೀನ ತಿನ್ನು. ನಮ್ಮ ಮನ್ಯಾಗ ರೊಟ್ಟಿ ಬಡದ್ ಬಂದೆ, ನಾ ಅದನ್ನ ತಿಂತೇನಿ. ಏನ್ ಕಟ್ ಕೊಡ್ತಾನೆ ಬೇ. ಏ ಹೋಗಪ್ಪ ನೀನ. ಬಾರ ತಂಗಿ, ನನ್ ಕೈ ಅಂದ್ರೆ ತಿಂದ್ ನೋಡ್ಬೇ. ಇಲ್ಲಿ ಹೊರ ಕುಂತಾರ ನೋಡ, ಅವ್ರಿಗೆ ಕೊಡು. ಕೆಲ್ಸಿಲ್ಲ ಬಗ್ಸಿಲ್ಲ ಕುಂತ್ ಬಿಡೋದು. ಶಾಲ್ಗಿಲ್ಲ ಐತಿಲ್ಲ ನಿಮ್ಗೆ? ಬಂದ್ ಮುಲಿ ಹಿಡಿದು ಕುಂತ್ ಬಿಡ್ತಿರಲ್ಲ ಹಂಗ. ವಾಕರ್ ನಡಿವಾ ನೀನ. ಬರ್ತತ 20 ಮಾಡ್ಕೊಡು. ಬರ್ತತ ತಗೋಣ. ಬರ್ತತ 20 ರೂಪಾಯಿ ಮಾಡ್ಕೊಡು. 20 ರೂಪಾಯಿ 50 ರೂಪಾಯಿ ಏನ್ ಬರ್ತೈತೆ? ಯಾರು ತಗೊಂತ ತಗ 20 ರೂಪಾಯಿ ಮಾಡ್ಕೊಡು. 20 ರೂಪಾಯಿ ಬರಲ್ಲ. ಇಲ್ಲ ಬರಂಗಿಲ್ಲ. ಬೋಡಿ ಮಕ್ಕಳು ನನ್ನ ಬಿಟ್ಟು ವ್ಯಾಪಾರ ಮಾಡಕತ್ತಾರಲ್ಲೋ ಮರ್ಯ. ನಾನು ಕನಸು ಅನ್ಕೊಂಡಿದ್ದೆ, ನನಸ ಇದೆ. ತಡಿಪ ಒಂದ್ 4 ಕಾಸು ಮಾಡಿಕೊಳ. ಅದು ಈ ಬ್ರೋಕರ್ ಬಾಲಣ್ಣ ಬಿಟ್ಟು ವ್ಯಾಪಾರ ಮಾಡಕತ್ತಾರ ಅಂದ್ರೆ ಇಲ್ಲಣ್ಣ ಬರಂಗಿಲ್ಲ. ಬರ್ತತಾರು ಬರಂಗಿಲ್ಲ. ಎದಕ್ ಬಂದಿ ನೀನ? ವ್ಯಾಪಾರ ಮಾಡಕ್ ಬಂದಣ ಬಾಯ್ ಬಂದಂಗ ಕೇಳಿರಿ ಹಂಗ. ಬರ್ತದ ತಗ. ಇಲ್ಲಣ್ಣ ಬರಂಗಿಲ್ಲ. ಬರ್ತತ ಇಲ್ಲಣ್ಣ ಬರಂಗಿಲ್ಲ. ಯಾಕೆ ಹೋಗಿ ಕರ್ಮಸ್ಯ ಹೊಡೆದಾಡ ಯಾಕೆ ಜಗಳ ಮಾಡಕತ್ತೀರಿ? ಏನಾಗೈತೆ ಹೇಳ ಅದನ್ನ ಹೇಳ. ಹೇಳ್ರಿ ಬಾಯ್ ಬಂದಂಗ ಕೇಳಿ ತಪ್ಪ ಕೇಳ್ರಿ. ಮತ್ತೆ ಅದಕ್ಕೆ ಹೇಳಿದೆ ಊರಾಗೇನು ಶೇಂಗಾ ಹಾಕಿರ್ತಾವನು ನಮ್ಮನ್ ಬಿಟ್ಟು ನಿಮ್ಮ ಪಾಡಿಗೆ ನೀವು ವ್ಯಾಪಾರ ಮಾಡಕತ್ರ ಹಿಂಗ ಆಗದ್ ನೋಡ್ರಿಪ್ಪ. ಈ ಊರಾಗ ನನ್ ಬಿಟ್ಟು ಏನಾರ ವ್ಯವಹಾರ ಮಾಡಿದ್ರಂದ್ರ ಒಂದು ಸುದ್ದಾಗಲ್ಲ. ಅಲ್ರಿ ಅಣ್ಣಾರ, ಊರಿಂದ ಊರಿಗೆ ಬಿಸ್ಲ ಬಂದಿರ್ತವೆ. ಬಾಯ್ ಬಂದಂಗ ಕೇಳಿದ್ರೆ ಹೆಂಗ ಆಕತ್ ಹೇಳ್ರಿ? ಅದೆಲ್ಲ ಹೋಲಿಪ್ಪ. ನೀ ಏನ್ ಹೇಳಕತ್ತಿ ರೇಟ್? 50 ರೂಪಾಯಿ ರೀ. 50. ನೀ ಎಷ್ಟು ಹೇಳಕತ್ತಿಲ್ಲ ಕರ್ಮಸ್ಯ? 20 ಕೇಳಾಕತ್ತೇನ್ ನೋಡ್ರಿ. ಏನ 20 ರೂಪಾಯಿ? ನಿನಗೇನಾದ್ರು ನಾಚಿಕೆ ಮಾನ ಮರ್ಯಾದೆ ಐತಿಲ್ಲಲ್ಲಿ? ಹೋಗಿ 20 ರೂಪಾಯಿ ಕೇಳ್ತಿಲ್ಲಲ್ಲಿ? ನೀ ಏನಾರು ಸಿಟಿ ಒಳಗ ಇದಕ್ಕೆ ಹೋದ್ರ 20 ರೂಪಾಯಿ ಕಡಿಮೆ ಕೊಟ್ಟಿ ಅಂದ್ರ ಹೊಳ್ಳಿ ಕಳಿಸ್ತಾರ. ಅಂತದ್ರಾಗ ಹೋಗಿ 20 ರೂಪಾಯಿ ಕೇಳ್ತಿಲ್ಲಲ್ಲಿ ನಿನಗೆ? ಬಾಬಣ್ಣ ನೀನ ಒಂದ್ ರೇಟ್ ಮಾಡಿ ಮುಗಿಸ್ಕೊಟ್ಬಿಡು. ನೀ ಬೇರೆ ಅಲ್ಲ, ನಾ ಬೇರೆ ಅಲ್ಲ. ನೋಡ್ಪ ಸಾವ್ಕಾರ, ಇದು 50 ರೂಪಾಯಿ ಟಾವಿಲ್ ಅಲ್ಲ. ಊರಿಂದ ಊರಿಗೆ ಬಂದಿರಿ, ವ್ಯಾಪಾರ ಹರಿಯೋದು ಬೇಡ ಅಂತ ನಾ ಒಂದ್ ರೇಟ್ ಹೇಳ್ತೀನಿ, ಕಣ್ಣು ಮುಚ್ಕೊಂಡು ಕೊಡು. ನೋಡ್ತಮ್ಮ, ನಿಂಗೂ ಬೇಡ ಅವಂಗೂ ಬೇಡ, ಒಂದ್ ರೇಟ್ ಹೇಳ್ತೀನಿ. ಲೇ ಕರ್ಮಸ್ಯ 35 ರೂಪಾಯಿ ಕೊಡ್ತಾನೆ, ಕೊಡು. ಹೇಳ್ಬಿಟ್ರಿ. ಆಗಲ್ಲ ಬರಂಗಿಲ್ಲ. ಒಂದ್ ರೇಟ್ ಹೇಳಿ ಸುಮ್ಮನೆ ಕೊಡು ಮರ್ಯ. ಕೊಡು ಕರ್ಮಸ್ಯ. ಹುಚ್ಚ, ಹಿಂಗ್ ಮಾಡಿದ್ರೆ ವ್ಯಾಪಾರ ಹೆಂಗ್ ಆಕತ್ಲಿ? 5 ರೂಪಾಯಿ ಹೆಚ್ಚಿನ 5 ರೂಪಾಯಿ ಕಡಿಮೆ ಏನು ಕೊಟ್ಬಿಡು. ಯಾಕಂದ್ರ ಇಂಥ ಕೆಟ್ಟ ಬಿಸಿಲಾಗ ಯಾಕೆ ಅಡ್ಡಾಡ್ತಿದಿ ನೀನು? ದೌಡು ಮನಿಗ್ ಹೋಗ್ತಿದಿ, ಹೆಂಡತಿ ಮಕ್ಕ ನೋಡ್ತಿದಿ, ಹೆಂಡತಿನು ಕಾಯ್ತಿರ್ತಾಳ. ಹಂಗ ಕೈಯಲ್ರಿ, ಕಾಲ್ ಮನೆ ಹಿಡ್ಕೊಂಡ್ ಕಾಯ್ತಿರ್ತಾಳ. ಬಾಯ್ ಬಂದಂಗ ಕೊಟ್ಟೋದ್ರ ಕರ್ಮಸ್ಯ ಅವಂಗ ಹೆಂಡತಿ ಮಕ್ಳ ಕಾಟ ಬಾಳ ಐತಿ. 5 ರೂಪಾಯಿ ಎಲ್ಲೇ ಕಳ್ಕಂತಿದ್ದಿ, ನಿನಗ್ ದೇವ್ರು ಕೊಡವ ಎಲ್ಲೇ ಕೊಡ್ತಾನ. 5 ರೂಪಾಯಿ ಹಾಕಿ ಕೊಡತ್ಲಕ್.
ದೇವ್ರ ಎಲ್ಲಿ ಕೊಡ್ತಾನ್ರಿ? ಬಿಸ್ಲಾಗ ಮೈ ಬಗ್ಗಿಸಿ ದುಡಿದ್ರ ಅಷ್ಟೇ ರೊಕ್ಕ ಬರ್ತಾವ್ರಿ. 5 ರೂಪಾಯಿಗೆ 5 ಲಕ್ಷ ಮಾತಾಡ್ತಿ ಕೊಡ. ಏನಪ್ಪ ಇದಕ್ಕೆ ಎಷ್ಟು? 80 ರೂಪಾಯಿ ಅದ. 80? ಹಂಗಾದ್ರ ಈಗ ಇದನ್ನ ಕೊಟ್ಟು ಹೋಗು. ನಾಳೆ ಬಂದಾಗ 80 ರೂಪಾಯಿ ಇಸ್ಕೊಂಡು ಹೋಗು. ಹಂಗೆ ನೋಡ್ರಿ ಕೊಡಲ್ರಿ. ನೀನೇನು ಮರ ಇಷ್ಟು ಕಂಡೀಷನ್ ಮಾಡ್ತಿದ್ದಿ. ನಡಿ ಬಂದು ವ್ಯಾಪಾರ ಮಾಡಿದವ್ರಿಗೆ ಇಂಥದ್ದೊಂದು ಟವಿಲ್ ಉದ್ರಿ ಕೊಡಲ್ಲ ಅಂದ್ರೆ ಹೆಂಗ? ನಾಳಿಂದ ಹಿಂಗೆ ಬರಕ್ ಹೋಗ್ಬಾರ್ದು ನೋಡಿ. ಹೊಂಡ ಇದನ್ನ ಕೊಡ್ಲಿಕ್ಕೆ ಏನಾಯ್ತು? ಹೋಗ್ಲಿ ಇದನ್ನಾರ ಕೊಡು. ಗನ್ಪೇಟೆಗ ಮಂಡಕ್ಕಿ ತಿಂದು ಹಿಂದ್ ವರ್ಷಗಳಾಕ ಪ್ಯಾಂಟ್ ಹೊಲಸಿ ಅದ್ದುಗೈತಿ. ಇದ್ರಲ್ಲಿ ಏನಾರ ವರ್ಷಗಂತ ಹಂಗಾದ್ರ 30 ರೂಪಾಯಿ ಕೊಡ್ರಿ. ಮತ್ತೆ ಅದನ್ನ ಮಾತಾಡ್ತೀಯಲ್ಲ ಮರ. ನೀ ನನ್ನ ಒಬ್ಬವನ್ ಕಾಯ್ಕೊಂಡ್ರೆ ನಿನ್ನ ವ್ಯಾಪಾರ ಎಲ್ಲ ನಾ ಮಾಡಿಸ್ಕೊಡ್ತೇನೆ. ಎಲ್ತಿಗ್ರಿ ಬರಲ್ಲ, ಆಗಲ್ಲ ಕೊಡ್ರಿ. ಅಯ್ಯೋ ಲೇ ಕರ್ಬೇಶ, ಇನ್ನೊಂದು ಅಂಗಿ ಬಕ್ಕಣದಾಗ ಅದಾವ 10 ರೂಪಾಯಿ ಕೊಡು. ಆಗ್ಲೇ ನೀನ ಅಂದಿಲ್ಲ ನಾ ಬೇರೆ ಅಲ್ಲ ನೀ ಬೇರೆ ಅಲ್ಲ ಅಂತ. ನಿನ್ನ ಋಣದಾಗಿರಲ್ಲ 10 ರೂಪಾಯಿ ಕೊಡು. ಮಕ ಏನ್ ನೋಡ್ತಿದ್ದಿ? ಆಗ್ಲಿ ನಾ ಹೋಗಿದ್ರೆ ಸುಮ್ಮನೆ ಹೋಗ್ಬಿಡ್ತಿದ್ದೆ. ನನ್ನ ಮಗನ ಪುಟ ನಿಂತದ್ದೆ ನಮ್ದು ದೊಡ್ಡ ತಪ್ಪ ಆತ. ತಗಪ್ಪ. ನಿಮ್ಮೂರಿನ ಸತ್ರ ಬರಲ್ರಿ. 10 ರೂಪಾಯಿ ಯಾರು ಖರ್ಚು ಕೊಡ್ತಾರೇನ್ರಿ? ಏನ್ ಅವಗಡ ಮನುಷ್ಯ ಅದ್ರಿ ತಾತ ಅವ್ರಿ. ಬ್ಯಾಡ್ರಿ ನಮಗೆ ದುಡ್ಡು ಗಿಡ್ಡ ಏನ್ ಬೇಡ. ಹಂಗ್ ಮಾಡಿಗಿಡ್ರಿ. ಮತ್ತೆ ನಾಳೆ ನೀ ಹೇಳಿದ್ಕಿಂತ 10 ರೂಪಾಯಿ ಜಾಸ್ತಿನ ಮಾಡಿಸ್ತಾನಿ. ಹಿಡಿ ಈಗ. ಇನ್ಮೇಲೆ ನಿಮ್ಮೂರಿ ಸತ್ರ ಬರಲ್ಲ. ನಾನು ಯಾವನಾರ 10 ರೂಪಾಯಿ ಖರ್ಚು ಕೊಡ್ತಾನೇನ್ರಿ? ನಿಮ್ಮೂರು ಬೇಡ ಏನು ಬೇಡ. 10 ರೂಪಾಯಿ ಖರ್ಚು ತಗೊಂಡ್ 80 ರೂಪಾಯಿ ಕೊಡ್ತೀರಿ ಏನ್ ಇಲ್ಲಿ? ಲೇ ಫಕೀರ, ಆ ಗೌಡ ಹಿಟ್ಟಿನ ರೊಕ್ಕ ಎಷ್ಟು ಕೊಟ್ಟಲೆ? 500 ಅಣ್ಣ. 500 500. CCTV ಸಿರಾಜನ್ ನಂಬರ್ ಎಷ್ಟಲಿ ಲಾಸ್ಟ್? ಯಾಕಣ ಮನೆ ನಿದ್ದಂಗ ಅದನ್ನ ನಿನ್ ಕಡೆ ಏನಣ್ಣ ನನ್ನ ಮ್ಯಾಗ ಸಂಪ ಇರ್ಲಿ. ಗೌಡ್ರದ ಮನಿದ CCTV ನೋಡಿ ಹೇಳ್ತಾನ್ರ ಗೌಡ್ರ ರೊಕ್ಕ ಎಷ್ಟು ಕೊಟ್ಟಾನ ಅಂತಂದ. ಅದಕ್ಕೆ 700 ರೂಪಾಯಿ ಕೊಟ್ರಣ್ಣ. ಗೊತ್ತಲಿ ನೀನ್ 7 ಮಿಂಟ್ರಿ ಆದ್ರ ನಾನು 14 ಮಿಂಟ್ರಿ ಮಗನ. ಅಲ್ಲಿ ನನ್ನ ಈ ಊರಾಗ ದುಬಾಕ್ ಅಂತಾರ. ನೀನ್ ನನಗೆ ಚಳಿ ಹಣ್ಣು ತಿರ್ಸಕ್ ಬಂದಿಲ್ಲ. ನಿಯತ್ತಾಗಿರೋ ಮಗನ ನೆತ್ತಿಗಿದ್ರ ಬಾ. ಏನ್ ಕಿಟ್ಟಣ ನಮ್ದು ಆಗೈತೆ? ಅಲ್ಲೇ ಮೂಲ್ಯಾಗ ಐತ್ ನೋಡ್ಪ ನಿಮ್ ಚೀಲ. ಹಾ ಗೋಶಾಲೆಗೆ ಹೋಗಿ ಬಂದೇನ್ ನಿನ್ನೆ. ಹ್ಞೂ ನೋ ಮರ್ಯ, ಈಗಿನ ಅಲ್ಲಿಂದ ಬಂದ್ವಿ ನೋಡಿ. ಇನ್ನು ಮೈ ತೊಕೊಂದಲ್ಲ ಸೀದಾ ಇಲ್ಲೇ ಬಂದವಿ. ನೀ ಹಿಂಗ ಅನುಮಾನ ಪಡ್ತಾನೆ ಅಂದ್ರೆ ನಿನ್ ಚೀಲ ಹೋಯ್ತದ ಅಲ್ಲ. ನಾವು ಇರು ನಾಳೆ ನಾವು ಹೋಗಿ ಹೊಳೆ ತಗೊಂಡ್ ಕೊಡ್ತಾನೆ. ನಾ ಹಂಗ ಕೇಳಿಲ್ಲ ಶಿವ. ಭಾಳ ಅಪಾರ್ಥ ತಿಳ್ಕಂತಿಪ್ಪ ನೀನು. ಅನುಮಾನ ಪಟ್ಟ ನನ್ನ ಸ್ಟೇಟಸ್ ಹಾಳು ಮಾಡ್ತೀಯಲ್ಲ. ಮನಸ್ ಮಾಡಿದ್ರ ಇಡೀ ಭೂಮಿನ ಉಲ್ಟಾ ಪಲ್ಟಾ ಮಾಡ್ತಾನ. ಅಂತ ಟ್ಯಾಲೆಂಟ್ ಐತಿ. ಈ ಚೀಲ ಲೆಕ್ಕ ಹೋದು. ಏನೋ ಮರಿ ಅದು ಅರ್ಧ ಚೀಲ ಐತಲ್ಲ. ಹಳೆ ರೊಕ್ಕ ಕೊಟ್ಟಲ್ಲ ಅಂದ್ಬಿಟ್ಟು ಆ ಹಂಗೆ ಕದಿಬೇಕ ಚೀಲನ. ಬೇಕಂದ್ರೆ ಹೇಳ ನಾವ ಒಂದ್ ಹಿಡಿ ಕೊಟ್ಟು ಭಿಕ್ಷೆ ಹಾಕ್ತವೆ. ನಾವು ಹಗಲಿ ರಾತ್ರಿ ಅಂತ ಬಿಸಿಲು ಬ್ಯಾಗಿಂದ ಅಂದದ್ದು ಅನಿಸ್ಕೊಂಡು ದುಡಿತವಪ್ಪ ಹೊಲ್ದಾಗ. ಅಷ್ಟೆಲ್ಲ ಅನಿಸ್ಕೊಂಡು ಒಂದ್ ಹಿಡಿ ಮುಡ್ಕಿ ಜೋಳ ತಗೊಂಡಿರ್ತೀವಿ. ನೀ ಬಂದು ಹಿಂಗೆ ಕದಿಯೋದನ ಅದನ್ನ ಎಷ್ಟು ಮಂದಿ ಹಿಂಗ ಮಾಡಿ ನೀನು. ಅದಕ್ಕೆ ನೀನು ಮನಿ ಮ್ಯಾ ಮನಿ ಕಟ್ಟಿ ಊರಾಗ ಒಂದ ಗಿರಣಿ ಐತಿ ಅಂತಂದು ಬಡವ್ರ ಮ್ಯಾ ಹಿಂಗೆ ದಬ್ಬಾಳಿಕೆ ಮಾಡ್ತೀಯನ ನೀನು. ನಮಗೂ ಮನ್ಯಾಗ ತಾಯಿ ತಂದೆ ಹೆಂಡ್ರ ಮಕ್ಳು ಎಲ್ಲರೂ ಅದಾರಪ್ಪ. ನಾವೇನು ಅವ್ರ ಕೈಗೆ ಚಿಪ್ ಕೊಟ್ಟು ಹೋಗ್ಬೇಕನ? ಯಪ್ಪ ದೇವ್ರು, ನಾನ್ ತಾವಲ್ಲು ಎಲ್ಲಾರ ಮುಂದೆ ನನ್ನ ಮಾನ ಮರ್ಯಾದೆ ತೆಗಿಯಕ್ ಹೋಗ್ಬೇಡ. ಊರಾಗ ಯಾರ್ದಾರ ಮನಿ ಮೂಲ್ಯಾಗಿರ್ಲಿ ಹುಡ್ಕಿಸ್ಟ್ ತಂದು ಕೊಡ್ತಾನಪ್ಪ. ಬೇ ಪಕ್ಕೀರ ಸ್ವಲ್ಪ ಅವ್ನಿಗೆ ಹೇಳಲಿ, ಬಾಯಿಗೆ ಬರ್ಸ್ತಾನಲ್ಲ ಅವ. ಏನು ಮಾಡಿಲ್ಲ ಬಿಟ್ಟು ಇದೆಂತ ಕರ್ಮಪ್ಪ ಇದೆ. ಮತ್ತೇನೇನಣ್ಣ ಕಷ್ಟಪಟ್ಟು ದುಡಿಯೋರಿಗೆ ಗೊತ್ತಾಗತಿ ಒಂದ್ ಜೋಳದ ಬೆಲೆ ಏನಂತಂದ. ನಿನ್ನೆ ನೀನ ಅಂದೇಣ ಪುಕ್ಷಟ್ಟಿ ಆಕ್ಷನ್ ಹೋಗ್ತಾರ ಅಂತಂದ. ಒಮ್ಮೆ ರೌಂಡ್ ಐತಿ. ನಿನ್ನೆ ನಿನ್ ಟೈಮ್, ಇವತ್ತು ಇವನ್ ಟೈಮ್ ಗೊತ್ತನ ಗುದ್ಸಿಯ ಸುಮ್ನೆ. ಅಷ್ಟ ಅಲ್ಲಲೇ ಒಂದ್ ಮುಟ್ಕಿ ಜೋಳ ಹೆಚ್ಚಿಗಿತ್ತಂದ್ರ ಗೇರಿ ಹೊಡೆದ್ ರೊಕ್ಕ ಇಸ್ಕಂತಾನ. ಮತ್ ಗೊತ್ತಾಗ್ಬಾರ್ದನಿ ಇವ್ನಿಗೆ ನಾನು ಕದಿಬಾರ್ದು ಹಿಟ್ಟ ಅಂತಂದು. ಈ ಊರಾಗ ಇವ್ರಿಬ್ಳಾರಿಗೆ ಇರುವಂತ ಕಿರಾತಕ ಬುದ್ಧಿ ಎಲ್ಲಿ ಇಲ್ಲ. ಒಂದು ಒಗ್ಯಾಂಗ್ ಹೋಗಿತ್ತೇನೆ ಕಲ್ಲು. ಗಿರಣಿ ಕಿಟ್ಟಣ ಯಾಕೆ ಫೋನ್ ಹಚ್ಚತಾನ? ಹಲೋ ಪದ್ಮವ್ವ. ಹಲೋ ಹೇಳಿ ಕಿಟ್ಟಣ. ಹಿಟ್ಟಿನ ರೊಕ್ಕ ಕೊಟ್ಟು ಬಂದೇನಪ್ಪ ನಿಮ್ಮ ಅವ್ನ ಕೈಯಾಗ. ಮತ್ ನಿಮ್ಮ ಅವ್ ಕಣ್ ಕಾಣಲ್ಲ ಅಂತ ನಾ ಏನ್ ಮೋಸ ಮಾಡಿ ಬಂದಿಲ್ಲ. 40 ರೂಪಾಯಿ ಕೊಟ್ಟು ಬಂದೇನಿ. ನನ್ಗೆ ಎದಕ್ ಫೋನ್ ಹಚ್ಚಿ? ಅದಲ್ವಾ ಪದ್ಮವ್ವ, 19 ಸೇರಿಂದ ಚೀಲ ಅದ್ಲಿ ಬದ್ಲಿ ಆಗಿತ್ತು. ಅದು 6 ಸೇರಿಂದ ಚೀಲ ಇಲ್ಲೇ ಇತ್ತಲ್ಲ, ನೀ ತಗೊಂಡ್ ಹೋಗಿಲ್ಲ ಅಂತ ನಾ ಫೋನ್ ಹಚ್ಚಿದ್ದೆ. ಇಲ್ಲಪ್ಪ, 15 ಸೇರು ನಮ್ಮ ಮನೆಗೆ ಜೋಳ ಬರಬರಿ ಬಿದ್ದವು. ನಾ ಯಾಕೆ ತಗೊಂಬರ್ಲಿ? ನಾನೇನ್ ಕಳ್ಳಿ ಮಾಡಿ ನೀನು? ನನ್ನ ಚೀಲದ ಗುರ್ತು ಹಿಡ್ಕೊಂಡು ನಾನು ನನ್ನ ಚೀಲ ತಗೊಂಬಂದೇನಿ. ಅದಕ್ಕಲ್ವಾ ಪದ್ಮವ್ವ ನಾ ಹೇಳಿದ್ದು, ನೀ ಬಾಳ ನಿಯತ್ನಿಂದ ದುಡ್ದು ರೊಕ್ಕ ಮಾಡಾಕಿ. ಮತ್ ನೋಡಪ್ಪ, ಎಲ್ಲ ನೀನ ಮಾತಾಡ್ತಿ, ಮತ್ ನೀನ ಹೇಳ್ತಿ. ನೋಡುವ ನೀ ಮಾತಾಡ್ತಿದಿ. 19 ಸೇರಿಂದ ಜೋಳದ ಚೀಲ ಇತ್ತಲ್ವಾ, ಅದಕ್ಕೆ ನುಸಿಬಿಡಿ ಕಾಲ್ ಸಿಟ್ಬಿಟ್ಟಿದ್ರಂತವಾ. ಅದಕ್ಕೆ ತೊಳಿಲಿಲ್ಲಂಗ ತಂದ್ಬಿಟ್ಟಿದ್ರಂತವಾ ಗಿರಣಿಗೆ ಹಿಟ್ಟು ಹಾಕ್ಸಾಕ. ಆ ಚೀಲನ ತಗೊಂಡ್ ಹೋದವ್ರು ತಿಂದು ಸಾಯ್ಬಾರ್ದಲ್ವಾ. ಅದಕ್ಕೆ ಎಲ್ಲಾರ್ಗಿ ಫೋನ್ ಹಚ್ಚಿ ಹೇಳಾಕತ್ತೀನಿ. ನೀನೇನ್ ತಗೊಂಡಿಲ್ಲಲ್ವಾ, ಹೋಲ್ ಬಿಡು. ನೀ ಯಾಕೆ ತಲೆ ಕೆಡಿಸ್ಕೊಂತಿದಿ? ತಗೊಂಡ್ ಹೋದವ್ರಿಗೆ ಹತ್ತೆ ಹತ್ತತಿ. ನಾ ಏನ್ ತಂದಿಲ್ಲ ಅಣ್ಣ. ಆದ್ರೂ ಟೆನ್ಷನ್ ತಗೊಂಡ್ ಬಂದಿರ್ಬೋದಲ್ಲ. ಒಂದ್ಸತಿ ನೋಡ್ದೇನ್ ತಡಿ.
ಹಂಗಂದ್ರೆ ನನ್ನ ಚೀಲ ಅಲ್ಲೇ ಇರ್ಬೇಕಲ್ಲಣ್ಣ? ಇಲ್ಲೇ ಮೂಲ್ಯಾಗ ಒಂದು ಚೀಲ ಐತವ, ಅದು ನಿಂದ ಇರ್ಬೇಕು ನೋಡುವ. ಏ ಇರೋಣ, 2 ನಿಮಿಷ ಬಂದೆ ನಾನು ಅಲ್ಲೇ. ಏ ಬರ್ಲಿ ಇಲ್ಲಿ. ಈಗ ನೋಡಪ್ಪ, ಚೀಲ ಯಾವ ಮೂಲ್ಯಾಗ ಇದ್ರೆ ಬರ್ತೈತಿ. ಸಾಮಾನ್ಯ ಅಲ್ವಾ ನೀವು ಪದ್ಮವ್ವ? ಅಲ್ಲ ಲೇ ಪಕ್ಕ್ಯಾರ, ಹಾಲು ಹಾಕೋಬೇಕಾರ ಪಿಕ್ನಿಕ್ ಕಟ್ಸಿನಬೇಕಾರ ಲೆಕ್ಕ ಪಕ್ಕನ ಇರ್ತೈತಿ, ಒಂದು ಕೈ ಜಾಸ್ತಿನೇ ಇರ್ತೈತಿ. ಅದ್ಯಾಕ್ಲೆ ಹಿಟ್ಟಿಂಗ್ ಗರಣಿಗೆ ಬಂದ್ರೆ ಕನ್ಫ್ಯೂಸ್ ಆಕಾರ? ತಪ್ಪಾತ್ರಿ, ಆಕ್ಳಲ್ಲಿ ಹರಿದಿತ್ತನ ಅವಸರದಾಗ ಅದ್ಲಿ ಬದ್ಲಿ ಮಾಡ್ಕೊಂಡು ಹೋಗ್ಬಿಟ್ಟ. ಅವಸರದಾಗ ತಗೊಂಡೋದ್ರಿ ನಾ ಅವಕಾಶ ಸಿಕ್ತಂತ ತಗೊಂಡೋದ್ರಿ. ಆ ಚೀಲ ಯಾರ್ದು ಅನ್ಕಂದಿರಿ? ನಮ್ಮ ಅಣ್ಣಂದ ಚೀಲ. ಸಾರಿ ರೀ, ತಪ್ಪಾತ್ರಿ. ಹೋಗ್ಲಿ ಬಿಡು. ತಪ್ಪಾಗ್ಲಿದಂಗ ತಿದ್ದಿ ಬುದ್ಧಿ ಹೇಳಕ ನಿಮ್ ಜೊತೆ ಯಾರು ಇರ್ಬೇಕಲ್ಲ ನಮ್ಮಂತವ್ರು. ನಾನು ಇಷ್ಟು ದಿವಸ ಹಗಲ್ ಕನಸು ಕಾಣ್ತಿದ್ದೆ, ಬಸ್ ಸ್ಟ್ಯಾಂಡ್ ಕಟ್ಟಿ ಮ್ಯಾಗ ಕುತ್ಕೊಂಡು. ನಾನು ವರ್ಷ ಪೂರ್ತಿ ಬಸ್ ಸ್ಟ್ಯಾಂಡ್ ಕಟ್ಟಿ ಮ್ಯಾಗ ಕುತ್ಕೊಂಡ್ರೆ ನಮ್ಮ ಮನೆ ನಡ್ಸಕ ಯಾವ್ದಾರ ಒಂದು ಹುಡುಗಿ ಸಿಗ್ಬೇಕು ಅಂತಂದ. ಅದಕ್ಕ ಬ್ಯಾರವ್ರ ಮನೆ ದೀಪ ಆರ್ಸಾದ್ರ ಪರವಾಗಿಲ್ಲ, ನಮ್ಮ ಮನೆ ದೀಪ ಬೆಳಗ್ತಾಳ ಅಂತಂದು ಗೊತ್ತಾಗಿದ್ದ ನಿನ್ ನೋಡಿ. ಇಷ್ಟ ದಿವಸ ನೀನ್ ನನ್ನ ಕಣ್ ಮುಂದೆ ಅಡ್ಡಾಡಿದ್ರು ಫೋಕಸ್ ಆಗಿದ್ದಲ್ಲ, ಆದ್ರೆ ಈಗ ಬೇಕಂತ ನೀ ಕೆಲಸ ಮಾಡಿದ್ ನೋಡಿ ನಿನ್ ಬಿಟ್ಟು ನನಗೆ ಬೇರೆ ಏನೋ ಫೋಕಸ್ ಆಗತ್ತಲ್ಲ. ಫೋಕಸ್ ಮಾಡೋದ್ ಬಿಟ್ಟು ಫಸ್ಟ್ ದುಡ್ಕೊಂಡ್ ತಿನ್ನೋದ್ ಕಲಿ, ಆಮೇಲೆ ಕನ್ಸಲ್ಲ ನನ್ ಸಾಕೈತಿ. ಏನ ದುಡ್ಡು ಸಾಕಳ ಸಿಕ್ಮೇಲೆ ನಾನೇ ದುಡಿಬೇಕು? ನೀನೇನ್ ಹುಚ್ಚಿಗೆ ಹಿಡ್ದತೇನ? ಹೋಗು ಯಾವ್ದಾರ ಹುಚ್ಚ ಆಸ್ಪತ್ರೆ ತೋರ್ಸ್ಕೊಂಬ ಹೋಗು. ಹುಚ್ಚ ಆಸ್ಪತ್ರೆಗೆ ಹೋಗ್ಬೇಕಾಗಿರೋದು ನಾನಲ್ಲ, ಚೀಲ ಎಕ್ಸ್ಚೇಂಜ್ ಮಾಡಿದ್ ನೀನು. ಮೊದ್ಲ ನೀನ್ ಹೋಗಿ ತೋರ್ಸ್ಕೊಂಡ್ ಹೋಗ. ಏ ಬರ್ಲಿ ಇಲ್ಲಿ. ಐ ಲವ್ ಯು ಪಿಪಿ. ಏ ಹೋಗ್ಲೆ ಭಾಡ್ಯಾ. ಆದ್ರೂ ನಾಸಿಪುಡಿ ಭಾರಿ ಕೆಲಸ ಮಾಡ್ತೈತ್ಲೇ ಪಕ್ಕೀರ. ಅದ್ರ ಬಗ್ಗೆ ನಾ ಏನೋ ತಿಳ್ಕೊಂಡ್ಬಿಟ್ಟಿದ್ದೆ. ಅದಕ್ಕಿದ್ದ ಬೆಲೆ ನಮಗಿಲ್ ನೋಡಿ ಊರಾಗ. ಕಿರಾತ್ಕ. ಇರ್ಲಿ ಅವನು 10 ಗಂಟೆ ಆತು, ಒಬ್ಬ ನನ್ನ ಮಗನು ಚಾನೂ ಕುಡಿಸೋಲ್ಲ, ಅವ್ನು ಅಷ್ಟನೂ ಮಾಡಿಸೋಲ್ಲ. ಗೌಡ್ರು ಚಾ ಕುಡಿ ಅಂದಾರ, ಚಾ ಕುಡಿ. ಈಗ ನನ್ನ ಮಗ ನೋಡಿದ್ರೆ ನೀವು ಚಂದ್ರ ಚಾನೂ ಕೊಡಲ್ಲ ಅಂತಾನ. ಏನಾರ ಮಾಡಿ ಗೌಡ್ರು ಚಾ ಹೇಳ್ಯಾರ, ನಾನು ಅಷ್ಟನ ಮಾಡಿಬಿಡ್ತಾನೆ. ಚಂದ್ರು, ಏ ಚಂದ್ರಕಾಂತ್, ಚಂದ್ರಣ್ಣ ಇವತ್ತು ಏನು ಸ್ಪೆಷಲ್ ಮಾಡಿಪ್ಪ? ದಿನ ಒಂದು ಹೇಳ್ಬೇಕು ನಿನಗ, ಅಲ್ಲಿ ಹೊರಗೆ ಬೋರ್ಡ್ ಹಾಕಿಲ್ಲ. ನಾವು ಕೇಳ್ತಪ್ಪ, ನೀನು ಪುಕ್ಷತೆ ತಿನ್ನೋರ್ಗೊಂದು ರೊಕ್ಕ ಕೊಟ್ಟು ತಿನ್ನೋರ್ಗೊಂದು ಕೊಡ್ತೀಯಲ್ಲ, ಅದಕ್ಕೆ ಕೇಳಿದೆ. ನೀ ಯಾಕೆ ಸಿಟ್ಟಕ್ಕಿದಿ? ಏಯ್ ರೋಕಡಿ ಗಿರಾಕ್ ಬಂದ್ರ ಉಪ್ಪಿಟ್ಟು ಮಾಡಿದ್ದಾನೆ. ನಿಮ್ಮಂತ ಒಂಟಿ ಮೇಬರ್ಸಿ ಮಕ್ಳು ಬರ್ತಿರಲ್ಲ ಪುಕ್ಷಟಿ ತಿಂದು ಹೋಗೋರ, ನಿಮಗ ರಾತ್ರಿ ಚಾಯ್ತಿದ್ದ ಹಾಕಿ ಗಿರ್ ಮಾಡಿ ಗಿರ್ಮಿಟ್ ಕೊಡ್ತೇವೆ. ಹಾಳಾಗಿ ಹೋಗ್ಲತ್ಲಾಗ ಒಂದ್ ಗಿರ್ಮಿಟ್ ಕೊಡ. ಏ ರೊಕ್ಕ ಬಂದಿನಿಲ್ಪ. ಹೇ ನಿನ್ನ ರೊಕ್ಕ ಕಂಡಿ ಇಲ್ಲ. ಗೌಡ್ರಿಗೆ ಟ್ರ್ಯಾಕ್ಟರ್ ತರಕೊಂಟಾನಿ, ಅದಕ್ಕೆ ಅವ್ರು ಬರೋದ್ರಾಗ ಚಾ ಕುಡಿ ಅಂದಾರ, ಅದಕ್ಕೆ ಚಾ ಕೊಡ. ಲೇ ಫೋನ್ ಹಚ್ಚಿ ಕೊಡಲಿ. ನಿಮ್ಮಂತ 108 ಮಂದಿ ನೋಡಿ ತಲಿ ಹಾಪು ಚಂಡ್ ಸಾಪಾಗೈತಿ ನಮಗೂ. ಏ ನನ್ನ ಮೇಲೆ ನಂಬಿಕೆನ ಇಲ್ಲಿ ಬಿಡಪ್ಪ ನಿನ್ಗ. ಉಳಿಸ್ಕೊಂಡಿಲ್ಲಲ್ಲಿ ಏನ ನನಗ ಉಳಿಸ್ಕೊಂಡಿಲ್ಲ ಅಂತೀಯ? ಹಂಗಂದ್ರೆ ಗೌಡ್ರಿಗೆ ಫೋನ್ ಹಚ್ಚ ತಡಿ. ಹಚ್ಚ. ಹಲೋ ಗೌಡ್ರ, ಇಲ್ಲಿ ಅವ್ ಚಂದ್ರನ್ ಚಾ ಕೊಡಲ್ಲ ಅಂತ ನೀವೇ ಒಟ್ಟು ಮಾತಾಡ್ರಿ. ಏಯ್ ತಗೋರಿ ಹಾಗ ಮಾತಾಡ. ಗೌಡ್ರ, ಇವ ಬ್ರೋಕರ್ ಬಾಬು ಬಂದಾನಲ್ರಿ ಇಲ್ಲಿ. ಏ ಕೊಡಪ್ಪ, ಅವ್ ನಮ್ ಕೆಲ್ಸಕ್ಕೆ ಕರ್ಕೊಂಡ್ ಹೊಂಟಾನಿ, ಕೊಡ ಅವ್ನ್ ಚಾ ಕೊಡ ಅವಂಗ. ಆಯ್ತು. ಏ ತೋಲೆ ಏ ಕೊಡ ನಮ್ಮೇನ್ ನಂಬಿಕೆನೇ ಇಲ್ಲ ಅಂತ ಮಾಡಿ ಏನು? ನಾವೇನ್ ಪೋರ್ಟೆಂಟಿ ನನ್ನ ಮಕ್ಕಳು ಏನ್ 3 ಬಿಟ್ಟು ನನ್ನ ಮಕ್ಕಳು ಮಾಡಿ ಏನ? ಲೇ ಹೇಳೈತಿಲ್ಲ ಈಗ ಮುಚ್ಚಿಗೆ ಪುಗಶೆಟ್ಟೆ ಅಂದ್ರ ನನಗೊಂದು ನಮ್ಮ ಅಪ್ಪಗೊಂದು ಅಂದಿದ್ರಂತ. ಪುಗಶೆಟ್ಟೆ ಗಂಡ ಹೊಟ್ಟೆ ತುಂಬಾ ಉಂಡ. ಇಂಥ ಮಕ್ಕಳ ಬಾಳ ಬರ್ತೀರಿ ನೋಡಿ ಇಲ್ಲಿ ಅಂಗಡಿಗೆ. ತಣ್ಣ ಕುತ್ಕ, ರೊಕ್ಕ ಕೊಡೋದು ಗೊತ್ತಿಲ್ಲ ಮಗ್ಗ. ನೋಡಲ್ಲಿ ಮೊದ್ಲು ಕಾಲ್ ಇಳಿಸಲೇ ಮಂಗ್ ನನ್ನ ಮಗನ, ಆಮೇಲೆ ನೋಡ್ತೀನಿ ನಾನು ನೋಡಿ ಸಾಮಾನು. ಅಣ್ಣ ಸಣ್ಣ ಅಣ್ಣ. ಸಣ್ಣನ ಯಾರು ಸಾಲ್ಗಾರ್ ಸಣ್ಣ? ಲೇ ಸಣ್ಣ ಬಾರ್ಲಿ, ಎಲ್ಲಿಗೆ ದೂರ್ ಬಿಟ್ಟೆ? ನಾವೆಲ್ಲ ಗಾಡಿ ಹಳಿ ಬಿದ್ದು ಸತ್ತನ ಅಂತ ಅನ್ಕೊಂಡ್ಬಿಟ್ಟವಿ. ಬಾಯ್ಲಿ. ಏ ಅಣ್ಣ ಹೆಂಗ್ ಮಾತಾಡ್ತಿಯಲ್ಲ ಅಣ್ಣ? ಅಲ್ಲಿ ನಮ್ದು ಬೇರೆ ಬೆಟ್ಟಿಂಗ್ ರೊಕ್ಕ ಹಾಕ್ಯಂತ ಹೋಗ್ಬಿಟ್ಟಿ ಅಲ್ಲ ಕೊಡ್ಲಿಲ್ದಂಗ. ಏ ಅಣ್ಣ ಹೋದ ವರ್ಷದ ದಿನ ನೆನ್ಪಿಟ್ಕಂದಿಯಲ್ಲ ಅಣ್ಣ? ಹೆಂಗ್ ಮರ್ಯಾಕತ್ತಲಿ? ನಾನ್ ಮಂದಿ ಮಾಡಿದ್ರೆ ನೀನ್ ನನ್ ಜೊತೆಗೆ ನನಗೆ ಮಾಡಿಬಿಟ್ಟಲ್ಲ ಪಾಡಿಗೆ. ಹೋಲ್ ಬೇಡ, ಅದ್ರ 10 ಪಟ್ಟು ತಿನ್ಸೇನಿ. ನೀವು ಒಬ್ಳಾರ ಹೆಂಗ್ ಮಾಡ್ತೀರಣ್ಣ? ಲೇ ತಿನ್ನೋದ್ ಬೇರೆ ವ್ಯವಹಾರ ಬೇರೆ. ತಿನ್ನೋದ್ ಅನ್ನತ್ಲಿ ನೆನ್ಪಾತ್ ನೋಡು. ನಡಿ ಇಲ್ಲೇ ಚಂದ್ರಣ್ಣ ಅಂಗಡಿ ಗಿರ್ಮಿಟ್ ಕೊಡ್ಸೊಂಡ್ ಬರ್ಪ. ಬಾಳ ಸಿಗತ್ಲಿ, ನೀವ್ ಹೋದಾಗಿಂದ ಚಾದ ಅಂಗಡಿ ಹೋಗಿಲ್ಲ ನಾವು. ನಿನ್ ನೆನಪಿಗೆ ಏನ್ ಹೋದ ಆಗ್ಲಿಲ್ಪ.
ಏನಪ್ಪಾ ಚಂದ್ರಣ್ಣ ಏನಿವ ಸ್ಪೆಷಲ್ ಸ್ಪೆಷಲ್ ಏನಿಲ್ಲಪ್ಪ, ಹಂಗ ತಿಂದು ಕುಂಡ ಕೈ ವರ್ಷದಿಂದ ಹೋದ್ರ ಇಲ್ಲಿ ಎಣ್ಣೆ ರೇಟ್ ಜಾಸ್ತಿ ಐತಿ, ಗ್ಯಾಸ್ ಸಿಗೋಲ್ದು, ಬಂದ್ಬಿಟ್ರಿ. ರೊಕ್ಕ ಇದ್ರ ತಿನ್ರಿ, ಇಲ್ಲಾದ್ರಿಲ್ಲ. ದಿನ ಪುಕ್ಸಟಿ ತಿನ್ನಕ್ ನಾವೇನ್ ಮಾನ್ ಗಟ್ರ ಮಾಡ್ಯಾನ? ಒಂದ್ ಬ್ಯಾಕಪ್ ಹಿಡ್ಕೊಂಡ್ ಬಂದವಪ್ಪ ಚಂದ್ರಣ್ಣ. ಮೊದ್ಲ ಯಾರು ಹೊಸಬ್ರು ನೋಡಿದ್ರಿ ಏನ್ ತಿಳ್ಕೊಬೇಡ್ರಿ ನಮ್ಮ ಬಗ್ಗೆ. ಮೊದ್ಲ ಇನ್ನು 3 ಮದುವೆ ಆಗಿಲ್ಲ, ನೋಡಿ ಮಾತಾಡ. ಅಲ್ಲೇ ಸಾಲಕ್ಕೆ ಹೇಳಿ ಓಡ್ ಹೋದವ್ ಹಿಡ್ಕೊಂಡ್ ಬಂದಿರಲ್ಲ, ಸಾಲ್ಗಾರ ಸಣ್ಣನ್ನ. ಬುಣ್ಣ ಅವ್ ಹೋಗ್ಕೊಂತಾಣ ಅಲ್ಲಿ ಹೊರ ನಿಂತಂತ ಬಾಣ ನೀನ್ ಅವ್ ಮರ್ಯಾದೆ ತೆಗೆದಿರ್ತಾರ. ಯಾಕಪ್ಪ ಚಂದ್ರಣ್ಣ ಹೆಂಗೈತ್ ಮೈಯಾಗ ಊರಾಗ ಇರ್ಬೇಕಂತ ಮಾಡಿ ಹಂಗ ಅವ ಹೋಗಿ ಏನ್ರ ಆತ್ಮಹತ್ಯೆ ಮಾಡ್ಕೊಂಡ ಅಂದ್ರ ಆ ಸಾವಿಗೆ ನೀನ ಕಾರಣಕ್ಕೆ ನೋಡ ಹೆಂಗಂತಿ? ಏ ಹಂಗೆಲ್ಲ ಏನಿಲ್ಲಪ್ಪ ಮರ್ಯ, ಮತ್ ನನ್ನ ಅಂಗಡಿ ಮುಚ್ಚಿರಿ ನೀವು. ನಾನ್ ಹಂಗ ನಕಲಿ ಮಾಡಿದೆ ಅವಂಗ. ಏಣ ಒಂದ್ರಾಗ 3 ಗಿರ್ಮಿಟ್ ಹೇಳ ರೊಕ್ಕ ಕಡಿಮೆ ಅದಾವ. ಇರ್ಲಿ ಬಿಡ, ತಿನ್ನಾಕೆಲ್ಲ ಶಾಣೆತನ ಮಾಡ್ಬಾರ್ದ. ಎಲ್ಲಿ ಹೋಗ ನಾವು ಚಂದ್ರಣ್ಣ ನಾಳೆ ಬೆಳಗ್ಗೆ ತಂದು ಕೊಡುವಂತೆ. ಅಣ್ಣ 3 ಗಿರ್ಮಿಟ್ ಕೊಡು. ಮತ್ತೇನ್ ಬೇಕಪ್ಪ? ಇನ್ನೇನೈತಿ ಅಂಗಡಿಯಾಗ್ರ ಏನ್ ಬನ್ಸ್ ಇಟ್ಟಿ ಏನ ದೋಸೆ ಇಟ್ಟಿ? ಅಣ್ಣ ಈ ವರ್ಷ IPL ಎಷ್ಟು ಗೆದ್ದಣ? ಎಲ್ಲಿ ಗೆಲ್ತಿಪ್ಪ? ಹೋದ ವರ್ಷ ನೀನು ಮಾಡಿ ಹೋದಾಗಿಂದ ಆಡೋದ ಬಿಟ್ಟ ನೀ ವರ್ಷ ಕೇಳ್ಬೇಕಾರ ಪಕ್ಯಾನ ಇಲ್ಲೇ ಪಕ್ಯ. ಹಾ ಅಣ್ಣ ಮಿರ್ಚಿ ಗಿರ್ಚಿ ಇದ್ರೆ ಏನ್ರ ಇಡ ಎಣ್ಣೆ ಇಲ್ಲ ಅಂತ ಹೇಳಾಕತ್ತಿಲ್ಲ, ನೀ ತಿನ್ರಲೇ. ಅಣ್ಣ ನಾವು 3 ಕೂಡ ಕೇಳಿದ್ದ, 3 ಅಲ್ಲ, ಹಾಕಿ ಬಿಡ ಹೊಸ. ಇಲ್ಲಿ ಏಸದಣ್ಣ ಏನ್ ಶಾಣಿತನ ಮಾಡ್ತಾನ ಮಗ ನನ್ ಮಗ. ನಾವೇನ್ ರೊಕ್ಕ ಕೊಡ್ತೇವಿ, ಕಲ್ ಕೊಡಲ್ಲ. ಉಣ್ಣಂಗ್ ಮಾಡತ್ತೇವ ನೀನು. ಏಣ ಇವತ್ತು RCB ಮೇಲೆ ಒಂದ್ 500 ರೂಪಾಯಿ ಆಡಿಸ್ಬಿಡ. ಎಷ್ಟಿದ್ದಿಲ್ಲ ರೊಕ್ಕ ನೀನು ಹೋಗಿ ಬರ್ತಂದ. ಲೇ ನಾಳೆ ಆಡೋದು ಬಿಟ್ಟನ್ಲೇ, ಜನ ನೋಡಿದ್ರೆ ಕಮೆಂಟ್ ಹಾಕ್ತಾರ ಮಗನ ಅಂಥವೆಲ್ಲ ಬಿಟ್ಟನ್ಪ ನೀ, ಅಂಥವೆಲ್ಲ ನೀ ಸುದ್ದಿ ಹಚ್ಬೇಡ. ಬೇಕಾದ್ರೆ ರೊಕ್ಕ ಇದ್ರು ಕೂಡ ಇಲ್ಲೇ ಇನ್ನೊಂದು 500 ರೂಪಾಯಿ ಏನಾರ ತಿಂದು ಹೋಗೋಣ. ಲೇ ಸಣ್ಣ ಬರೋಡ ಬಿಲ್ ಕೊಟ್ಟು ಬಾರ್ಲೇಪ, ಬರೋಬ್ಬರಿ ಜಳ ಐತಿ. ಅಲ್ಲೇ ಬಸ್ ಸ್ಟ್ಯಾಂಡ್ ಕಟ್ಟಿ ಮ್ಯಾಗ ಒಂದು ಮಾತಾಡೋಣಂತ ಕೊಡ. ಅಲ್ಲೋಲೆ ದುಡಿಯಂಗಿಲ್ಲ ದುಃಖ ಬಿಡಂಗಿಲ್ಲ, ಬರೀ ಬಸ್ ಸ್ಟ್ಯಾಂಡ್ ಕಟ್ಟಿ ಕೈಯದು ಮಾಡ್ತೀರಲ್ಲ ಲೇ ಮಂಗನ ಮಕ್ಕಳ. ದುಡಿಬೇಕ ಯಾಕ? ನಮಗೇನಾಗೈತಿ? ಎಲ್ಲ ಕರೆಕ್ಟ್ ಐತಪ್ಪ, ಏನಂತಿಲ್ಲ ಪಕೀರ. ನಮ್ ನೋಡಿದ್ರ ಈ ಊರಾಗ ಜನಕ್ಕ ಹೊಟ್ಟಿ ಉರಿ ಅಣ್ಣ. ಏ ಪಕ್ಯ ಅಂತೀವ, ಕೈ ಕಾಲ ಏನಿಲ್ಲ ಅಲ್ಲ ನೀನು. ಎಗ್ಗಡೆ ಹಕ್ಕಡ ನೋಡ್ದಂಗ ನೋಡ್ತೀನಿ ಮಗನ. ಅವ್ ದುಡಿಕಾಯ ಹೋಗ್ರಿ. ಇದ್ಕಿದ್ದಂಗ ಹೇಳಿರಿ ಎದ್ದು ಬಂದು ಓದಿಗೆ ಹೋಗಿದ್ರಂತ ಮಕ್ಕಳ. ಹೋಗ್ರಿ ಅಲ್ಲಿ ಬಸ್ ಸ್ಟ್ಯಾಂಡಾಗ ನಾಯಿ ಮಕ್ಕಂದಿರ್ತಾವಲ್ಲ, ಎಬಿಸಿ ಗಾಡಿಗೆ ಹುಚ್ಚಿ ಹೋಯ್ದು ನಾಯಿ ಹೊಯ್ದಂಗೆ ಹೊಯ್ದು ಮಕ್ಕರಿ ಮಕ್ಕಳ ಕನ್ಯಾ ಕೊಡಂಗಳಂತ ಬೈದ್ರ. ಹೈ 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 ಲೇ ಆ ಗಿಡ ಕಟ್ಟಾಕ. ಇವತ್ತು ಹೆಂಗೋ ಮಳೆ ಮಾಡೈತಿ, ಮೆಸೋದು ಹೋಗೋದು ಬೇಡ. ಅವನು ನಿನ್ನೆ ನನಗ ಲವ್ ಯು ಅಂತ ಹೇಳ್ತಾನೇನು. ಎಷ್ಟು ಕೊಬ್ಬಿರ್ಬಾರ್ದು ಇವನಿಗೆ. ಒಂದು ಕೈ ನೋಡ್ಕೊಂಡು ಬಿಡ್ತಿದ್ದೆ, ಆದರೂ ನಂದ ತಪ್ಪೈತಲ್ಲ ಅಂತ ಸುಮ್ಮನಾಗಿನಷ್ಟ. ಇಲ್ಲ ಅಂದಿದ್ರೆ ಇತ್ತು ಅವನಿಗೆ ಮಾಡೋಕೆ ಕೆಲ್ಸಿಲ್ಲ ಬಗಸಿಲ್ಲ, ಅದನ್ನು ಬೇಬರ್ಸಿ ಹಂಗೆ ಕುಂದಿರ್ತೈತೆ ಅವನ ಜೊತೆನ, ಅದಕ್ಕೂ ಕೆಲ್ಸಿರಂಗಿಲ್ಲ. ಬಂದುಬಿಡ್ತಾವ. ಕಟ್ಟಿದ್ದೇನೆ ಬಾಯ್ ಕಡೆ ಹೋಗೋಣ. ಯವ್ವಾ ಬೇವಾ ಬೇವಾ ಚುಟು ಚುಟು ಅಂತತಿ ಬೇ, ರಾತ್ರಿ ಎಲ್ಲ ನಿದ್ದೆ ಬರಲ್ಲ ಬೇ. ಚುಟ ಅನ್ನಕತ್ರ ತುರಿಸ್ಕೇಳ. ಅಲ್ಲೇ ಮುಕ್ಕುಂತಾನಲ್ಲ ದಂಡ ಪಿಂಡ, ಅವಂಗ ಹೇಳ ತುರಿಸ್ತಾನ ಚುಟು ಅಂತ ಚುಟು. ಏ ಯವ್ವ ಆ ಚುಟು ಅಲ್ಲ ಬೇ, ಇದು ಬ್ಯಾರೇನ ಚುಟು ಐತೆ ಬೇವ. ಅದೇನ್ ಬ್ಯಾರೇನ ಚುಟು ದಂಡ ಪಿಂಡ ಕುಂತಾನ ನೋಡು. ತುರ್ಸಾಕ್ ಹೇಳು ತುರ್ಸ್ಗ್ಯಾ. ಏ ನೀ ಏನ್ ಬೇ, ನಮ್ಮ ವಯಸ್ಸು ತಾಟ್ ಬಂದ್ರು ನಂದು ಯಾ ಚುಟು ಅನ್ನೋದು ನಿಮ್ಗೆ ಗೊತ್ತಾಗೋಲ್ದಲ್ ಬೇ. ಏ ಎದಕ್ಕ ನನ್ನ ತಲೆ ಕೆಡಿಸ್ತೀಯೋ? ಕೆಟ್ಟ ಬಿಸ್ಲಾಗ ಊರ್ ಭಾಡ್ಯ ಆ ಕಟ್ಟಿ ಕರಿತೈತ, ನಾ ಹೋಗಿ ಬೀಳ್ಬಾರ್ದ ಅಲ್ಲೇ. ಏ ಯವ್ವ ಹಂಗೆ ಚುಟು ಮಾಡ್ತೀವಿ. ನೀ ಏನು ಬೇವ, ನನಗೆ ಮದುವೆ ವಯಸ್ಸಾಯ್ತು. ಮದುವೆ ಬಂದ್ಬಿಟ್ಟ ಮದುವೆ ಅಂತ. ಇವನಿಗೆ ಹಿಟ್ಟು ಹಾಕೋದ್ರಾಗ 7-11 ಆಗೈತಿ. ಇನ್ನು ಆ ಮೂದೇವಿ ತಂದು ಕಟ್ತಾನ, ಇನ್ನು ಆಕಿ ಹಿಟ್ಟು ಹಾಕ್ಲೆ. ಹೋಗಿ ಬೀಳೋಗಲ್ಲಿ ಬಂದಾನಿ. ಇರಬೇ ಕೂಲ್ ನಿನ್ನ ಯಾರು ದುಡ್ದು ಹಾಕಂದ್ರ ಆಕಿನ ದುಡ್ದು ಹಾಕ್ತಾಳ ಅಂತಕ್ಕೆ ಹುಡ್ಕೆ ನಾನು. ಯಾರಲ್ಲ ಆಕಿ? ನೀನು ಕಟ್ಕೊಂಡು ಆಕಿ ಜೀವನ ಹಾಳು ಮಾಡ್ಕೊಂತಾಳಂತನ. ಏ ಯವ್ವ ನಿಧಾನ ಬೇ ನಿಧಾನ, ಇನ್ನು ನಾ ಪಬ್ಲಿಕ್ ಮಾಡಿಲ್ ಬೇ. ಒಂದ್ ರೌಂಡ್ ಹೋಗಿ ಸಾರ್ಕೆ ಬಂದ್ಬಿಡು ಇಡೀ ಊರಿಗೆ. ಏನ್ ಬೇ ನಮ್ಮವ್ವ ಅಂತಂದು ಹೇಳಿದ್ರೆ ಬಾಯಿ ಬಂದಂಗೆಲ್ಲ ಮಾತಾಡ್ತೀಯಲ್ಲ ಬೇ. ಏಯ್ ಹೋಗ್ಲಾ ಭಾಡ್ಯ, ಗೌಂಡಿ ಕೆಲ್ಸಕ್ಕೆ ಹೋದ್ರ 500 ರೂಪಾಯಿ ಕೊಡ್ತಾರ, ದುಡ್ಕೊಂಡು ತಿನ್ನೋದ್ ಕಲಿ. ಮಮ್ಮಿ ಕೆಟ್ಟ ಬಿಸ್ಲ. ಎಲ್ಲರೂ ಮಕ್ಳಿಗೆ ಮುದ್ದು ಮಾಡಿದ್ರ ಮೆಟ್ಟ ತಂದು ಹೊಡಿತಾವ. ನೀವು ಹೆಮ್ಮರಿದ್ದಂಗೆ ಅದಲ್ಲ ನನಗೆ ಯಾಕೆ. ಏಯ್ ಸರಿಲೆ ಬಿಟ್ಬಿಟ್ಟು ಬರ್ತಿರ್ಲಿ ಹೆಣಗ ನಂಗೆ.
ಏನೋ ಮರ್ಯ ನಿಮ್ಮವ್ ಓದಳೇನ್ ದೇವ್ ಓದಳಕ್ಕಿ ಬಾಯಿಗೆ ಬರ್ಸಿದ್ಲು. ಹಂಗಲ್ಲಿ ಅದು ಒಬ್ಬೊಬ್ಬರ ಮನೆಯಾಗ ಕಂಸಾಳೆ ವೀರ್ಗಾಸೆ ದೊಡ್ಡ ಎಲ್ಲ ಕೋಪ ನಮ್ಮ ಮನೆ ಬೈತಾರ ನಿಮ್ಮ ಮನೆ ಹೊಡಿತಾರ ಅಷ್ಟೇ ಡಿಫ್ರೆನ್ಸ್ ಏನೈತಿ. ಸರಿ ಆತಾಗ ಪಕ್ಕೀರಾ ನೋಡ್ಲಿ ಇಲ್ಲೇ ಬರಾಕ್ತದ ನಮ್ಮ ಹಕ್ಕಿ. ಲೇ ದಿನ ಹಾಲಿನ ಡೈರಿಗೆ ಹಾಲು ಕುಡ್ಕೊಂತ ಹೋಗಿ ಹಂಗೆ ಹೋಗಿ ಯಾಕ ಅಲ್ಲಿ ನಾನು ಕೊಡಕ್ಕೆ ಹೋದ್ರೆ 4 ಲೀಟ್ರ್ ಇರ್ತೈತಿ, ನೀನು ಹೋದ್ರೆ ಬರೀ 3 ಇರ್ತತ್ಲ. ನನ್ನ ಮಗ ಸಂಶಯ ಪಡ್ತಿಲ್ಕ ನೀನು. ಇರ್ಲಿ ಬಾಬಾ ಹಂಗ ಕೇಳ್ಪಟ್ಟ ತಗೋ ಇದು ನಿಟ್ಟು ನೀ ಹಂಗೆ ಆಗ್ಲ ಹೊಡ್ಕೊಂಬಾ, ನಾ ಹೆಂಗ ಮೂಲಿ ಕಟ್ಟಿ ಬರ್ತೇನೆ. ಸರಿಕ ಹಂಗ ಕುಂತ ನೋಡಿ ಮೂಲಿ ಹಿಡಿದು ಕೆಲ್ಸಿಲ್ಲ ಬಗಸಿಲ್ಲ ಬಂದು ಕಟ್ಟಿ ಕುಂತು ಬಿಡೋದು. ಊರಿಗೊಬ್ಳೆ ಪದ್ಮಾವತಿ. ಯಾಕ್ಲೆ ಹೆಂಗೈತ್ ಮಯಾಗ ಕಡ್ಯಾಕದನ ತಗೊಳ್ಳೇನ್ ಚಪ್ಪಲ್ಲ. ಹಾಯ್ ಪಿಪಿ. ಪಿಪಿ ಐ ಮೀನ್ ಪಿಗ್ನಿ ಪದ್ಮ. ಅಯ್ಯ ನಿನ್ನವನ ನಮ್ಮ ಅಪ್ಪನ ನನಗೆ ಹಂಗೆ ಕರೆಯಂಗಿಲ್ಲ ಅಂತದ ನೀನು ಹಂಗೆ ಕರಿತೀನ. ಅಯ್ಯ ನೀನು ಅವ್ನ ಬಾಲನ ಮಾಡೋ ಕೆಲ್ಸ ಐತಿಲ್ಲ ನಿನಗೆ. ಹಿಂಗೂ ಕೆಲ್ಸಿಲ್ಲ ನಿಂಗೂ ಕೆಲ್ಸಿಲ್ಲ ಬಂದ್ಬಿಡ್ತಾವ ಕಟ್ಟಿ ಹಿಡ್ದು ಕುಂದ್ರಾಕ. ನೀನು ನಮ್ಮ ಮನೆ ಹಿಟ್ಟಿನ ಚೀಲ ಅಷ್ಟು ಅದ್ಲಿ ಬದ್ಲಿ ಮಾಡಿಲ್ಲ, ನನ್ನ ಮನಸ್ಸು ಅದ್ಲಿ ಬದ್ಲಿ ಮಾಡಿ. ಮಾನ ಮರ್ಯಾದಿಂದ ಹೇಳಾತೀನಿ ಮುಚ್ಕೊಂಡು ಸುಮ್ಮನಿದ್ದಿ ಸರಿ ಹೋತು. ಹೆಂಗೈತ್ ಮಯಾಗ ಒಂಥರ ಚುಟು ಚುಟು ಅನ್ನಾಗ್ತದೆ. ಚುಟು ಚುಟು ಅಂದ್ರೆ ಈ ಬೇವರ್ಸ್ ಅದನ್ನ ತುರ್ಸ್ಕೋ ಅವನ ಹತ್ರ, ನನ್ನ ಹತ್ರ ಏನು ಹೇಳ್ತಿ? ಅದು ಆ ಚುಟುಟು ಅಲ್ಲ, ಇದು ಬ್ಯಾರೆ ಚುಟುಟು. ಬ್ಯಾರೆ ಚುಟು ನಾವು ನೀನು ಹಿಂಗೆ ಬಿಟ್ರೆ ಸರಿ ಆಗುದಿಲ್ಲ. ಬಿತ್ ನೋಡೋದು ಬೇವರ್ಸಿ ಬಿತ್ತೋಗಿ ಎಬ್ಸೋಗ್ ಮುಕ್ಕಳಾಗ ಒಂದು 4 kg ಮಾಂಸ ಇಲ್ಲ ಬಂದ್ಬಿಡ್ತಾರ ಕಟ್ಟಿ ಕುತ್ಕೊಂಡು ಹೋಗಿ ಎಬ್ಸೋಗನ್ ಭಾಡ ತಂದೋಯ್ತು. ಅಯ್ಯೋ ದೇವ್ರೇ ಪರಮಾತ್ಮ ನನ್ನ ಬೋನೆ ಕಾಪಾಡಪ್ಪ. ಸರಸಕ್ಕೆ ಬಾರೇ ಸರಳ ಸನಿಹಕ್ಕೆ ಬಾರೇ ಸರಳ ಸರಸಕ್ಕೆ ಬಾರೇ ಸರಳ ಸನಿಹಕ್ಕೆ ನಿನ್ನ ಲುಕ್ಕು. ಅಯ್ಯೋ ಈ ನನ್ನ ಮಗ ಯಾಕೆ ಸಿಕ್ ನೋ ಮರಯ್ಯ. ಸಿದ್ಲಿಂಗನು ಹೋದ ಪಕ್ಕೀರ್ನು ಹೋದ, ಕಟ್ಟಿ ಮ್ಯಾಗ ಕುಂದ್ರಕ್ ನನ್ನ ಜೊತೆ ಕಂಪ್ನಿನ ಇಲ್ದಂಗ ಆತಲ್ಲ ಅವು. ಏನ್ರಿ ಬಾಬಣ್ಣ ಹಣಿ ಮ್ಯಾಗ ನಾಮ್ ಬದ್ದಿಲ್ಲ, ಕೊಡ್ಸವ ಹರ್ಸವ ಏನಿಲ್ಲ ಅನ್ನೋ ಕೆಲಸ. ಥೂ ಇವು ನಾಪು ನಮ್ಗೆ 2-3 ವಾರ ಆಗಿತ್ತು ಈ ನನ್ನ ಮಗನ ಕಣ್ಣಿಗೆ ಸಿಕ್ಕದಂಗೆ. ಇವತ್ತು ಸಿಕ್ಕನೆ ಅಂದ್ರೆ ಈ ನನ್ನ ಮಗ ಟಿಫಿನ್ ತಿನ್ಸ ಮಟನು ನನಗೆ ಬಿಡಂಗೇ ಇಲ್ಲ, ಬರೋಬ್ಬರಿ ಸಿಕ್ಕಣಂಗ ಆದ್ ನೋಡು. ಏನ್ ಬಾಬಣ್ಣ ಒಬ್ಬೊಬ್ಬನ ಮಾತಾಡಕತಿ? ಏನ ಅನ್ಕಂಡೆ ಏನ ಆತು ಅಂದಂಗ ಏನ್ ನೀವ್ ಒಬ್ಬನ ಅದಿಲ್ಲ ಆ ನನ್ನ ಮಗ ಪಕೀರಲ್ಲಿ. ಯಾಕಂದ್ರೆ ಇಬ್ರು ಪೆಲ್ಕಾಲ್ ನಂತರ ಕೂಡ್ಕೊಂಡು ಇರ್ತಿದ್ರಲ್ಲ ಅದಕ್ಕೆ ಕೇಳಿದ್ನಿಪ್ಪ. ಅದು ಇರಾನ್ ಇಸ್ರೇಲ್ ಯುದ್ಧ ನಡೆಯಾಕ್ತತ್ತಲ್ಲ, ಅಲ್ಲಿ ಯುದ್ಧ ಮಾಡಕ್ ಜನ ಸತ್ತು ಹೋಗ್ಯಾರಂತಪ್ಪ. ಅದಕ್ಕೆ ಅವ್ರು ನನಗೆ ಫೋನ್ ಹಚ್ಚಿದ್ರ ಜನ ಇಲ್ಲ ಅಂತಂದ, ಅದಕ್ಕೆ ನಾನು ಅವ್ನ್ ಕಳಿಸ್ಕೊಟ್ಟಾನಿ ಹೋಗಿ ಬಾರಪ್ಪ ಅಂತಂದ. ಬರ್ತಾನೆ ಇನ್ನೊಂದ್ 2 ದಿವಸ ಮತ್ತೆ ಮುಗಿಸಿ ಹೋಲ್ ಬಿಡೋತ್ಲಾಗ ಒಬ್ಬ ಒಂದರ ನಷ್ಟದ ರೊಕ್ಕ ಕುಳಿತಲ್ಲ ಅಂದಂಗ ಆ ನನ್ನ ಮಗ ಇಸ್ರೇಲ್ನ ಸಾಯ್ಲಿ ಅಂತಾನ ಕಳ್ಸಿದೇನ. ಹೋಲ್ಬಣ ಅದೆಲ್ಲ ಹಳೆ ವಿಚಾರ. ಅಜ್ಞಾನ ಮಾಡ್ತಿ ಈಗ ಅವನೊಬ್ಬ ವಾರ ಬಂದ್ರ ಬರ್ಲಿ ಬಿಟ್ರ ಬಿಡ್ಲಿ. ಅಂದಂಗ ಬಾಬಣ್ಣ ನಾನು ನಿನ್ನ ಹತ್ರ ಒಂದು ಭಾಳ ಮುಖ್ಯವಾದ ವಿಚಾರ ಮಾತಾಡ್ಬೇಕತ್ತಣ. ಅಂತದೇನು ಮರಯ್ಯ? ಅಲ್ಲೇ ಚಾದ ಅಂಗಡಿ ಕುತ್ಕೊಂಡ ಚಾ ಕುಡ್ಕೊಂತ ಮಾತಾಡೋಣ ಬಾಣ. ಚಾನ ಚಾ ಏನ್ ಕುಡ್ತಿದ್ದೆ? ಇಲ್ಲೇ ಆಲದ ಮರದ ಗಿಡ ಇಂಥ ನೆಳ ಸಿಗ್ತದನ. ಮೊದ್ಲ ಮಳಿ ಬೇರೆ ಬರಾಕತ್ತಲ್ಲ, ಇಲ್ಲೇ ಕುತ್ಕೊಂಡ್ ಮಾತಾಡೋಣ. ಅಂದ್ರಣ ಚಾ ಕುಡ್ಕೊಂತ ಮಾತಾಡಿದ್ರ ಸಂಬಂಧ ಕುಂದಿರ್ತಾವ, ಅದಕ್ಕೆ ಹೇಳಿದ್ದ. ಚಾ ಕುಡಿಯೋದ್ ಬಿಟ್ಟ ಭಾಳ ದಿವಸ ಆತ್. ನಾನು ಈ ಮೊದ್ಲು ಮಾತಾಡೋಣ ಆಮ್ಯಾಲ ನೋಡೋಣ. ಹಂಗಲ್ಲಣ ಅದ ಸಂಬಂಧ ಗಿಂಬಂಧ ಅಂತ ಮಾತಾಡಕತ್ತಾನ ಅಂದ್ರ ಏನೋ ದೊಡ್ಡ ಸ್ಕೀಮ ಇರ್ಬೇಕು, ಏನು ಗೊತ್ತಾಗೋಲ್ದು. ನಾನು ಅಂದ್ರ ನಮ್ಮ ಅಪ್ಪಿದ್ದಂಗ ಇವ. ಅಲ್ಲೋ ಬಾಬಣ್ಣ ಇತ್ತಿತ್ತಾಗ ಒಬ್ಬೊಬ್ಬನ ಯೋಚನೆ ಮಾಡ್ಕೊಂತ ನಿಂದಿರ್ತಿಪ್ಪ, ಅದು ಏನಂತ ಹೇಳಿ ನಮಗೆ ಒಟ್ಟು ಗೊತ್ತಾಗತಿ. ಈ ನನ್ನ ಮಗನಿಗೆ ಗೊತ್ತಾಗಬಾರ್ದು ಅಂತ ನಮ್ಮ ಮನಸ್ಸಿನ ಮಾತಾಡಕತ್ತಾನಿ, ಮತ್ತೆ ಈ ನನ್ನ ಮಗನಿಗೆ ಹೇಳ್ಬೇಕಂತ. ಹೇ ಬಾಬಣ್ಣ ನಾಳೆ ಹೋಗೋಣ ಚಾ ಅಂಗಡಿಗೆ. ಚಾದ ಅಂಗಡಿಗೆ ಏನ್ ಮಾಡ್ತೀವಿ ಬರೇ? ಇದ ಗಿಡದ ಬುಡಕ ಆರಾಮ್ ನೆಳ್ಳ ಐತಿ, ಅದ್ರಾಗ ಚಾದ ಅಂಗಡಿಯಾಗ ತೀಟಿ ಬಾಳ ಜನದ. ಅಲ್ಲ ಬಾಬಣ್ಣ ನೀ ಅಷ್ಟು ಒಳ್ಳೆನ ಹಾಕಿ ಹೋಗ್ಬೇಡ, ಮಂದಿ ತೀಟ್ ಇರ್ಲಿ. ನೀನ್ ಯಾಕೆ ಅಲ್ಲಿ ಬರೋಲ್ಲ ಅಂತ ನನ್ಗೆ ಗೊತ್ತ. ನಡಿ ನಾನ ಕೊಡಿಸ್ತೇನೆ ಚಾ. ನಿನ್ನ ಮಟ್ಟಿಗೆ ಹಂಗಿಲ್ಲ ಮಾರ್ರೆ, ಚಾ ಎಲ್ಲ ಕೊಡಿಸ್ತೀನಿ. ಅದು ಹಂಗ ಪಾಪ ನೀನಾರ ಏನ್ ಮಾಡ್ತಿ ಹೇಳ? ಎಷ್ಟು ಸತಿ ಚಾ ಕೊಡಿಸ್ತಿ? ಇವತ್ತರ ನಾ ಕೊಡಿಸ್ತೇನೆ, ನಡಿ ಹೋಗೋಣ ಬಾ. ಅಲ್ಲೇ ಹೋಗ್ಬಿಡಣ, ಅಲ್ಲೇ ಕುಂತ್ ಮಾತಾಡೋಣ. ನಡಿ ಬರ್ಲ, ಯಾರ ಕೊಡಿಸ್ಲಿ ನಡಿ. ಸಿದ್ಲಿಂಗ
ನೀ ಹ್ಯಾಂಗ್ ಕೂತ್ಕೊಂಡ್ರು ಗಾಂಧಿ ಅಂತರೂ ಆಗಲ್ಲ. ನೋಡಕ್ ಗೋಡ್ಸೆ ಕಾಣಂಗ ಕಾಣ್ತಿದಿ, ಗೋಡ್ಸೆ ಆಗ್ಬೋದು ಅಂದಂಗ ಇವ್ರ ಜೊತೆ ಬಸ್ ಸ್ಟ್ಯಾಂಡ್ ಕಟ್ಟಿ ಕಾಯ್ದ್ಬಿಟ್ಟು ಒಬ್ನ ಕೂತ್ಕೊಂಡು ಇಲ್ಲೇ ಏನ್ಲೇ ಮಾಡಾಕತಿ? ಸಂಬಂಧ ಬಿರು ಕೊಡ್ತಿದ್ದ ಅದ ಕಟ್ಟಿ ಮ್ಯಾಲ ಕುಂತಿದ್ದೆ. ಏನ ಸಂಬಂಧ ಬಿರು ಕೊಡ್ಯಾಕ ನೀವೇನು ಅಳಿಯ ಮಾವನ ಬಂಧು ಬಳಗ ಏನಾಗೈತಲೆ ನಿಮ್ಮ ಮಾಪನ? ಅವನ ಕೇಳೋಣ, ಇದಕ್ಕಿಂತ ಹೆಚ್ಚಿದ್ವಿ ನಾವು. ಮತ್ ಈಗ ಏನಾಗೈತಿ? ಅಲ್ಲಿ ಕಿರಾತಕ ನಿಂತ ಅವನ ಕೇಳೋಣ ನೀನ. ಅವನ್ನ ಕೇಳೋಣ. ನಾನು ಎಲ್ಲರನ್ನ ಬೇಕಂತ ದೂರ ಮಾಡ್ಕೊಳಲ್ಲ. ನನ್ನ ಹೃದಯ ಭಾಳ ವಿಶಾಲವಾದದ್ದು. ನನ್ನ ಜೊತೆ ಜರ್ನಿ ಮಾಡಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂದ್ರೆ ನಾನೇನು ಮಾಡಕ್ಕಾಗತಿ? ತಲೆ ಕೆಡಿಸಿ ಗೊಬ್ಬರ ಮಾಡಬೇಡ್ರಿ. ನೀವೇನು ಅಮೆರಿಕ ಅಧ್ಯಕ್ಷ ಅಲ್ಲ, ನೀವೇನು ಇರಾನ್ ಅಧ್ಯಕ್ಷ ಅಲ್ಲ. ಅದೇನಾಯ್ತು ಅಂತ ಹೇಳಿ ಸಾಯ್ರಿ ಮಕ್ಕಳ. ಅಲ್ವಾ ಬಣ್ಣ, ನಾ ಲವ್ ಮಾಡೋ ಹುಡುಗಿನ ಸಟ್ ಮಾಡ್ಕೊಡು ಅಂತಂದೆ ಅಂದ್ರೆ ಆ ಗೌಡ್ ಹುಡುಗ 100 ರೂಪಾಯಿ ಆಸೆ ಕೊಡ್ತಾನಂದ ಅವ್ನ್ ಸಟ್ ಮಾಡ್ಕೊಡ ಅಂತಾನ. ನನಗೆ ಅಷ್ಟು ಉರಕ್ಕಿಲ್ಲ. ಅಷ್ಟಲ್ ಬಾಬಣ್ಣ, ಸಣ್ಣ ಇರ್ತಂದ್ರೆ ನಂದ ತಿಂದು ನಂದ ಬರಿಸಿ ಇಲ್ಲಿವ್ರಿಗೆ ಆದ್ರೆ ಚಾ ಅಂಗಡಿ 1 ರೂಪಾಯಿ ಬಿಲ್ ಕೊಟ್ಟಿಲ್ಲ ಅಣ್ಣ, ನಾನ ಕೊಟ್ಟೇನೆ. ಎಲ್ಲ ಲೆಕ್ಕ ಹಾಕಿದೆ ಅಂದ್ರೆ 1 ಎಕರೆ ಹೊಲ ಹಿಡಿತಿದ್ದಾನ. ಅಷ್ಟಲ್ಲ ಬಾಬಣ್ಣ, ಇವಂಗರ ಸಟ್ ಮಾಡ್ಕೊಂಡಿದ್ರ ಲೆಕ್ಕ ಬೇರೆ ಇತ್ತು. ಗೊತ್ತಿಲ್ಲ ಗುರಿ ಇಲ್ಲ, ಆ ಹುಸುಳಿ ಮಗಗ ಸಟ್ ಮಾಡವಂತಾನ. ಒಟ್ಟು ಉರಿತಿಲ್ಲ ಅಂತೀರ ನನಗ. ನನ್ ಜಾಗದ ನೀನ್ ಇದ್ದಿದ್ದೆ ಅಂದ್ರಣ್ಣ ಕಡ್ಲಿ ಗಿಡಕ್ಕೆ ಉರ್ಲಾಕಿಂದ ಸಾಯ್ತಿದ್ದೀನಿ ನಾ ಅಂತ ತಡ್ಕಂದಾನೆ. ಹೋಗಿ ಬೇರೆಯವ್ರ ಸೈಟ್ನ ಮನೆ ಕಟ್ಟಕ ನನ್ನ ಕೈಲಿ ಅಲ್ದನ್ ಮಾಡ್ಯಾನ. ಕೇಳೋಣ, ನಂದು ಸೈಟ್ ಐತಣ, ಮನೆ ಕಟ್ಟೋದು ಅಷ್ಟ ಬಾಕಿ. ಅದ್ರಾಗಲ್ದ ಆ ಹುಡುಗಿನ ಗೌಡ್ರ ಮನೆ ಹುಡುಗನ್ ಲವ್ ಮಾಡಾಕ್ತದ್ಲಪ್ಪ. ಅದಕ್ಕ ಆಕೆ ಕೊಟ್ಟಾಗ 500, ಅವ್ನು ಕೊಟ್ಟಾಗ 500 ಇಸ್ಕೊಂಡು ಸಂಬಂಧ ಫಿಕ್ಸ್ ಮಾಡಿಕೊಟ್ಟೆ. ಇವನಿಗೆ ಸುಮ್ಮನೆ 100 ರೂಪಾಯಿ ಅಂತ ಸುಳ್ಳು ಹೇಳಿದೆ. ಮತ್ತು ಅದ್ರಾಗ 50% ಕೇಳ್ತಾನಲ್ಲಣ್ಣ, ಅದಕ್ಕೆ ಬಟ್ಟಿ ಮಗ ನನ್ನ ಕೆಲ್ಸಕ್ಕೆ ಕೈ ಯಾಕೆ ನೋಡಾಗ್ಲಿ. ಇದಕ್ಕ ನೋಡೋಣ, ಅವ್ನ ಮಕ್ಕ ನೋಡ್ಬಂದ ತೀರ್ಮಾನ ಮಾಡಿದ್ದು. ಪ್ರಪಂಚದಾಗ ಎಂತೆಂಥ ವಿಷಯಕ್ಕೆ ಜಗಳಕ್ಕವು. ಹೋಗಿ ಸಣ್ಣ ಹುಡುಗರಂಗ ಸಣ್ಣ ವಿಷಯಕ್ಕೆ ಜಗಳ ಮಾಡ್ತಿರಲಿ. ನೀವೆಂತ ಸುಳೆ ಮಕ್ಕಳೇ? ಹೋಗ್ಲಿ ಬಿಡ್ರಿ, ಆಗಿದ್ದಾಗೋಯ್ತು. ಇಬ್ರು ಕೈ ಕೊಡ್ರಿ. ನೀವಿಬ್ರು ಚಲೋ ಇದ್ರ ಊರ ಚಲೋ ಇದ್ದಂಗ. ಏನಂತೀರಿ? ಆಗಲಿ ಕೈ ಕಟ್ಬಿಟ್ಟನ್ರಿ ಬಾಬಣ್ಣ, ಇನ್ನೇನ್ ಮಾಡದೈತಿ? ಅದನ್ನೆಲ್ಲ ಮನಸ್ಸಿಗೆ ಹಚ್ಚಬೇಡ್ರಿ. ಇಬ್ರು ಕೈ ಕೊಡ್ರಿ. ಕೈ ಕೊಡ್ರಿ ತೋರಿ. ಅಲ್ಲಣ್ಣ, ಅಷ್ಟೇ ಅಲ್ಲ, ನಾ ಅದನ್ನ ಹೇಳ ನಿವ್ಗೆ. ಆ ಹುಡುಗಿ ಇಲ್ಲ ಅಂದ್ರೆ ಏನಾತ್ಲಿ, ಬೇರೆ ಹುಡುಗಿ ಸೆಟ್ ಮಾಡ್ಕೊಡ್ತಾನೆ ಅಂತಂದ. ಆದ್ರೆ ಇವ್ನಿಗೆ ತಿಮ್ಮರಪ್ಪ ನಾನ್ ಅಷ್ಟು ಏನಿದಿಲಿ ಅಂದ್ರ ನೀ ಹೇಳ ಲೆಕ್ಕ ಹಾಕಿ ನಂಗೆ ಸಟ್ ಆಗಿದ್ದಿಲ್ಲನ. ಆಕೆಲ್ಲ ಬೇರೆ ಸೆಟ್ ಆಗಿದ್ಲೇ. ಹೋಲ್ ಬಿಡ್ಲೆ, ನೀವಿಬ್ರು ಒಂದಾದ್ರಲ್ಲ ಅಷ್ಟ ಸಾಕು. ನಿಮ್ ಇಬ್ರು ಒಂದ್ ಮಾಡಿದ್ರಾಗ ನನಗೆ ಹೊಟ್ಟೆ ಹಸ್ತು ಹುಳ ಆಡಕತ್ತವು. ಮೊದಲು ನಾಷ್ಟ ಮಾಡ್ತ ನೋಡ್ರಿ ಇಬ್ರು. ಬರ್ರಿ ನಡ್ರಿ. ನಮ್ ಸಿದ್ಲಿಂಗರ ಮಟ ನಾ ನಿಂತಾಕೆಲ್ಲ ಅದ್ರಲ್ಲ ಬರ್ರಿ. ಇದು ಯಾರನ ಅದನ ನಡ್ರಿ ಏನಾರ ಅಲ್ಲಿ ನಾಷ್ಟ ಮಾಡ್ರಿ. ಅಲ್ಲ, ಇರೋ ಸಣ್ಣ ಹಳ್ಯಾಗ ಎಲ್ಲರೂ ಕೂಡ್ಕೊಂಡು ಹೋದ್ರ ಎಷ್ಟು ಚೆನ್ನಾಗಿರ್ತೈತಿ. ಅದನ್ನ ಬಿಟ್ಕೊಟ್ಟು ಒಬ್ಬ ಆ ಕಡೆ ಮಕ ಮಾಡ್ಕೊಳ್ಳೋದು, ಒಬ್ಬ ಈ ಕಡೆ ಮಕ ಮಾಡ್ಕೊಳ್ಳೋದು. ಹನುಮಪ್ಪನ ಮಸಡಿ ಮಾಡ್ಕೊಂಡ್ರೆ ಹೆಂಗಾಗತಿ? ಕೂಡಿ ಬಾಳ್ಬೇಕ. ಕೂಡಿ ಬಾಳಿದ್ರ ಸ್ವರ್ಗ ಸುಖ ಅಂತಾರಲ್ಲ ಹಂಗ. ಚಂದ್ರಿಯಾ ಬರ್ಲಿ ಬಾಬ್ಯಾ ಸೋಮ್ಯ ಲೇ, ರೊಕ್ಕ ಇದ್ರ ಚಾ ಕುಡ್ರಿ ಮಕ್ಕಳ, ಮರ್ಯಾದಿಂದ ಹೇಳಕತ್ತ ನಿಮಗ. ಇಲ್ಲ ಸುಮ್ಮನೆ ಎದ್ದು ನಡೆದು ಬಿಡ್ರಿ. ಹಗ್ಗ ಅವನವನ ನಮ್ಮ ಊರಾಗ ಇವಂದೊಂದು ದೊಡ್ಡ ಕಾಟ ಆಗ್ಬಿಟ್ಟದಪ್ಪ. ಅವನು ಎಂದ್ರ ರೊಕ್ಕ ಕಂಡರೆಲ್ಲ ನಂಗೆ ಮಾಡ್ತಾನ. ಆ ಜಾಪಾರ್ ಅಂಗಡಿ ಮುಚ್ಚಿ ಭಾಳ ದೊಡ್ಡ ತಪ್ಪು ಮಾಡ್ಬಿಟ್ಟನ. ಇಲ್ಲ ಅಂದ್ರ ಇವ್ನ ಅಂಗಡಿಗೆ ಯಾರು ಮೋಸ ಮಾಡ್ತಿದ್ರ, ಎಲ್ಲಾರು ಅಲ್ಲೇ ಹೋಗಿದ್ರ. ಅವ ಅಂಗಡಿ ಮುಚ್ಚಿ ಬಾಳ ಚಲೋ ಮಾಡ್ಯಾನ. ಈ ಹಡ್ಬಿಟ್ಟು ಊರಾಗ ದಂಧೆ ಮಾಡೋದು ಬಾಳ ಕಷ್ಟ ಐತಿ. ಇಲ್ಲ ತಲೆ ಮೇಲೆ ತಟ್ ಹಚ್ಕೊಂಡ ಹೋಗ್ಬೇಕಾದಿತ್ತ. ಪುಕ್ಸೆಟ್ಟಿ ತಿನ್ನಾಕ ನಾವೇನ್ 3 ಬಿಟ್ಟು ನನ್ನ ಮಕ್ಕಳಲ್ಲಿ ನಿನ್ ರೊಕ್ಕ ಎಲ್ಲಿ ಹೋಗತಿ? ಕೊಡ ಚಂದ್ರ. ಬಡ್ಡಿ ಮಗ ಯಾವ್ದಕ್ಕೂ ಬಗ್ಗಂಗಲ್ಲ. ಇಲ್ಲ ಅಂದದ್ರ ನಾನು ಕೇಳೋದಕ್ಕ ಬುದ್ಧಿ ಉಪಯೋಗಿಸಿ ಒಂದು ಬಗಣಿ ಊಟ ಬಡಬಿಡ್ತಿದ್ದೆ. ಇರ್ಲಿ ಎಲ್ಲಿ ಹೋಗೋಣ, ಇವ್ನಿಗೂ ಒಂದು ಮುಹೂರ್ತ ಫಿಕ್ಸ್ ಮಾಡಿದ್ರಾಗೈತಿ. ಅಣ್ಣ ನಾ ಮುಂಚೆ ಆಯ್ತು ನೋಡು, ನನ್ನ ಕಡೆ ರೊಕ್ಕ ಇಲ್ಲ ಹೇಳ ನಾನು. ಹ್ಞೂಲೇ, ನನಗೂ ಅದಾವ ರೊಕ್ಕ. ಆದ್ರೆ ಇನ್ನೊಂದು ಅಂಗಿ ಜೇಬ್ನ್ಯಾಗ ಅದಾವ. ಏನ್ ಮಾಡ್ಲಿಗ? ಹಗ್ಗ ಅವನವನ ನಾನೇ ಕೊಡ್ತಾನೆ ಬಿಡ್ರಿ. ಮರ ತಿನ್ರಿ, ಹಂಗ್ಯಾಕ್ ಮಾಡ್ತೀರಿ ಅಲ್ರಿ? ಹಂಗದೀಪ, ಅದಕ್ಕ ನಿನ್ ಕೈಯಾಗ ಯಾರು ಉಳ್ದಿಲ್ಲ ಈ ಊರಾಗ. ಚಂದ್ರಣ್ಣ 100 ಹಾಪ್ ಚಾ ಕೊಡಪ್ಪ. ನಮ್ ತಿನ್ನೋ ಹೊತ್ನ್ಯಾಗ 3 ಹಾಪ್ ಹೇಳ್ತಾನ. ಕೊಡ್ಸೋ ಹೊತ್ನ್ಯಾಗ 2 ಹಾಪ್ ಚಾ ಹೇಳ್ತಾನ. ಸುಮ್ಮ ಬರೀ ಖಾಲಿ ಚಾ ಹೇಳಿದ್ರೆ ಹೆಂಗ ಮರಯ್ಯ? ಇಡ್ಲಿಯಾರ ಉಪ್ಪಿಟ್ಟಾರ ಏನಾರ ಹೇಳ ಮರಯ್ಯ. ಹಂಗಾರ ಬಿಲ್ ಕೊಡೋರು ಯಾರ? ನೀನ. ಹಂಗಾರ ನಾ ಏನ್ ಕೊಡಿಸ್ತಾನೆ ಅಂತ ತಿನ್ಬೇಕ ಕುಡಿಬೇಕ. ಆದ್ರೂ ನಮ್ಮ ಊರಾಗ ದೊಡ್ಡ ಪ್ರಳಯ ಅಂತಕ ನನ್ ಮಗ ನೀನು. ಎಲ್ಲ ನಿಮ್ಮ ಆಶೀರ್ವಾದ ಬಿಡ್ರಿ, ನಮ್ದೇನೈತಿ? ಹೌದಲ್ಪ ಲೇ, ನಿಮ್ಮ 3 ಮಂದಿ ಯೋಗ್ಯತೆ ಈ 3 ಹಾಪ್ ಚಾದಾಗೈತಿ ಮಕ್ಕಳ. ಕುಡಿದ್ ಸಾಯ್ರಿ. ಕುಡಿಲಿ ಲೇ, ಕುಡಿ ತಗರ್ಪ. ಬಾಂಡ್ಲಿ ಚಂದ್ರ, ದೀಪ ಆರ್ಬೇಕಾದ್ರ ಜೋರಾಗಿ ಉರಿತೈತಂತ. ಎಷ್ಟು ಉರಿತೇವ್ರಿ? ನಿನಗೊಂದು ಗುಂಡಿ ತೋಡ್ತಾನ ಮಗನ. ಲೇ ಚಂದ್ರ, ನಿನ್ನ ಯೋಗ್ಯತೆನು ಈ ಹಾಪ್ ಚಾದಾಗ ಐತಿ ನೋಡ್ಲೆ. ಚಾಕ ಸಕ್ರಿ ಕಡಿಮೆ ಆಗೈತಿ. ಸಕ್ರಿ ತಂದ್ ಹಾಕ. ನಾವೇನು ರೊಕ್ಕ ಕೊಡ್ತೇವಿ, ಕಲ್ಲು ಕೊಡಲ್ಲ. ಮಂಗ್ ಸುಳೆ ಮಗನ ತಂದ್ ಹಾಕ. ಸೋಮ ಏನೋ ಹೇಳ್ಬೇಕಂದಿಲ್ಲ ಹೇಳ.
ಈ ನಾಯಿ ನರಿ ಎಲ್ಲ ಅಡ್ಡ ಬಂದ್ಬಿಡ್ತಾವು. ಅದೇನ್ ಹೇಳ್ಬೇಕು ಅಂತಿದಿ ಹೇಳ. ಹಾ ಅದು ಬಮಣ, ನೀ ಹೆಂಗಿದ್ರು ಹೆಣ್ಣು ಗಂಡು ಮಾಡ್ತೀಪ, ಅದ್ರ ಬಗ್ಗೆ ನಾನು ಯಾವತ್ತೇ ನಿಂಗೆ ಕೇಳಿಲ್ಲ. ಅದಕ್ಕ ನನಗೂ ಒಂದು ನೋಡ್ ಸೊಮ್ಮು, ಚಾ ಕುಡಿತೀಯ ಚಾ ಕುಡಿ, ಟಿಫಿನ್ ಮಾಡ್ತೀಯ ಟಿಫಿನ್ ಮಾಡು, ಊಟ ಮಾಡ್ತೀಯ ಊಟ ಮಾಡು, ಅಷ್ಟು ಬಿಲ್ಲು ನಾನಾ ಕೊಡ್ತೀನಿ. ದಯವಿಟ್ಟು ನನಗೆ ಹೆಣ್ಣು ತೋರಿಸೋಂತ ಮಾತ್ರ ಹೇಳ್ಬೇಡ. ಹೆಂಗೋ ಜೀವನ ಮಾಡ್ಕೊಂತ ಹೊಂಟನಿ. ನಿನಗ್ ಕಮಿಟ್ ಆಗೋದು ಸತ್ ಸುಡುಗಾಡಕ್ ಹೋಗೋದು ಎರಡೂ ಒಂದ. ಕೆಲಸ ಆಗೋವರೆಗೂ ನೀ ಬಿಡಂಗಿಲ್ಲ. ಒಂಥರ ಶನೀಶ್ವರ ಗಂಟು ಬಿದ್ದಂಗ ನೀನು. ಮೊದ್ಲ ಮೈ ಮುರಿದು ದುಡಿಯೋರಿಗೆ, ನೌಕರಿದಾರರಿಗೆ, ಆಸ್ತಿವಾನ್ರಿಗೆ ಹೆಣ್ಣು ಸಿಗೋಲ್ದು. ನಿನ್ನಂತ ಪವಾಡ ಪುರುಷರಿಗೆ ಎಲ್ಲಿಂದ ಹೆಣ್ಣು ಸಿಗ್ತೈತಿ? ಕೈ ಮುಗಿದು ಹೇಳ್ತೀನಿ, ಈ ಚಾ ಬಿಲ್ಲು ನಾಷ್ಟಾ ಬಿಲ್ಲು ಎಲ್ಲ ನಾನಾ ಕೊಡ್ತೀನಿ. ಹೆಣ್ಣು ಕೊಡ್ಸೋಂತ ಮಾತ್ರ ಹೇಳಕ್ ಹೋಗ್ಬೇಡ. ದುಡ್ಕೊಂಡ್ ತಿನ್ನೋದು ಕರೀಲಿ ಮೊದಲ. ಯಾವ್ದ್ರ ಹೆಣ್ಣಿನ ಜೀವನ ಹಾಳು ಮಾಡಿ ಹೆಣ್ಣಂತ ಬೇಡ ನನ್ನ ಮಗನ. ಸಿದ್ಧಿಗ ಕೊಡ್ಲಿ ಫೋನ. ಲೇ ಮಗ ನನ್ನ ಮಗನ, ನಾನು ನಿನ್ನ ಮಗಳನ್ನ ಕೊಡ ಅಂತ ಕೇಳಿದೆ ಏನ್ಲೇ? ಮನೆ ಮುಂಟೆ ಬಂದವ್ರಿಗೆ ಒಂದು ಹಾಫ್ ಕಪ್ ಚಾ ಕೊಡೋ ಗತಿ ಅಲ್ಲ, ಬೇರೆಯವ್ರ ಬಗ್ಗೆ ಮಾತಾಡ್ತೇನ್ಲೇ? ಪಾಪ ಹೋಲ್ ಬಿಡು, ದಿವಸ ಒಬ್ರು ಮಕ್ಕೊಬ್ರು ನೋಡ್ತಾವಂತ ಸುಮ್ಮನಿದ್ರ ಯಾಕ ಬಾರಿ ಆತಲ್ಲ ನಿಂದ ಮಗನ. ಹಿಂಗ ಆಡ್ತಾರ ನಿನ್ನ ಮಗಳನ್ನ ಎಬಸಿ ಈ ಅಂಗಡಿನ ನನ್ನ ಹೆಸರಲ್ಲೇ ಮಾಡ್ಕೊಂತಾನೆ. ಹುಷಾರ್ ಮಗನ, ತಗರ್ಲೆ. ಇದು ಮಾತ್ರ ಪಕ್ಕ ಗೊತ್ತಾದ್ರೆ ಎಬ್ಸೆ ಬಿಡ್ತಾನ. ಅಣ್ಣ ನೀ ಏನ್ ಹುಡುಕ್ಬೇಡಣ, ಎಲ್ಲ ನಾನು ಹುಡುಕಿಟ್ಟನೆ. ನೀ ಏನಾದ್ರು ಸಂಬಂಧ ಕುಂದಿರ್ಸ್ಕೊಡೋದು ಅಷ್ಟ. ಯಾಕಂದ್ರ ನಿನ್ ಮಾತು ಕೇಳ್ತಾರ ಅವ್ರು. ಅಂತಾರ ಯಾರಪ್ಪ ನಿನ್ನ ಬಲಿ ಬಿದ್ದಾರ? ಇನ್ನೂ ಬಿದ್ದಿಲ್ಲಣ್ಣ, ನೀನ ಬೇಯಿಸ್ಕೊಡ್ಬೇಕೀಗ. ಹೇಳ್ಪ ಏನ್ ಮಾಡದ? ನಿನ್ ಕೈಗೆ ಸಿಕ್ಬಿಟ್ಟನಿ. ಹಾಲ್ ನೆಗರ ಹಾಕ, ನೀರ್ ನೆಗರ ಹಾಕ, ಆದ್ರ ಕುತಿಗುರ್ಲಿಗೆ ಮಾತ್ರ ಹಾಕಕ್ ಹೋಗ್ಬೇಡ. ಹೇ ಹಂಗ್ಯಾಕ್ ಮಾತಾಡ್ತೀಣ, ಬಿಡ್ತಾನ. ಅದಣ್ಣ ಆ ಪಿಗ್ನಿ ಪದ್ಮಾನ ನೋಡೇನಿ. ಇಷ್ಟ ದಿವ್ಸ ಕಣ್ ಮುಂದ್ ಓಡಾಡಿದ್ರೆ ಏನ್ ಅನ್ಸಿದ್ದಲ್ಪ ಆಕಿ ಮ್ಯಾಗ. ಯಾಕ ಮೊನ್ನೆ ಅಂದ ಆಕಿ ನೋಡಿದ್ರ ಚುಟು ಅನ್ಸಕತ್ತಣ. ಯಪ್ಪ ನಿನ್ನ ಚುಟುಗೆ ನನ್ನ ಮಾತ್ರ ಬಲಿ ಕಡಕ್ ಹೋಗ್ಬೇಡ. ಮೊದ್ಲ ಆಕಿ ಜುಟ್ ಹಿಡಿದು ಹೊಡೆದಂಗ ಮಾಡ್ತಾಳ. ಮೊದ್ಲ ಅವ್ರಪ್ಪ ಶನಿ ಇದ್ದಂಗ. ಮದುವೆ ಅಂದ್ರ ಮೂಗ್ ಮುರಿತಾಳ. ನಾನ್ ಬಿಟ್ಬಿಡು, ಇದು ಆಗ್ಲಿದ್ದ. ಅಣ್ಣ ನೀ ಮನಸ್ ಮಾಡಿದ್ರ ಇದೆಲ್ಲ ಒಂದ್ ಮ್ಯಾಟ್ರ್ ಅಲ್ಲಣ್ಣ ನಿನ್ಗೆ. ಯಪ್ಪ ಸೋಮು, ಮನಿ ಒಳಗ್ ಹೋಗಾಕ ಬಿಡಲ್ಲ. ಹುಚ್ಚನಾಯಿ ಮಾಡ್ದಂಗ ಮಾಡ್ತಾಳಕಿ. ಮನಿ ಒಳಗ್ ಹೋಗ್ಬಿಟ್ಟು ಅಷ್ಟೇ ರೀ ನಾಯಿಗೆ ಹೆದರ್ಬೇಕು. ಮನಿ ಒಳಗ್ ಹೋದ್ಮೇಲೆ ನಾಯಿನ ನಮ್ದ, ಆ ಮನಿನ ನಮ್ದ. ಮನಿ ಒಳಗ ನಾನ್ ಕಳಿಸ್ತೇನೆ, 2 ಮನಿ ಕೊಡಂಗ ನೀವ್ ಮಾಡ್ರಿ, ಏನಂತೀರಿ? ಅಷ್ಟು ಸುಲಭ ಆಗ್ಬಿಡ ಆಸಾಮಿ ಅಲ್ಲ ಬಿಡ. ಅಣ್ಣ ಯಾಕಣ್ಣ ಏನ್ ಯೋಚನೆ ಮಾಡಾಕ್ತಿ? ರೊಕ್ಕದ ಬಗ್ಗೆ ಯೋಚನೆ ಮಾಡಾಕ್ತಿನ ಮತ್ತೆ? ಏನ್ಪಾ ನಿನ್ ಕೂಡ ರೊಕ್ಕ ಇಸ್ಕೊಳಕತ್ಯ? ಅಂತ ದೊಡ್ಡ ಯೋಚನೆ ಮಾಡ್ಲಿ ಬಿಡ ನಾವು. ಹಾ ಸರಿ ಅಣ್ಣ, ನೀವ್ ಹೋಗಿ ಕೆಲ್ಸಕ್ಕೆ ರೆಡಿ ಮಾಡ್ಕಂಗಾರ. ಟ್ರೈ ಮಾಡ್ತಂತ. ನನ್ ವಿಚಾರದಾಗ ಟ್ರೈ ಅನ್ನೋ ಪದನ ಇಲ್ಲಣ್ಣ, ಮಾಡೇ ಮಾಡ್ತೇನೆ ಅಂತ ಅನ್ಬೇಕು ನನಗೆ. ಸರಿಪಾ, ನೀ ಮಕ ಇಟ್ರ ಮುಗ್ದ ಹೋತು. ಒಂದು ನೀ ಇರ್ಬೇಕು, ಇಲ್ಲ ಅದು ಇರ್ಬೇಕು. ನೋಡ ನಾನು ಎಷ್ಟು ಅರ್ಥ ಮಾಡ್ಕೊಂಡೆ ನೀನು. ಹಂಗ ಈ ನನ್ನ ಮಗನ ನನ್ನ ಅರ್ಥ ಮಾಡ್ಕೊಂಡ್ರ ಮುಗಿಸ್ಕೋತಪ್ಪ, ನನ್ ಮೇಲೆ ಆಟೋಮೆಟಿಕ್ ರೆಸ್ಪೆಕ್ಟ್ ಬರ್ತೈತಿ. ನಾ ಏನ್ ಬರ್ತೇನಪ್ಪ. ಸರಿ ಅಣ್ಣ, ಹೋಬಾ, ಒಳ್ಳೇದಾಗ್ಲಿ, ಸಕ್ಸಸ್ ಆಗ್ಲಿ. ಓಕೆ. ಎಷ್ಟತ್ತಣ? 15 ರೂಪಾಯಿ ಆಗೈತಿ. 10 ರೂಪಾಯಿ ಕೊಡಪ್ಪ, ನಡೀತೈತಿ. ಬ್ಯಾರೆಯವ್ರ ಉಣ್ದಾಗ ಬದುಕಾಕ ನಮ್ಮ ಮನೆ ನಂಗೆ ಕಲ್ಸಿಲ್ಲಪ್ಪ, ನನಗೆ ಸ್ವಾಭಿಮಾನ ಅನ್ನೋದೈತಿ. ಅಂದಂಗ ನಿಮ್ಮ ಅಂಗಡ್ಯಾಗ ರೊಕ್ಕದ ಬದ್ಲಿ ಏನ್ರ ಜೋಳ ಪಾಳ ಹಾಕಿಸ್ಕೊಂತೀರನ? ನೋಡಪ್ಪ, ಬೇರೆದವ್ರು ಯಾರು ಹಾಕಿದಾನಂಗಲ್ಲ, ನೀನು ಅಲ್ಲ ತಗೊಂಬ ಹಾಕಿಸಂತ. ತಗರಿ 5 ರೂಪಾಯಿ ಕರಿ, ಮಿಕ್ಕಿ ಜೋಳ ತಂದು ಹಾಕ್ತಾನೆ. ನೋಡಪ್ಪ, ನೀ ಜೋಳ ತಂದು ಹಾಕ್ಲಿಕ್ರು ಪರವಾಗಿಲ್ಲ, ಆದ್ರೆ ಹಾಗೆಲ್ಲ ಫೋನ್ ಮಾತಾಡಕತ್ತಿದ್ದಿ ನೋಡು, ಅಂತದೆಲ್ಲ ಮಾಡಕ್ ಹೋಗ್ಬೇಡ. ಏನ್ ಮಾತಾಡ್ತಾನಲ್ಲಿ? ನಾನು ನಡಿ. ಬೆಳಗ್ಗೆ ಆ ನನ್ನ ಮಗ ಕೂಡ್ದಾಗ ಅನಿಸ್ತು ಏನಕ್ಕೆ ಆದತಿ ಅಂತ. ಒಂದು ಆ ಹುಡುಗಿ ಕೊಡ್ಬೇಕು, ಇಲ್ಲ ಊರ್ ಬಿಡ್ಬೇಕು. ಇದ ನೋಡ್ರಿ ನಾನು ಉಳಿದ್ರು. ತಿರುಪತಿ ವೆಂಕಟೇಶ ನೀನೇ ನನ್ನ ಕಾಪಾಡ್ಬೇಕು. ಯಪ್ಪ, ಅಗ್ನಿ ಪದ್ಮೋಗ ಕಾಳು ಹಾಕ್ಯಾನಂದ್ರ ನನ್ನ ಮಗಳು ಯಾವ ಲೆಕ್ಕ? ಇವಂಗ ಚುಟ್ಕಿ ಹೊಡೆದ್ರಾಗ ಎಬ್ಬಿಸ್ಬಿಡ್ತಾನ. ಇವ್ ಕುಟ ಒಳ್ಳೆಯವನಾಗೇ ಇರ್ಬೇಕು. ಯಾಕಂದ್ರ ರೊಕ್ಕ ಹೋದ್ರು ಚಿಂತಿಲ್ಲ. ನನ್ನ ಮಗಳನ್ನ ಇವಂಗ್ ಗೊತ್ತಿಲ್ದಂಗ ಮದ್ವಿ ಮಾಡಿಕೊಟ್ರ ಅಷ್ಟ ಸಾಕು. ಇಲ್ಲ ಅಂದ್ರ ನನ್ನ ಮ್ಯಾಗಿನ ಸಿಟ್ಟಿಗೆ ಮತ್ ನನ್ನ ಮಗಳನ್ನ ಚಿಟ್ಟಿಗೆ ಹೊಡೆದ್ರಾಗ ಎಬ್ಬಿಸಿಬಿಟ್ರಿ ಏನ್ ಮಾಡ್ತಿದಿ? ಅಲ್ಲೇ ಸಿದ್ಲಿಂಗ, ಅವ್ ಚಾದ ಅಂಗಡಿ ಚಂದ್ರ ಹಾಕ್ಲಿ ನನ್ನ ಮೇಲೆ ಇದ್ಕಿದಂಗ ಸಾಫ್ಟ್ ಅದ, ರೊಕ್ಕನ ಕೇಳಿಲ್ಲ. ಅವ್ರ ಮಗಳ ಬಗ್ಗೆ ಮಾತಾಡಿದಿಲ್ಲಪ್ಪ, ಅದಕ್ಕೆ ಹಂಗೆ ಮಾಡಿದವ. ಅಂದಂಗ ಅವ್ನ ಮಗಳು ಯಾರ್ಲಿ? ಬೆಂಗಳೂರಾಗ ಓದ್ತಾಳಕಿ, ನಂಗಂತ್ರ ಗೊತ್ತಿಲ್ಲಪ್ಪ. ಮತ್ತೇನು ಕಣ್ಣು ಹಾಕೊಂತೀವಪ್ಪ ಆಕಿ ಮೇಲೆ? ಯಾಥೋ ನನ್ನೇನು ಹುಡುಗಿಯರ್ ನೋಡಿದ್ಲೆ ಜೋಲ್ ಸುರ್ಸನ್ ಮಾಡಿದ್ದೇನ್ಲೇ. ನಂದು ಒಂದು ಕೈ ಜಾಸ್ತಿನ ಐತೆ ಅವ್ರಿಗಿಂತ. ತಿಮ್ಮೂರ ಮಗನ ಬಾ. ಅವನವನು ಬರೋಬ್ಬರಿ ಸಿಕ್ಕಾಕೊಂಡಂಗ ಆತ ನೋಡಪ್ಪ ಈ ಸೊಮೇನ ಕೈಯಾಗ. ಅಲ್ರಿ ಮೊದ್ಲ ಭಾರಿ ಚೆನ್ನಾಗಿದ್ದೆ ನಾನು, ಉಂಡ್ಕೊಂಡು ತಿನ್ಕೊಂಡು ಈ ವ್ಯಾಪಾರ ಮಾಡ್ಕೊಂತ ಕೊಡ್ಸೋದು ತಗೊಳ್ಳೋದು ನೋಡ್ಕೊಂತ. ಆದ್ರೆ ಇವನಿಗೆ ಸಿಗಬಾರ್ದು ಸಿಕ್ಕ ನೋಡ್ರಿ. ಅಲ್ಲ ಇವನಿಗೆ ಕಣ್ಣಿಗೆ ಕಾಣಬಾರ್ದು ಅಂತ ಮನೆಯಾಗಿದ್ರು ಅಲ್ಲಿಗೆ ಹುಡುಕಿ ಬರ್ತಾನ್ರಿ ಈ ಬಂಟ ನನ್ನ ಮಗ. ಇವತ್ತರ ಸಿಗ್ದಂಗಿದ್ರೆ ಅಷ್ಟ ಸಾಕು ನೋಡ್ರಿ. ಏನ್ಪಾ ಬಬಣ, ಆರಾಮ್ ಬಂದ್ ಕುಂತಿ, ನಾಷ್ಟ ಗಿಷ್ಟ ಆಗೈತೋ ನಿಲ್ಲು?
ಯಾಕ ಊರು ಬಿಟ್ಟು ದೂರ ಬಂದಂಗಾಗೈತಪ್ಪ. ಊರ್ ಬಿಟ್ಟು ಇಲ್ಲಿ ದೂರ ಬಂದು ಯಾವೊಂದು ಕಾಡ್ ಸಾಕಬೇಕಂದ ಸಾಕಾಗೆ ಇಲ್ಲಿ ಬಂದು ಕುಂತಾನಿ. ಅಯ್ಯೋ ಅಂಥದ್ರೊಳಗ ನೀನು ನನಗೆ ನೈಸ್ ಮಾಡಿ ನನಗೆ 10 ಕೊಡು 20 ಕೊಡು ಅದಕ್ಕೆ ಕೊಡು ಕುಡಿಯಾಕ ಕೊಡು ತಿನ್ನಾಕ ಕೊಡು ಅಂತ ಕೇಳಿದೆ ಅಂದ್ರೆ ನಾನು ಮೊದ್ಲ ತಲೆ ಕೆಟ್ಟು ಗೊಬ್ಬರ ಆಗೈತಿ. ನಾ ಏನು ಮಾಡ್ತಾನೆ ನನಗ ಗೊತ್ತಿಲ್ಲ, ಇಲ್ಲಿಂದ ಕಳಿಸ್ಗೆ ಮಗನ. ಯಾಕೆ ಬೋಬಣ್ಣ ಟ್ರಾನ್ಸ್ಪೋರ್ಟ್ ಬಿ ಅದು ಮುಟ್ಟಿದೆ, ಎಷ್ಟೊಂದು ಕರೆಂಟ್ ಬಂದಂಗಾಗೈತಪ್ಪ. ನಾನೇನು ರೊಕ್ಕ ಪಕ್ಕ ಕೇಳಲ್ ತಗೊಳ್ಳು ಬಾಬಣ್ಣ. ನನ್ನ ಮಗ ಒಂದೇನೋ ಹೆಣ್ಣು ನೋಡಿ ಕೊಟ್ರೆ ಸಾಕಪ್ಪ. ಅದನ್ನ ಬಿಟ್ಟು ಮತ್ತೇನು ಕೇಳ್ತಾನೆ ಹೇಳಿ ನಾನು ನಿನ್ನ. ಅದಕ್ಕೆ ನೀವು ಚಪ್ಪಲ್ ತಗೊಂಡು ಹೊಡೆದಂಗೆ ಮಾಡ್ತೀವಿ ಮಾರಾಯ. ತುಗ ಚಪ್ಪಲ್ ತಗೊಂಡು ಹೊಡೆದ ಬಿಡು. ಯಾಕೆ ಕಾಡ್ತಿರ್ಲಿ? ಒಬ್ರು ಬಿಟ್ರೆ ಒಬ್ರು ಹಂಗೆ ಕಾಡ್ತಾನೆ ಇರ್ತೀರಿ. ಹೆಣ್ಣು ಅಂತ ಹೆಣ್ಣು ಮೊದಲ ನಿಮ್ಮ ಮಗನ ಬಸ್ ಸ್ಟ್ಯಾಂಡ್ ಕಾಯದ್ ಬಿಟ್ಟು ಕೆಲಸ ಮಾಡೋದು ಕಲ್ಸು. ಹೆಣ್ಣು ತೋರಿಸ್ತಾನೆ ಅಂತ ಹೆಣ್ಣು ನಿನ್ನ ಅಪ್ಪನ. ಏಯ್ ದುಡಿವಾನ್ರಿಗೆ ಆಸ್ತಿವಾನ್ರಿಗೆ ಕನ್ಯೆ ಸಿಗೋಲ್ದು, ಈ ಭೂಮಿಗೆ ಬಾರದು ನಿನ್ನ ಮಗಗೆ ಕನ್ಯೆ ಸಿಗ್ತಾವ. ಹೋಗಲೇ ಹೋಗ ಬಸಡಿ ಮಗನ ತಲೆ ಕೆಡಿಸ್ಬೇಡ. ಮೊದ್ಲು ತಲೆ ಕೆಟ್ಟು ಹೋಗ್ಯದ ನನಗೆ ಕನ್ಯೆ ಅಂತ ಕನ್ಯೆ. ಅಲ್ಲೋ ಬಾಬಣ್ಣ, ಇದ್ದದ್ದನ್ನ ಇಲ್ದಂಗ ಮಾಡ್ತಿ, ಇಲ್ಲದನ್ನ ಇದ್ದಂಗ ಮಾಡ್ತಿ. ಅಂದ್ಬಿಟ್ಟು ನಿನ್ ಕೈಲಿ ಆಗಲ್ಲ ಅಂದ್ರೆ ಹೆಂಗೆ ಹೋ ಬಾಬಣ್ಣ? ನೀನ್ ಮನ್ಸು ಮಾಡಿದ್ರ ಏನಾರ ಮಾಡಿ ನನಗೆ ನನ್ನ ಮಗ ಒಂದು ಕನ್ಯೆ ಕೊಡಿಸ್ಲೇಬೇಕಪ್ಪ. ಏಯ್ ಹೇಳ ಸರಳ ಹೇಳ್ತಾನೆ, ನನ್ನ ಪಿತ್ತು ನೆತ್ತಿಗೆರಕ್ಕಿಂತ ಮುಂಚೆ ಇಲ್ಲಿಂದ ಕಳಿಸಿ ಮಗನ. ಇಲ್ಲ ಅಂದ್ರೆ ನಾ ಏನು ಮಾಡ್ತೇನೆ ನಂಗೆ ಗೊತ್ತಿಲ್ಲ. ಹೋಗ್ಲಿ ಬಿಡು ಬಾಬಣ್ಣ, ಯಾಕ ನೀನು ಭಾಳ ಬೇಜಾರಿನಾಗಿದೆ. ಈ ಹೆಣ್ಣು ಗಂಡು ಮಾಡ್ಲಿದ್ರೆ ಊಟ ಹೋತ ಈ ಎಲ್ಲ ಸಹಿ ಊರು ತುಂಬ ಬಿಟ್ಬಿಟ್ರಲ್ಲ, ಈ ಮಳೆ ಆಗಂಗಿಲ್ಲ ಯಾಕೆ? ಈಗ ನಾ ಏನು ಮಾಡ್ಲಿಲ್ಲ, ಮ್ಯಾಗ್ಲಿಂದ ಹೋಗಿ ಉಚ್ಚಿ ಒಯ್ಲಿನ ಹೋಗಲೇ ಹೋಗ ಮಳೆ ಅಂತ ಮಳೆ. ಏನ ಬಾಬಣ್ಣ ಮಾತಿದ್ರು ಸ್ವಂತ ತೊಳಗ ಮಾತಾಡ್ತೀವಪ್ಪ. ಲೇ ನೀ ಇಷ್ಟು ಬದುಕು ಬಾಳ್ಯದ ಯೋಚನೆ ಮಾಡಿದ್ರ ನಿನ್ನ ಮಗ ಯಾಕೆ ಕಟ್ಟಿ ಕಾಯ್ತಿದ್ದ? ಲೇ ಸೂರ್ಯ ಭಾಳ ಯೋಚನೆ ಮಾಡಕ್ ಹೋಗ್ಬೇಡ. ಯಾರ್ದಾರ ಕೂಡ ರೊಕ್ಕ ಇಸ್ಕೊಂಡ ಕೆತ್ತಿ ಬಿಡದ ಉಚ್ಚಿ ಹೀಗಿ ಯಾವ್ದಾರ ಗಟ್ರ ದಂಡ್ಯಾಗ ಬಿದ್ಕ. ಲೇ ಇವತ್ ಸರಳದಿ ಅಂದ್ರ ನನ್ ತಲೆ ತಿನ್ನಾಕ ಬರ್ಬೇಡ. ದಿನಾಲು ಗಟ್ರ ದಂಡ್ಯಾಗ ಬಿದ್ದಿರ್ತಿದಿ, ನಿನಗೆ ನೀರ್ ಹಾಕಿ ಅಬ್ಸ ನನ್ನ ಮಕ್ಕಳು ನಾವು. ಇವತ್ತು ರೊಕ್ಕ ಸಿಕ್ಕಿಲ್ಲ ಅಂದು ಊರ್ ಚಿಂತೆ ಮಾಡಕ್ ಬಂದ ನಾನು. ಹೋಗಲೇ ಹಂಗಲ್ಲೋ ಬಾಬಣ್ಣ, ಹೋಗ್ಲಿ ಬಿಡ ಅಂತಾಗ. ಗೌಡನ್ ಏನ್ತೇನ ದಿನಾನು ಅಲ್ಲಿ ಸಾವ್ಕಾರ ಮನೆಗೆ ಹೋಗ್ಕಳಂತಲ್ಲ, ನೀನು ಏನಾರ ಈ ವಿಷಯ ತಲೆ ಬಿಡ್ದತ್ತ? ಅವನವನು ಅಷ್ಟು ಸುಲಭವಾಗಿ ಬಿಡ ಆಸಾಮಿನ ಅಲ್ಲ. ಲೇ ಮೊದಲ ತಲೆ ಕೆಟ್ಟು ಹೋಗೈತಿ. ಹೋಗ ನಿಮ್ಮವನು ಗೌಡ್ರು ಶಾಂಬವ್ರು ಮಳಿ ಹೆಣ್ಣು ಲೇ ತಲೆ ಕೆಡ್ಸ್ಕೊಬ್ರ ತಗೊಂಬಂದ. ಅಯ್ಯೋ ಬಾಬಣ್ಣಿಗೆ ಯಾರ ಬಾಗನಿ ಊಟ ಬರಾಬರಿ ಬಡ್ದು ಕಳ್ಸಿದಾರಪ್ಪ. ಲೇ ಮೊದಲ ನಿನ್ನ ಮಗಗ ದುಡ್ಕೊಂಡ್ ತಿನ್ನೋದು ಕಲ್ಸ. ಮದುವೆ ಅಂತ ಮದುವೆ ಲೇ ನಿನಗ ಮದುವೆ ಮಾಡಿ ಸಾಕಾಗಿ ಹೋಗೈತಿ. ನಿನ್ನ ಹೆಂಟ್ ಅಷ್ಟು ದೂರ ಇದ್ರ ನಾನು ಇಲ್ಲಿ ಮಕ ಮುಚ್ಕೊಂಡು ಹೋಗೋ ಪರಿಸ್ಥಿತಿ ಬಂದತಿ. ಹೋಗಲೇ ಹಲ್ಕ ಹತ್ತು ಹೈದರಾಬಾದ್ ನನ್ನ ಮಗನ. ಮಗಳ ಚಾರು ಚಾರುಣ್ಯ ಏನು ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿಯಲ್ಲ. ಒಂದು ಮಾತು ತಿಳಿಸ್ಬೇಕಿಲ್ಲ ನನಗೆ, ಹಂಗೆ ಬಂದ್ಬಿಟ್ಟಿವ. ನಾನು ನಿನಗೆ ನಿನ್ನೆ ಫೋನ್ ಮಾಡ್ಬೇಕಂತ ಮಾಡಿದ್ನಿವ, ಸದ್ಯ ಈ ಊರ್ ಕಡೆಗೆ ಬರಕ ಹೋಗ್ಬೇಡ ಅಂತಂದು. ಅದು ನಿಮ್ಮವ್ವ ತಲೆ ಹಪ್ಪು ಚಂಡ್ ಸಪ್ಪು ಅದ್ರ ಕೂಟ ನಾಯಾಡಿ ನನಗೆ ಅದು ನೆನಪ ಹಾರಿ ಹೋಗೈತಿ. ಏನಪ್ಪ ನೀನು ಫೋನ್ ಮಾಡ್ದಾಗೆಲ್ಲ ಯಾವಾಗ ಬರ್ತಿ ಅಂತ ಹೇಳ್ತಿದ್ದಿ. ಇವಾಗ ನೋಡಿದ್ರೆ ಹಿಂಗೆ ಹೇಳಕತ್ತಿ. ಅಲ್ಲ 6-7 ವರ್ಷ ಆದ್ಮೇಲೆ ಮನೆಗೆ ಬಂದೀನಿ, ಯಾಕ ನಾ ಬಂದಿದ್ದು ಇಷ್ಟ ಆಗ್ಲಿಲ್ಲೇನು? ಹಂಗೇನಿಲ್ವಾ, ಒಂದು ನಮ್ಮಕ್ಕಲಿ ಬಂದು ನೋಡಿ ಶಾಕ್ ಆತ್ ನನಗ. ಅದಕ್ಕ ಅದು ಹೋಗ್ಲಿ ಬಿಡಪ್ಪ. ಇನ್ನೇನು ಇದ ಹಳೆ ಹಚ್ಚ ಅಂಗಡಿ ಆಗದಿಯಲ್ಲ, ಬೇರೆ ಕಟ್ಸ್ಕೋಬೇಕ ಇಲ್ಲ? ಈ ಹಳ್ಳ್ಯಾಗ ಇದಕ್ಕ ಗತಿ ಇಲ್ಲ, ಮತ್ತಿನ್ನು ಹೊಸಾದ್ ಕಟ್ಸಿದ್ರ ತಲಿ ಮ್ಯಾಗ ತಟ್ ಹೊತ್ಕೊಂಡ್ ಹೋಗ್ಬೇಕಾಕತ್ತೇವ. ಹೋಗ್ಲಿ ಬಿಡಪ್ಪ, ನಾನ್ ದುಡ್ಯಾಕತ್ತೀನಲ್ಲ, ನೀ ಆರಾಮ ಕುತ್ಕೊಂಡ್ ತಿನ್ನೋದ್ರು ತಿನ್ನಲ್ಲ. ನೋಡುವ, ಕಾಯಕವೇ ಕೈಲಾಸ, ಖಾಲಿ ಕುಂತ್ರ ಹೊಟ್ಟಿ ಉಪವಾಸ. ಅದಕ್ಕ ಮನುಷ್ಯ ಆಗಿ ಹುಟ್ಟಿದ ಮೇಲೆ ದುಡ್ದ ತಿನ್ಬೇಕು, ಕುಂತು ತಿನ್ಬಾರ್ದ. ಸರಿ ಬಿಡಪ್ಪ, ನಿನ್ ಇಷ್ಟ. ಇವಾಗೇನು ಮಗಳನ್ನ ಒಳಗ್ ಕರಿತೀಯ ಇಲ್ಲ ಹೊರಗೆ ನಿಲ್ಲಿಸ್ಕೊಂಡ್ ಮಾತಾಡ್ತೀಯ? ಯವ್ವ ಇಲ್ಲಿ ಬೇಡ, ಇದು ಬಾಳ ಅನಾಹುತ ಊರ್ ಐತಿ. ಅದಕ್ಕ ಅಲ್ಲೇ ಮನ್ಯಾಗ ಕುಂತು ಮಾತಾಡೋಣಂತ. ಬಾ ಹೋಗಂಬಾ. ಏನಪ್ಪ ಇಷ್ಟ ಚಲೋ ಊರೈತಿ, ಇದಕ್ ಹಂಗ ಹೇಳ್ತೀಯೇನು ನೀನು? ನೋಡುವ, ಯಾವಾಗಾರ ಒಮ್ಮೆ ಬಂದರಿಗೆ ಹಂಗ ಅನಸ್ತದ. ಇಲ್ಲೇ ಇದ್ದು ಬಾಳೆ ಮಾಡ್ಯಾರ ಗೊತ್ತದ ಈ ಊರಿನ ಹಣೆ ಬಾರ ಏನೈತಿ ಅನ್ನೋದ. ಸರಿ ಹೋಗ್ಲಿ ಬಿಡು. ಎಲ್ಲಾ ಪೋಕರಗಳ ಅವ್ವ ಎಲ್ಲಿ? ನಿಮ್ಮವ್ವ ಅದಾವ ಬಾರುವ ಮನ್ಯಾಗ. ಅಕ್ಕಿದೇನೈತಿ ಕೆಲಸ? ಹಸ ಮಾಡೋದು, ಕೆರೋದು, ಕೆರೆಯೋದು, ಬರೀ ಇಂತವ. ಸರಿ. ಹಾ ಲೇ ಫಕೀರ, ನೀ ಎಮ್ ಎಲ್ ಏನ್ಲೇ ನೀನು? ಮುಂದೆ ಆಗ್ಬೇಕಂಕದಣ್ಣ.
ಅವನ ಅಕ್ಕನ್ನ ನೀನು ಒಂದು ದಿವ್ಸ ನನ್ನ ಜೊತೆಗೆ ಇರಲಿಲ್ಲದಕ್ಕ ಇಡೀ ಊರನ್ನ ಮಂದಿ ಎಲ್ಲ ಕೇಳ್ತಾರಲಿ ಒಬ್ಬನ ಕುಂತಿಯಲ್ಲ ನಿಮ್ಮ ಪಕ್ಕೀರ್ ಎಲ್ಲಿ ಅಂತಂದು ಎಲ್ಲರಿಗೆ ಹೇಳಿ ಸಾಕತ್ ನೋಡ್ಲೆ ಬೇರೆ ದೇಶಕ್ಕೆ ಯುದ್ಧ ಮಾಡಕ್ ಹೋಗ್ಯಾನ ಅವನು ಅಂತಂದು ನೋಡ ನನ್ನ ಬೆಳೆ ಅವ್ರಿಗೆ ಗೊತ್ತಾಗೈತಿ ನಿನಗೆ ಗೊತ್ತಾಗತ್ತ ನೋಡು. ಲೇ ಮಗನ ನಿನ್ನ ಮಗ್ಳ ನಾನು ಇದ್ದದ್ಕ ನಿನಗೆ ನಮ್ಮ ಊರಾಗ ಬೆಲೆ ಜಾಸ್ತಿ ಇದ್ದದ ತಿಳ್ಕ. ಹೋಲ್ ಬಣ ನಿನ್ ನಿಂತ್ರ ನಾನು ನನ್ನಿಂತ್ರ ನೀನು. ಹೇಯ್ ನಿಮಗೇನು ಕೆಲಸ ಬಾಗ್ಸಿ ಐತೆ ಇಲ್ಲ ಒಂದು ಮುಂಜಾನೆ ಕಟ್ಟಿ ಹಿಡಿದು ಕುತ್ಕೊಂಡವ್ರು ರಾತ್ರಿ ಅವು ಏನೋ ಹುಡುಗರು ಕಾಲೇಜಿನ ಬಂದ ಮೇಲೆ ಮನೆಗೆ ಬರ್ತಾರೆ ಇವ್ರು ಅಂತಂದ್ರೆ ಇವರು ಅವ್ರ ಕಾಲೇಜ್ ಹೋಗಿ ಬಂದು ಉಂಡು ಮಕ್ಕಂದ್ರೂ ಮನೆಗೆ ಬರೋದಲ್ಲ. ನೀವು ಕೆಲಸ ಬಾಗ್ಸಿ ಐತಲ್ಲ ಮನೆಗಲೇ ಅಲ್ಲ. ನಾವು ಲವ್ ಮಾಡಿದ್ವಿ ಕಟ್ಟಿನೂ ಕಾದ್ವಿ ಅವಾಗೆಲ್ಲ ನಾವು ಹಿಂಗೆ ಮಾಡಲಿಲ್ಲಪ್ಪ. ಹುಡುಗಿಯರ್ ಕಾಲೇಜ್ ಹೋಗೋದಕ್ಕಿಂತ ನಾವು ಆ ಕಡೆ ಮುಕ್ಕಳಿ ಮುಚ್ಚಿಗೆಂದು ಅತಿ ಬಿಡ್ಸಕ್ಕೆ ಹೋಗಿದ್ವಿ. ಇವು ಏನು ಕುತ್ಕೊಂಡು ಬರೀ ಅದ ಕೆಲಸ ಮಾಡ್ತಾವೆ. ಲೇ ಪಕ್ಕೀರ ಎದ್ವಾಗ ಮನೆಗೆ ನೀನು ನನ್ನ ನಡಿ ಮನೆಗೆ ಗೊತ್ತೈತೆ ಬರೋದು. ನೀನು ದೊಡ್ಡ ಸಾಚ ಅಲ್ಲ. ಮನೆಗೆ ಬಂದ್ರೆ ಅವಂಗೆ ಕಾಟ, ಇಲ್ಲಿ ಬಂದ್ರೆ ನಿಂಗೆ ಕಾಟ. ಗೊತ್ತು ನಂಗೆ ಬರೋದಲ್ಲ. ನಿಮ್ಮ ಅಪ್ಪನ ನಮಗೆ ಬೈದು ಬುದ್ಧಿ ಹೇಳಂಗಾದ ನೋಡಿ. ಎಷ್ಟು ಮೂರು ಬಿಟ್ಟಿರ್ಬೋದು ನಾವು. ಹೋಳ್ಬಣ ಇವತ್ತು ಕುಡಿಯಾಕ ರೊಕ್ಕ ಸಿಕ್ಕಲ್ಲ ಅನ್ಸ್ತತಿ, ಅದಕ್ಕೆ ನಮ್ಮ ಬುದ್ಧಿವಾದ ಹೇಳಕ್ ಬಂದಾನ. ಅಂದಂಗೆ ಪಕ್ಕೀರ ಎಲ್ಲಿ ಹೋಗಿದ್ದಿಲ್ಲ 2 ದಿವಸ ನನಗೂ ಹೇಳಿಲ್ದಂಗೆ. ಮತ್ತೇನ್ರ ಹೆಣ್ಣಿಗೆ ನೋಡಕ್ಕೆ ಹೋಯ್ದೆ ಹಂಗೆ ಏನಣ್ಣ ಏನು ಮಾತಾಡ್ತೀಳ ನೀನು? ಹೇಳಕ್ಕಾಗಲ್ಲಪ್ಪ. ಮತ್ತು ನನ್ನ ಕರ್ಕೊಂಡ್ರೆ ಎಲ್ಲಿ ಕೆಡಿಸ್ತಾನೆ ಬೇರೆ ಸೆಟ್ ಮಾಡ್ಕೊಡ್ತಾನೆ ಅಂದು ಹಂಗೆ ಹೋದ್ರೆ ಯಾವನಿಗೆ ಗೊತ್ತ ಹೌದಲ್ಲ. ನಿಮ್ಮ ಮನೆಗೆ ಹಂಗೆ ನಮ್ಮ ಮನೆಗೂ ಹಂಗೆ ಒಂದು ಕೈ ಹೆಚ್ಚಿಗೆ ನನ್ಗೆ ಕೂಲ್ ಹಾಕರ್ ದಿಕ್ಕಿಲ್ಲ ಇಲ್ಲಿ. ಇನ್ನು ಮದುವೆ ಅಂತೀಯಲ್ಲ ಏನು ಮಾತಾಡ್ತೀವಣ್ಣ ನೀ ಏನು ಅಂದಂಗೆ ನನಗೆ ಹೇಳಿದಂಗೆ ಎಲ್ಲಿ ಹೋಗಿದ್ದಿಲ್ಲ? ನಿನಗೆ ಹೇಳ್ಯಾರ ಇಡೀ ಊರಿಗೆ ಡಂಗ್ರ ಸಾರಿಸ್ಬಿಡ್ತೀವಣ ನೀಗೇನು ಹೇಳೋದೈತಿ. ಹುಬ್ಳಿ ಬಸ್ ಸ್ಟ್ಯಾಂಡ್ನಾಗ ನಮ್ಮ ಕಾಕಂದ ಚಾ ಅಂಗಡಿ ಐತಣ, ಕಪ್ಪು ಬಸಿ ತೊಳೆ ಕಳ್ಸಿಲ್ಲ ನಮ್ಮವ್ವ. ಮತ್ತು ನಿನ್ನ ಜೊತೆಗೆ ಸೇರಿರ ಹಾಳು ಹಾಕಣಂತಂದು ಅದಕ್ಕೆ ಕಳ್ಸಿಲ್ಲಣ. ಹಂಗಂತಂದು ಹೇಳಿದ್ ನಾನಲ್ಲ, ನಮ್ಮವ್ವ ಹೇಳಿದ್ಲು ನಾ ಅಲ್ಲ. ಇಂಡೈರೆಕ್ಟ್ ಟೈಮ್ ಮಾಡೋದಂದ್ರೆ ಇದ ನೋಡ್ಲಿ. ಅದಿರಣ ನಿನ್ನ ಸಿದ್ಲಿಂಗ ಏನೋ ಒಂದಾದ್ರೆ ಅಂತಲ್ಲ. ಮತ್ತೆ ನಾನಲ್ಪ ನಾನಾಗಿ ಹೋಗಿ ಏನು ಮಾತಾಡ್ಸಿಲ್ಲ. ಅವ ನಮ್ಮೂರ ಬಾಬಣ್ಣ ಅದಾನಲ್ಪ, ಅವನ ಬಂದು ಅವನ್ನ ಒಂದ ಊರವರಾಗಿ ಚಂದಾಗಿರ್ಬೇಕಪ್ಪ ಮಾತಾಡ್ಸ್ಬೇಕಂತಂದು ಅವ್ನ ಕಡೆಯಿಂದ ನನಗೆ ಕಾಲು ಬಿಡ್ಸ್ಯಾನ್ಲಿ, ಕೈ ಮುಗ್ಸ್ಯಾನ. ಅದಕ್ಕೆ ಹೋಗ್ಲಿ ಅಂತಂದು ಮಾತಾಡ್ಸಿದ್ ನಾನು. ಹಂಗಾರ ಇಪ್ಪಟ್ಟು ಸಿದ್ಲಿಂಗ ನಾವು ಅಷ್ಟು ಸೇರಿ ಇದ ಕಟ್ಟಿ ಮ್ಯಾಗ ಕುಂದ್ರದ ಮೊದ್ಲಿನಂಗೆ ಮತ್ತೆ ಕುಂದ್ರದ ಮತ್ತೆ ಅವ್ನ ಬಕ್ಕಣನ ಜಬ್ಬದ. ಅದು ಹೋಲ್ಬಿಡ್ಲಿ, ಅವನೇನು ಮಾಡ್ತಿ? ನನ್ನ ಪದ್ಮಾಗ ನನ್ನ ಮೇಲೆ ಲವ್ ಹಂಗೆ ಮಾಡ್ಬೇಕಲ್ಲಿ ಏನ್ರ ಒಂದು ಐಡಿಯಾ ಕೊಡ್ಲಿ. ಅದು ಈ ಜಾಮದ ಸಾಧ್ಯ ಅಲ್ಲ ಬಿಡಣ. ಆದ್ರೆ ನಿನ್ ಕಿರಾತಿಕ ಬುದ್ಧಿ ಐತಿ ನೋಡ, ಅದ್ರಿಂತ್ರ ಆಗೇ ಆಕತ್ ನೋಡ. ಲೇ ನಾವ್ ಹಿಂಗ ಇದ್ರಕ್ಕೆ ನಿಮ್ಗೆ ಬೀಳಲ್ಲೇ. ಇಲ್ಲಪ್ಪ ನಾ ಎಲ್ಲ ಚೇಂಜ್ ಆಗಲ್ಲ. ಇವರು ಈ ಕಟ್ಟಿ ಬಿಟ್ಟು ಎಲ್ಲಿ ಹೋಗಲ್ಲ, ಬೇಕಾದ್ರೆ ನೀವು ಚೇಂಜ್ ಆಗೋಗ. ಲೇ ಈ ಊರ್ ಬಿಟ್ಟು ಹೋದ್ರಕ್ಕೆ ಹೆಂಗೆ ನಮಗೆ ಬೀಳ್ತಲ್ಲ? ಏನು ಅರಿಶ್ ಮಾತಾಡ್ದಂಗೆ ಮಾತಾಡ್ತೀನಿ ನೀನು. ಮತ್ತೇನ್ ಮಾಡ್ತೀಪ? ನಾವಾಗಿ ಅಕ್ಕಿಂದ ಹೋದ್ರೆ ನಮ್ಮನ್ನು ರಿಜೆಕ್ಟ್ ಮಾಡ್ತಾಳೆ. ಅಕ್ಕಿನ ನಮ್ಮ ಹಿಂದೆ ಬರಂಗೆ ಮಾಡ್ಕೊಂಡ್ರೆ 50% ಪ್ರಾಬ್ಲಮ್ ಸಾಲ್ವ್ ಆಕತಿ. ಅದೇ ಹೆಂಗಪ್ಪ? ಹೌದು. ಆಕೆ ಯಾರು? ಪಿಗ್ನಿ ಪದ್ಮ. ದಿವಸ ನಾವು 100 ರೂಪಾಯಿ ಪಿಗ್ನಿಕ್ ಕಟ್ಬೇಕು. ಅದನ್ನ ಕಟ್ಸ್ಕೊಳಕ್ಕೆ ನಮ್ಮ ಹಿಂದನ ಬರ್ಬೇಕು. ಹೆಂಗೈತಿ ನಮ್ಮ ಐಡಿಯಾ? ಐಡಿಯಾ ಏನೋ ಚಲೋ ಐತಿ. 600 ರೂಪಾಯಿ ಯಾರು ನಿಮ್ಮಪ್ಪ ಕೊಡ್ತಾನೆ? ಏನು ನಿನ್ನ ಮುಕ್ಳಾಗ ಸುದೋತು ಏನು? ಕನಸ್ಕಂತ ಕನಸು. ಆಕೆ ನಿನ್ನ ಹಿಂದೆ ಬರ್ತಾಳಂತ 50% ಪ್ರಾಬ್ಲಮ್ ಸಾಲ್ವ್ ಅಂತ. ಆಕೆ ನಿನ್ನ ಹಿಂದೆ ಬರಕ್ಕೆ ನೀ ಈ ಊರಿನ ಪಾಳೆಗಾರ ಏನು ಕೋಟ್ಯಾಧೀಶ್ವರನ? ಎರಡೂ ಅಲ್ಲಲೇ. ಮತ್ತು ಸಾಲ್ಗಾರ. ನಮ್ಮ ಊರಾಗ ನಿನಗೆ ಸಾಲ ಹುಟ್ಟಿತ್ತಂದ್ರೆ ನಾವು ಯಾಕೆ ಇಲ್ಲಿರ್ತಿದ್ವಿ? ಹಂಗಾಯಾಗಿ ಬೆಣ್ಣೆ ಹಿಡ್ಕೊಂಡು ಊರು ತುಂಬ ಯಾಕೆ ಹುಡುಕ್ಬೇಕು ಅಂದ್ರೆ? ಆಕಿನ ಅದಳಲ್ಲೇ ನನ್ನ ಪಿಗ್ನಿ ಪದ್ಮ. ಆಕೆ ಕೊಟ್ಟಗೆ 1 ಲಕ್ಷ ಸಾಲ ಇಸ್ಕೊಳದಪ್ಪ. ಆಕೆ ರೊಕ್ಕನ ಆಕೆಗೆ ದಿವಸ 100 ರೂಪಾಯಿ ಕಟ್ಕೊಂತ ಹೋಗೋದು. ಹೆಂಗೆ ಆಕೆ ನನ್ನ ಕೊಟ್ಟೋ ರೊಕ್ಕ ಇಸ್ಕೊಳಕ್ಕೆ ಹೊಳ್ಳಿ ಬರೋಕೆ ಬೇಕು. ನಾನು ಅವಾಗ ಮ್ಯಾಚ್ ಫಿಕ್ಸ್ ಮಾಡ್ಕೊಳದು. ಹೆಂಗೆ ನನ್ನ ಐಡಿಯಾ? ಆದರೂ ಭಾರಿ ತಲೆ ಬಿಡ ನಿಂದು. ಅದಕ್ಕಲ್ಲಿ ನಾನು ಫಾರ್ನಾಗ ಟ್ರೆಂಡಿಂಗ್ನಾಗ ಇರೋದು. ಆದರೂ ಇದು ಆಗ್ಲಿಲ್ಲ ಮಾತು ಅನಿಸ್ತಣ. ನೀವು ಹೋಗಿ ಆಕಿನ ಕಡೆ ಸಾಲ ಇಸ್ಕೊಳೋದು, ನೀವು ಹೋಗಿ ಕಟ್ಟೋದು ಆಗಲ್ಲ ಬಣ ಇದೆಲ್ಲ. ಲೇ ಆಗಲ್ಲ ಅನ್ನೋದು ನನ್ನ ಡಿಸ್ನಿಯರಾಗ ಇಲ್ಲಲೇ. ಪುಕ್ಸಟೆ ಜೋಳ ಪುಕ್ಸಟೆ ಹಿಟ್ಟು ಹಾಕಿಸ್ಕೊಂಡು ನನಗೆ ಇದೆಲ್ಲ ಒಂದು ಮ್ಯಾಟ್ರ್ ಏನ್ಲಿ? ಚಿನ್ನ ಅದು ಜೋಳ ಇಸ್ಕೊಳಕ್ಕೆ ತಲೆ ಬೇಕು. ಇದು ರೊಕ್ಕ ಇಸ್ಕೊಳಕ್ಕೆ ಬ್ಯಾಕ್ಗ್ರೌಂಡ್ ಬೇಕು. ಚಿನ್ನ ತಲೆ ಇದ್ದನಿಗೆ ಬ್ಯಾಕ್ಗ್ರೌಂಡ್ ಹಾಕ್ಬೇಕು. ನೀ ಎಷ್ಟು ಹೋಯ್ಕಂದ್ರೆ ಆಕಿನ ಕಡೆ 1 ನಯಾ ಪೈಸನ ಇಸ್ಕೊಳಕ್ಕಾಗಲ್ಲ ನಾನು ನಿನ್ನ ಕಡೆ. ಲೇ ಆಕೆ ಕೊಟ್ಟಾಗ ಹಂಗ ರೊಕ್ಕ ಇಸ್ಕೊಳೋದಲ್ಲ, ಆಕೆ ಕೊಟ್ಟಾಗ ಹೊಗಳಿಸ್ಕೊಂಡು ರೊಕ್ಕ ಇಸ್ಕೊಂತಾನೆ. ಬೇಕಾದ್ರೆ ನೋಡ್ತಾರಲ್ಲೇ. ನೀನು ಬೆಂಗಳೂರಿಂದ ಜರ್ಮನಿಗೆ ಹೋಗಿ ಒಂದು 4 ವರ್ಷ ಆತನ? ಲೇ ಪಕ್ಕೀರ ನೋಡ್ಲಿ ಇಲ್ಲಿ ಚಂದ್ರ ಚಾದ ಅಂಗಡಿ ಚಂದ್ರ ಯಾವ್ದೋ ಹುಡುಗಿ ಹಾಕ್ಯಾನ ಹೊಂಟಾನ. ಏನ ಈಗ ವಯಸ್ಸಿನಾಗ ಅವನಿಗೆ ಚಪ್ಪಲ? ಲೇ ನಮ್ಮೂರಾಗ ನಿಮ್ಮ ಅಂತಾರ ನೋಡ್ಲಿ. ಅವ್ರು ಬರೀ ನಡ್ಕೊಂತ ಹೋದ್ರು ನಾವು ಆಕಿನ ಹೊತ್ಕೊಂಡು ಹೋದ ಅಂತಂದು ಪಟ್ಟ ಕಟ್ತೀರಿ. ಲೇ ಇಂಥ ಮನೆ ಹಾಳು ಬುದ್ಧಿ ಬಿಡ್ರಿ. ಮೋಸ್ಟ್ಲಿ ಆಕೆ ಅವ್ನ ಮಗಳು ಇರ್ಬೇಕು. ಅದೇರೆ ತಪ್ಪಾತ. ಅಲ್ಲೋಣ
ಈ ಊರಾಗ ಯಾರ್ಯಾರ ತೆಳಗೆ ಎಷ್ಟು ಸ್ಕೂಲ್ ಅನ್ನೋದು ಎಲ್ಲ ಗೊತ್ತೈತೆ ನಮ್ಗೆ. ಆದ್ರೆ ಅವನಿಗೆ ಮಕ್ಳಿಲ್ಲ ಅನ್ಕೊಂಡಿದ್ದೆ ಪಾಪ. ನನಗೂ ಗೊತ್ತದಲ್ಲೇ ಮೊನ್ನೆನ ಗೊತ್ತಾಗಿದ್ದು ನನಗೆ ಅವ ಸಿದ್ಲಿಂಗ್ ಹೇಳಿಂದ. ಅಂದ್ರ ಸಿದ್ಲಿಂಗ ಈ ಊರಾಗ ನಮ್ಕಿತ್ತ ಒಂದ್ ಕೈ ಮುಂದಾದಣ್ಣ. ಅಂದ್ರೆ ಮುಂದೆ ಯಾರ ಇರಲಿ ಅಕ್ಕಿ ಮುಂದೆ ಫಸ್ಟ್ ನಾವು ಹೋಗೋಣ ಬಾ. ಹೋಗ್ಲಿ ಬಿಡುವಪ್ಪ. ನೀನ ಹೇಳ್ಬೇಕು ನಮ್ಮಪ್ಪ ಮತ್ತೆ ಎಲ್ಲಿ ಗಾಬ್ರಕ್ಕನಂತ ನೀನು ಅರ್ವಾ ಅದೇನ ಬರ್ರ ಹೇಳ್ಕಂತ ನಾ ಈ ಬೆನ್ನತ್ತಾವ ಇಲ್ಲಿ ಬಾ. ಆದ್ರೂ ನೀ ಬಂದಿದ್ದು ನೋಡಿ ತಂಗಿ ಕೈಕಾಲ ತಣ್ಣಗ ಆಗ್ಬಿಟ್ಟು ನೋಡ ನಾನು ಸರ್ಪ್ರೈಸ್ ಕೊಡ್ಬೇಕು ಅಂತ ಬಂದೆ ಪಪ್ಪ. ಹಗ್ಗ ನಿನ್ನ ಬಾಳ ಚಲೋ ಆತ್ ಪಾಯವ ಒಟ್ಟ. ಹಾ ಮೆಲ್ಕ ಬಾಯವ ಇಲ್ಲಿ. ಸರಿಪ್ಪ. ಮಗಳ ಹಾ ನೀ ಬಂದಿದ್ದು ನೋಡಿ ಖುಷಿನೂ ಆತು ಮತ್ತ ಅಷ್ಟು ಭಯನೂ ಆತಯವ ನನಗ. ಅದ್ಯಾಕಪ್ಪ? ನಾನು ಈ ಊರಿಗೆ ನಿಮ್ಗೆ ಎಲ್ಲದಕ್ಕೂ ಅನ್ಕೊಳ್ತೀನಿ ಬಿಡುವಪ್ಪ. ಅದೇ ನಿನಗ ಹೇಳಿ ತಿಳಿಯಂಗಲ್ವಾ? ಅದು ಹೋಲ್ ಬಿಡು. ಮತ್ತ ಯಾವಾಗ ಹೊಕ್ಕಿ ನೀನು ಹೊಳ್ಳಿ? ಏನಪ್ಪ 6-7 ವರ್ಷ ಆದ್ಮೇಲೆ ಊರಿಗೆ ಬಂದಿನಿ, ಯಾವಾಗ ಹೋಗಿ ಅಂತ ಕೇಳ್ತೀಯಲ್ಲ. ನಾ ಬಂದಿದ್ದೀನಾರ ಬೇಜಾರತ್ತೇನು? ಹಂಗಲ್ ಬಿಡುವ. ನೀನು ಸಡನ್ಲಿ ಊರಿಗೆ ಹೊಕ್ಕನಿ ಅಂತಂದ್ರ ನನಗ ಟೆನ್ಷನ್ ಆಕತಿ. ಅದಕ್ಕೆ ನೀ ಯಾವಾಗ ಹೊಕ್ಕಿ ಅಂತಂದು ನನಗೆ ಹೇಳಿದ್ರೆ ಒಟ್ಟು ತಲೆಯಾಗ ಉಳ್ಕೊಂತೈತಿ ನನ್ನ ಮಗಳು ಇಂಥ ತಾರೀಕಿಗೆ ಹೊಕ್ಕಾಳ್ ಬಿಡು ಅನ್ನೋದು ಅಂತ ಹೇಳಿ ಅದನ್ನ ಹೇಳಾಕತ್ತ ನಾನು. ಸದ್ಯಕ್ಕೆ ಹೋಗೋ ಪ್ಲಾನಿಂಗ್ ಏನೂ ಇಲ್ಲಪ್ಪ. ನಮ್ಮ ಊರಲ್ಲೇ ಇದ್ದು ಜನರ ಸೇವೆ ಮಾಡ್ಬೇಕು ಅಂತ ಅನ್ಕೊಂಡಿನಿ. ಏನ್ರ ಹಂಗಿತ್ತು ಅಂದ್ರೆ ಹೇಳ್ತೀನಿ. ಹಂಗಲ್ವಾ? ಹೆಂಗೈತು ಮತ್ತ ನೀ ಇರೋದು ಜರ್ಮನ್ ದೇಶ. ಜರ್ಮನ್ ದೇಶ ಏನೋ ಚಲೋ ಐತಪ್ಪ, ಆದ್ರೆ ಅದ್ರಕ್ಕಿಂತ ನಮ್ಮ ಹಳ್ಳಿ ಭಾಳ ಚಲೋ ಐತಿ. ನೋಡುವ ಹಳ್ಳಿ ಚಲೋ ಐತಿ ಅಂತಂದು ಎಲ್ಲಿ ಬೇಕಲ್ಲಿ ತಿರ್ಗಾಡಕ್ ಹೋದಿ ನೀನು. ಇಲ್ಲೇ ಪುಷೇಟಿ ನಾಯಿ ಭಾಳ ಅದಾವು, ನಿಮ್ಮಂತಾರ ನಾ ವಾಸನೆ ಹಿಡ್ಕೊಂಡು ಬಂದ್ಬಿಡ್ತಾವ. ಅದಕ್ಕೆ ನೀನು ಸ್ವಲ್ಪ ಹುಷಾರಾಗಿರ್ಬೇಕು ನೋಡುವ. ಅದೇನೋ ಅಪ್ಪ, ನೀವು ಒಂದೊಂದ್ಸಲ ಹೇಳಿದ ಅರ್ಥನೇ ಆಗಲ್ಲ. ನಡಿ ಮೊದ್ಲು ಅವನ್ ನೋಡೋಣ. ಬಾ ಬಾ. ಡೇ ಪಕ್ಕೀರ, ಚಾದ ಅಂಗಡಿ ಚಂದ್ರನ್ ಮಗಳಲ್ಲ ಇಲ್ಲಿ ಓಡಿ ಬಂದಳಲ್ಲಿ. ಮೋಸ್ಟ್ಲಿ ಅವನು ಹುಡುಗ ಪ್ರಪೋಸ್ ಮಾಡಿದ ಜಾಗ ಇರ್ಬೇಕಣ್ಣ, ಅದಕ್ಕೆ ಅಷ್ಟು ಜಲ್ದಿ ಓಡಿ ಬಂದಿರ್ಬೇಕು. ಲೇ ಹಾಲ್ನಾಗ ಹುಳಿ ಹಿಂಡಿ ಕೆಡ್ಸೋದಂದ್ರೆ ಇದ ನೋಡ್ಲೆ. ಪಾಪ ಆಕಿ ಏನೋ ಫೀಲಿಂಗ್ನಾಗ ಬಂದು ನಿಂತಾಳ. ಆಕಿ ಲೈಫ್ನಾಗ ಇದ್ದದ್ದೊಂದು ಇಲ್ಲದ್ದು ಹೇಳಿ ಆಕಿ ಲೈಫ್ನ ಹರಿದು ಊರು ಬಾಲ್ ಮಾಡಿಬಿಡ್ತೀರಿ ನೋಡ್ಲೆ. ಸ್ವಲ್ಪ ಯಾಮಾರಿದಾರ ಮಗನ. ಹೋಲ್ಬೇಡ, ನಿನ್ನ ಜೀವನದಾಗ ಹುಳಿ ಹಿಂಡಿನ ಹಂಗೆ ಮಾತಾಡ್ತಿಲ್ಲ ಮಗನ. ನನ್ನ ಜೀವನದಾಗ ಏನ್ರ ಹಿಂಗೆ ಆಡಿದೆ ಅಂದ್ರೆ ಎನ್ಕೌಂಟ್ರ್ ಮಾಡ್ತಾನೆ. ಹೋಲ್ಬೇಡ, ಮಾತಾಡ್ಸಪ್ಪ ಏನಾಗಲ್ಲ. ನಡಿ ಅಣ್ಣ, ನಿನಗಂತೂ ಒಂದು ಸೆಟ್ ಆಗೈತಿ. ನನಗೆ ಇದನ್ನ ಹೆಂಗಾರ ಮಾಡಿ ಸೆಟ್ ಮಾಡಿಕೊಡು. ಇಬ್ರು ಒಂದ ಕಲ್ಯಾಣ ಮಾಡಿದಾಗ ಮದುವೆ ಆಗನಂತ ಏನಂತಿ? ಚಪ್ಪಲಿನ ಅಂತಾನ ಅವ್ರಪ್ಪ. ಏನಾಗಲ್ತ ಅಣ್ಣ, ಇದನ್ನ ಸೆಟ್ ಮಾಡಿಕೊಡು. ನನಗೆ ದೇವ್ರ ಇದ್ದಂಗೆ ನೀನು. ಬಾ ನೋಡೋಣ. ಹಾಯ್ ರೀ. ಹೇ ನೀವೇನು ಹೆದರ್ಬೇಡ್ರಿ, ನಾವು ಈ ಊರಿನ ಪ್ರಜೆ ಅದಾವೆ, ಅಂದ್ರೆ ಅಧ್ಯಕ್ಷರು ಅದಾವೆ. ಇವರು ಉಪಾಧ್ಯಕ್ಷರು ರೀ. ಅಂದಂಗ ನೀವ್ಯಾರ್ರಿ ನಮ್ಮೂರಿಗೆ ಬಂದಿರಿ? ನಾನು ಚಂದ್ರಣ್ಣನ ಮಗಳು. ಅಂದಂಗ ಯಾ ಚಂದ್ರಣ್ಣ? ಚಾದಂಡಿ ಚಂದ್ರಣ್ಣ. ನಮ್ಮ ಚಾದಂಗಡಿ ಚಂದ್ರನ ಮಗಳ ಹೊಗ್ಗ. ಅವನು ಮುಂಚೆ ಹೇಳ್ಬೇಕಲ್ರಿ, ಅವ್ನ ಅಂಗಡಿ ನಡೀತಿರೋದು ನಮ್ಮಿಂದ ರೀ. ಅಂದ್ರೆ ನಾವು ನಿಮಗೆ ಕಾಯಂ ಕಸ್ಟಮರ್ಸ್ ರೀ. ಅಂದ್ರ ಅದ ನಿಮ್ಮ ಅಂಗಡಿಗೆ ರೀ, ನಿಮ್ಮ ಅಂಗಡಿ ಕಾಯಂ ಕಸ್ಟಮರ್ ನಾವು. ಮೊದ್ಲೇ ಹೇಳ್ಬೇಕಲ್ರಿ, ಬರ್ರಿ ಊರು ತೋರಿಸ್ತೇವೆ ನಾವು. ಅಂದಂಗ ಎಲ್ಲಿರ್ತೀರಿ ನೀವು? ಒಂದಿನ ನಮ್ಮ ಕಣ್ಣಿಗೆ ಕಂಡಲ್ಲ. ಓ ಅದ, ನಾನು ಜರ್ಮನಿಲಿ ಇರ್ತೀನಿ ರೀ. ಆಫ್ಟರ್ 6 years ಆದ್ಮೇಲೆ ಊರಿಗೆ ಬಂದೀನಿ. ಅದಕ್ಕೆ ಅಂತಣ್ಣ, ನಮ್ಮ ಊರ ನನ್ನ ಕಣ್ಣಿಗೆ ಬೀಳದ ಹಕ್ಕಿ ಯಾವುದಿಲ್ಲ. ಇದು ಎಲ್ಲಿಂತ್ರ ಬಂತಂತಂದ. ಇಲ್ಲಾಕ್ ನಿಂತೀರಿ? ಬರ್ರಿ, ಅಲ್ಲಿ ನಮ್ಮ ಕಟ್ಟೆ ಐತೆ, ಅಲ್ಲೇ ಹೋಗ್ಕೊಂಡು ಮಾತಾಡ್ಬಿಡೋಣ, ಹೌದಲ್ಲ? ಇಲ್ಲಿ ನನ್ನ ಫೀಲಿಂಗ್ಸ್ ಭಾಳ ಐತ್ರಿ, ಅದಕ್ಕೆ ನಿಂತ್ಕೊಂಡೀನಿ. ಮೊದ್ಲ ಇಲ್ಲೇವಣ್ಣ ನಿಂಗೆ ಹಾಲು ಹುಳಿ ಅಂತಂದು ಏನೇನೋ ಅಂದಿ. ಇಂಥವ್ರಾನ PDF ಮಾಡೀನಿ, ಅಲ್ಲ PhD ಮಾಡೀನಿ. ಹೋಲ್ ಬಿಡ್ರಿ ಅವಂಗ. ಅಂದಂಗ ನಿಮ್ದು ಏನ್ರ ಬ್ರೇಕಪ್ ಏನ್ರ ಆಗೈತೇನ್ರಿ ಈ ಜಾಗದಾಗ ನಿಂತೀರಿ? ಶೀಶಿ ಹಂಗೇನಿಲ್ಲ ರೀ, ನಾನು ನಮ್ಮ ತಮ್ಮ ಸಣ್ಣವ್ರಿದ್ದಾಗ ಇಲ್ಲೇ ಆಟ ಆಡ್ತಿದ್ವಿ, ಅದಕ್ಕೆ ಇಲ್ಲಿ ಬಂದೆ. ಅದಕ್ಕೆಲ್ಲ ತಲೆ ಕೆಡ್ಕೊಂಡ್ರೆ ಹೆಂಗ್ರಿ? ನಾವು ಸಣ್ಣರಿದ್ದಂಗಿಂದ ಎಲ್ಲೆಲ್ಲಿ ಆಟ ಆಡೇವೋ, ಎಲ್ಲೆಲ್ಲಿ ಕೈ ಇಟ್ಟವೋ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಆಕತ್ತೇನ್ರಿ? ಅದು ನಿಮಗೆಲ್ಲ ತಮಾಷೆ ಆಗಿರ್ಬೋದು ರೀ, ಆದ್ರೆ ನನಗೆ ನೋವು. ಅಂದ್ರೆ ನಮ್ಮ ತಮ್ಮ ಇಲ್ಲ ರೀ. ಯಾಕ್ರಿ? ಅವ್ನು ಅಲ್ಲೇ ಜರ್ಮನಿ ಬಿಟ್ಟು ಬಂದ್ರೇನ್ರಿ? ನಮ್ಮ ತಮ್ಮ ನಮ್ಮನ್ ಬಿಟ್ಟು ಭಾಳ ದೂರ ಹೋಗ್ಯಾನ್ರಿ. ಹೇ ಆರ್ಟಿಕೆಲ್ಲ ಹಿಂಗಂತಿರಲ್ರಿ, ಜರ್ಮನಿನ್ ಭಾಳ ದೂರ ಐತೇನ್ರಿ? ಇಲ್ಲೇ 2 ಬಿದ್ರೆ ಸಿಗ್ತೈತ್ರಿ. ಆರ್ಟಿಕೆಲ್ಲ ಫೀಲಿಂಗ್ ಹಾಕಿರಲ್ರಿ. ಹಂಗಲ್ಲ ರೀ, ನಮ್ಮ ತಮ್ಮ ತೀರ್ಕೊಂಡು 10 ವರ್ಷ ಆಯ್ತು. ಹೋಲ್ ಬಿಡ್ರಿ, ಸಮಾಧಾನ ಮಾಡ್ಕೊರಿ. ನಮಗೇನ ಹಿಂದ ಮುಂದ ಇವನ್ನ ನಿಮ್ಮ ತಮ್ಮ ಅಂತ ತಿಳ್ಕೊರಿ. ಅಂದ್ರ ಸಮಾಧಾನ ಕೇಳಿದ್ರಿ, ನಿಮ್ಮ ಸಮಾಧಾನಕ್ಕೆ.
ನನಗೆ ಇವರಲ್ಲಿ ಫ್ರೆಂಡ್ಸ್ ಯಾರು ಇಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಬಂದ ತಕ್ಷಣ ಒಳ್ಳೆ ಫ್ರೆಂಡ್ಸ್ನ ಪರಿಚಯ ಮಾಡಿಕೊಟ್ಟ ಆ ದೇವರು. ಯಾರು ಅವ್ರು ಎಲ್ಲಿದಾರ್ರಿ? ನೀವೇ ರೀ. ಯಾಕೆ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡೋಕೆ ಇಷ್ಟ ಇಲ್ವಾ? ಏ ಹಂಗೇನಿಲ್ರಿ, ಈ ಪಟ್ಟಿಂತ್ರ ನಾನು ನಿಮ್ಮ ಜೊತೆಗೆ ಇರ್ತೀನಿ. ಐ ಆಮ್ ಆಲ್ವೇಸ್ ವಿತ್ ಯು, ಯು ಡೋಂಟ್ ವರಿ. ಮತ್ತೆ ನೀವು? ಏ ಅವರೆಲ್ಲ ಬೇರೆ ಜೊತೆ ಫ್ರೆಂಡ್ಶಿಪ್ನೇ ಅದ ರೀ. ಈಗ ನಿಮ್ಗೆ ನಾನೇ ಇರ್ತಂತ ರೀ, ನೀವೇನ ಟೆನ್ಷನ್ ತಗೋಬೇಡಿ. ಹಾ, ಅವ ಕಾಮಿಡಿ ಮಾಡ್ದಂತಲ್ರಿ. ಕಾಮಿಡಿ ಹಂಗ ಅವ ಅಂದ್ರೆ ಈ ವರ್ಷ ಕಾಮಿಡಿ ಕಿಲಾಡಿ ಆಡಿಷನ್ ಕೊಟ್ಟಿದ್ರಿ, ಅಲ್ಲಿ ಇದನ್ನ ಮಾಡಿದ್ದಂತ ಸ್ಕಿಟ್, ಅದನ್ನ ರಿವೈಂಡ್ ಮಾಡಾಕತ್ತಾನ್ರಿ. ನೀವೇನು ತಲೆ ಕೆಡ್ಸ್ಕೊಂಬೇಡ್ರಿ. ಹಾಂ, ನನ್ನ ಹೆಸರು ಚಾರು ಅಂತ. ಚಾರುಣ್ಯ. ಹಾ, ನನ್ನ ಹೆಸರು ಸೋಮು ರೀ. ನನ್ನ ಹೆಸರು ಪಕ್ಕೀರೇಶ್ ಅಂತಂದು. ಫ್ಯಾನ್ಸ್ ಎಲ್ಲ ನನ್ನ ಪಕ್ಕೀರ ಅಂತಾರೆ. ಓ ನೈಸ್ ನೇಮ್. ಏ ಇವನ್ ಹೆಸರು? ಹಾ ನಂದ ಯಾಕೆ ಹೊಟ್ಟಿರಿ ಹತ್ತೀನಿ ಸುಮ್ ಹಂಗೇನಿಲ್ಲ, ನಿನ್ನ ಹೆಸರು ಚಲೋ ಐತಿ ಅಂತಂದು ಹೇಳಿದ ಮೊದಲನೇ ವ್ಯಕ್ತಿ ಇವರು ಅನಿಸ್ತೈತೆ, ಅದಕ್ಕೆ. ಹಾ ಸರಿ ತಗೋರಿ, ನಾ ಬರ್ತೇವೆ. ಮತ್ತೆ ಇವ ಇಲ್ಲೇ ಇದ್ರ ಬಡ್ಡಿ ಮಗ ಮ್ಯಾಚ್ ಫಿಕ್ಸಿಂಗ್. ಬಾಯ್ ರೀ. ಬಾಯ್ ರೀ. ಅಣ್ಣ ನೀ ಏನ್ ಮಾಡ್ತಿ ಬಿಡ್ತಿ ಗೊತ್ತಿಲ್ಲ ನಂಗೆ. ಆ ಚಾದ ಅಂಗಡಿ ಚಂದ್ರ ನಮ್ಮ ಮಾವ ಆಗ್ಬೇಕಷ್ಟ. ಅವನ ಅಕ್ಕ ನಿನಗೂ ಚುಟ್ಟು ಶುರುವಾತೇನ್ಲಿ ಅಲ್ಲ ಬಾಬಾ? ಅಲ್ಲ, ಹಳ್ಳ್ಯಾಗ ಎಷ್ಟು ಮುಗ್ಧ ಜನ ಅದಾರ, ನನ್ನ ಎಷ್ಟು ಕೇರ್ ಮಾಡ್ತಾನ. ಸಂಜನಸ್ಗೆ ಗಿರಾಕಿನ ಕಮ್ಮಿ ಆಗಿಬಿಡ್ತಾವಪ್ಪ. ಮುಂಜಾನಿಂದ ಮಾಡಿ ಸಾಕಾಗೋಗೈತಿ. ಚಂದ್ರಣ್ಣ ಏನಪ್ಪ ಆರಾಮ್ ಕುತ್ಕೊಂಡೆ, ಯಾಕೆ ಗಿರಕ್ಕಿಲ್ಲನ? ಏ ಬಾರ ಸುರಪ್ಪ, ಯಾಕೋ ಅಪರೂಪಕ್ಕ ನಮ್ಮ ಅಂಗಡಿಗೆ ಬಂದಿ ಸಂಜೆ ಮುಂದ. ಈಗ ಸೆರೆ ಅಂಗಡಿ ಅಂದ್ರೆ ಕದಾಗಿದ ಹಾಕ್ಯಾವ ಮತ್ತ? ಏನ ಚಂದ್ರಣ್ಣ, ಯಾವಾಗ ನಿನ್ನ ಅಂಗಡಿ ಕಡೆ ಬಂದಲ್ಲ ನಂಗೆ ಮಾತಾಡ್ತೀಯಲ್ಲಪ್ಪ ಮರಿ, ಹೆಂಗ್ ಮಾತಾಡ್ತೀಯಪ್ಪ ನೀನು? ಅಲ್ಲ, ಸಂಜೆ ಮುಂದೆ ನೀವು ಹೋಗೋದು ಬೇರೆ ಕಡೆ ಹೋಗಿದಿ, ಮತ್ತೆಲ್ಲಾರು ಹಾದಿಗಿರಿ ತೆಪ್ಪಿ ನಮ್ಮ ಅಂಗಡಿಯಾಗ ಬಂದನ ಅಂತ ನಾ ಕೇಳಿದಿಪ್ಪ. ಹಂಗೇನಿಲ್ಲ, ಭಾಳ ದಿನ ಆತಲ್ಲ ಹಂಗ ಬಂದೆಪ್ಪ. ಯಾಕ ಇವತ್ತು ಫುಲ್ ಜೂಮ್ನಾಗ ಇಲ್ಲಲ್ಲ? ಸೂರ್ಯ ಏನಾರ ಬೇರೆ ಕಡೆ ಹುಟ್ಟ್ಯಾನ ಮತ್ತ? ಆಗ್ಲೆಲ್ಲ ಜೋಬ್ನ್ಯಾಗ ಇರಕ ಜೋಬ್ನ್ಯಾಗ ರೊಕ್ಕ ಬೇಕಲ್ಲ ಚಂದ್ರಣ್ಣ. ಹರಿಯಾದ ಹುಡುಗನ ಊರಾಗ ಹರ್ಯಾಡಕ್ ಬಿಟ್ರ ನಿನ್ ಜೋಬ್ ಎಲ್ಲಿಂದ ತುಂಬಕ ಸೂರಪ್ಪ? ನಾನು ಎಷ್ಟು ಹೇಳ್ತಾನ ಚಂದ್ರಣ್ಣ, ಇನ್ನು ನನ್ನ ಮಾತು ಕೇಳಕ್ ಎಷ್ಟು ಹೇಳ್ತಾನೆ ಕೇಳಲ್ಲ. ಮೊದಲ ಸೋಮೇನ್ ಕುಟಾಗ ತಿರ್ಗಾಡದ್ ಬಿಡಿಸ, ಅವ ಹಾಳಾಗದಲ್ದನ ನಿನ್ನ ಮಗನ ಹಾಳಾಕನ. ನಾನು ಎಷ್ಟು ಹೇಳ್ತೇನೆ ಚಂದ್ರಣ್ಣ, ಮತ್ತು ಅವ್ನು ಸಂಗಾನ ಬಿಡಕ್ ತಯಾರಿಲ್ಲ. ಅವ್ನು ಮತ್ತೆ ಅವನ ಜೊತೆಗೆ ಹೋಗ್ಬಿಡ್ತಾನೆ ಕರಿಯತಿಯನ್ನ, ಎರಡು ಬೆಳಕರಿತ ಕುಡ್ಕೊಂಡ್ಬಿಡ್ತಾವ. ಏಯ್, ಮೊದಲ ಅವನ್ ಕುಟ ತಿರ್ಗಾಡೋದು ಬಿಡಿಸಿ ಬೆಂಗಳೂರು ಕಳ್ಸ. ಇಲ್ಲ ಅಂದ್ರ ಧರ್ಮಸ್ಥಳ ಸಂಘದಾಗ ಸಾಲ ತೆಗಿಸಿ ಸಂತಿ ಮಾಡ್ಬೇಕಾದಿತ್ತ ನೀನ್ ಅಪ್ರ. ನೋಡನ್ ಚಂದ್ರಣ್ಣ, ಹೇಳೋಷ್ಟು ಹೇಳ್ತಾನೆ. ಸರಿ ಆದ್ರೆ ಅವ್ರ ಹಣೆ ಬರ, ಮುಂದೆ ಅವ್ರ ಹಣೆ ಬರ್ದಾಗ ಏನೈತಿ ಯಾರಿಗೆ ಗೊತ್ತು. ಎಲ್ಲ ಸರಿ ಭಾಳ ದಿವಸಕ್ಕೆ ನಿನ್ನ ಅಂಗಡಿ ಬಂದ, ನೀವು ಹೋಗ ಮರಿ ಒಂದು ಕಪ್ಪು ಚಾ ಕೊಡು. ಹೇಳಿಲ್ಲ, ನೀ ಕೇಳೋದ್ ಹೆಚ್ಚ, ನಾ ಕೊಡೋದ್ ಹೆಚ್ಚ. ತಗೊಂಬರ್ತಾನೆ. ಹಿಂಗ ಚಾದ ರೂಢಿ ಮಾಡ್ಕೋಬೇಕ, ಅಂದ್ರ ಅವ್ರ ಸ್ವಪ್ಪತ್ ಬಾಳ್ತಿದಿ. ಇಲ್ಲಾಂದ್ರ ಉಚ್ಚಿ ಕುಡಿಯಾಕ ಊರಾಗೆಲ್ಲ ಭಿಕ್ಷಾ ಬಿಡ್ಕೊಂಡ್ ಬರ್ಬೇಕಾಕತಿ. ಏನ್ ಮಾತಾಡ್ತಿ ಚಂದ್ರಣ್ಣ ನೀನು? ನಾಲಿಗೆ ಬಿಗಿಡ್ ಮಾತಾಡೋಟ. ಇವನಿಗೆ ನಾ ತಗೊಂಬರ್ರಿ ಒಮ್ಮಕ್ಲಿನ ಈ ಮೈಯಾಗ ದೇವ್ರ ಗೀರ್ ಬಂತಾನೆ. ಅಲ್ಲ, ಏನು ಚಂದ ಒಂದು ನಾಲ್ಕು ಮಾತಾಡ್ತಾನ ಅಂತಂದ್ರ ಒಂದು ಕಪ್ಪು ಸಕ್ರೆಲಿ ಚಾ ಕೊಟ್ಟು ನನ್ನ ಕುಡಿಯೋದು ಬಿಡು ಅಂತ ತಗ. ನೀನು ಚಾನು ಬೇಡ, ನೀನು ಬೇಡ. ಇದ್ದಂಗೆ ಹೇಳಿದ್ರ ಎದ್ದು ಬಂದೆ ಎದಿಗೆ ಒದ್ದಿದ್ರಂತ. ಸೇರೆ ಕುಡ್ದು ಸಾಯ್ ಮಾಡ್ಲಿ ಮಗನ ಅಂತಂದ್ರ ನಾ ಅದನ್ನ ಕುಡ್ದು ಸಾಯ್ತೀನಿ ಅಂತಾರ. ಅದ್ರಾಗ ಎದ್ಕಿಂತ ತಿಂತಾನೆ ಅಂದ್ರೆ ಏನ್ ಹೇಳೋದೈತ್ರಿ? ಹುಡುಗರಿಗೆ ಏನು ಹೇಳಕ್ ಹೋಗ್ಬಾರ್ದು ನೋಡ್ರಿ. ಹೋಗಲೇ ಸತ್ರ ಸತ್ತಿ ಮಗನ. ಏನ ನನ್ನ ಮಗನ ಬಗ್ಗೆ ಒಂದು ನಾಲ್ಕು ಒಳ್ಳೆ ಹೇಳ್ತಾನಂತ ಸುಮ್ ಕುತ್ಕಂದ್ರ ಇವ್ನು ನನ್ನ ಕುಡಿಯೋದು ಬಿಡು ಅಂತ ಹೇಳಕತ್ತಾನ. ಇವನ ನನ್ನ ಹೆಂಡತಿ ಮಾತ ನಾ ಕೇಳಲ್ಲ, ಇವನು ಮತ್ತೆ ಠಾಕಳೆ. ಹೋ 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 ಹೋಗ್ಬೇಕು ಪದ್ಮ, ಕಟ್ಟುಕಳ ನನಗೆ ನೋಡಿದ್ರೆ ಎದ್ದು ಪಟ ಹೋಗಕ್ ಬರಂಗಲ್ಲ, ಏನಿಲ್ಲ. ಹೆಂಗ ಹೇಳ್ಬೇಕಪ್ಪ ಈಕಿಗೆ? ಸಾಕಾಗಿ ಹೋಗ್ಬಿಟ್ಟೆ ನನಗೆ ಹೇಳಿ ಕೇಳಿ. ತುಂಡಾಯ್ತು ಸವಾಸ, 3 ಹೊತ್ತು ಉಪವಾಸ, ಒಬ್ಬ ಕ್ವಾಟ್ಲೆ ಸತೀಶ, ಒಬ್ಬ ಟೀಕೆ ವೆಂಕಟೇಶ. ಇಲ್ಲೇ ಅದಾನ ರಾಜಣ್ಣ. ಏನಾರ ಮಾಡಿ ಇವ್ರ ಸವಾಸ ಸಾಕಾಗೋಗೈತಿ. ಈ ಸೋಮ್ಯ ನೋಡಿದ್ರೆ ಚೋಳ ಕಟ್ಟದಂಗ ಮಾಡ್ತಾನ. ಏನಾರ ಮಾಡಿ ಪದ್ದನ್ನ ಸೆಟ್ಟಿಂಗ್ ಮಾಡಿಬಿಟ್ರೆ ಅರ್ಧ ಕೆಲಸ ಆದಂಗ. ಈ ಔಷಧಿ ಹಚ್ಚಿ ಇವನಿಗೆ ಒಂದು ಸ್ವಲ್ಪ ಪಾಲಿಶ್ ಮಾಡಿ ಆ ಹುಡುಗಿನ ಇವಂಗೆ ಸೆಟ್ ಮಾಡಿಬಿಟ್ರೆ ಮುಗ್ದ ಹೋತು. ನಮಸ್ಕಾರಪ್ಪ ರಾಕೆಟ್ ರಾಜಣ್ಣ, ನಮಸ್ಕಾರ. ಬಾ ಬಾ ಬಾಬಣ್ಣ ಬಾ.
ಬಾ ಕುತ್ಕೋ ಬಾ. ಏನೋ ಮಾಡ್ಕೊಂತ ಕುಂತಿಯಲ್ಲ. ಏನು ಅಪರೂಪಕ್ಕೆ ನಮ್ಮ ಮನೆ ಕಡೆ ಬಂದಿ? ಹೆಣ್ಣಿದ್ದ ಮನಿಗೆ ಬ್ರೋಕರ್ ಬಾಬಣ್ಣ ಬರಾಕ ಬೇಕಲ್ರಿ. ಜೋರಾಗಿ ಮಾತಾಡು ಬಾಬಣ್ಣ. ನನ್ನ ಕಿವಿ ಮೊದ್ಲ ಮಬ್ಬಾಗ್ಯಪ್ಪ. ನೀ ಜೋರಾಗಿ ಮಾತಾಡಲಿಲ್ಲ, ನನ್ನ ಕಿವಿ ಹೆಂಗ್ ಕೇಳ್ಬೇಕು? ಮಾನ್ಯರಿ ಗೌಡ್ರಿಗೆ ಟ್ರ್ಯಾಕ್ಟರ್ ತರಕ್ ಹೋಗಿದ್ವಿ. ನಿಮ್ ವಿಷಯನ ಮಾತಾಡಕತ್ತಿದ್ರು. ಇತ್ತಿತ್ಲಾಗ ರಾಜಣ್ಣಗ ಕಾಲ್ ನೋವು ಬರಾಕತ್ತತಿ ಅಂದ್ರ ಅದಕ್ಕ ನೋಡಾಕ್ ಬಂದಿರಿ. ಹೂನು ಮಾರಾಯ, ಕಾಲ್ ನೋವು ಬರೋದಕ್ಕ ಅಗಸಿ ಬಾಲ್ ಕಡೆ ಬರೋದ ಬಿಟ್ಬಿಟ್ಟ ನಾನೀಗ. ಹೋಲ್ ಬಿಡ್ರಿ ಅತ್ಲಾಗ. ಅಂದಂಗ ನಿಮ್ ಮಗಳ ಪದ್ಮಾವ್ ಕಾಣವಲ್ಲ, ಎಲ್ಲದಾಳ್ರಿ? ಏನ್ ಒಳಗಿಳಗದಾಳನ? ಇಲ್ಲಪ್ಪ, ಆಕಿ ತೋಟದ ಕಡೆ ಏನೋ ಹೋಗಿರ್ಬೇಕು, ಅದಕ್ಕೆ ನೋಡು ದನ ಗುಜಾಡಕತ್ಬಿಟ್ಟವು. ಆ ತೋಟಕ್ಕೆ ಹೋಗಿದ್ದ ಚಲೋ ಆತ್ ಬಿಡು. ಆಕಿ ಏನಾರ ಇದ್ದಿದ್ರ ಹೊಸ್ಲಾನ ತುಳಿಯಾಕ್ ಬಿಡ್ತಿದ್ದಲ್ಲ ಆಕಿ. ಯಾಕೆ ಬಾಬು ಆ ಕಡೆ ತಿರ್ಗಿ ಮಾತಾಡಕತ್ತಿ ಅಲ್ಲ, ಏನು ವಿಚಾರ ಮಾಡಕತ್ತಿ? ಏನು ಇಲ್ರಿ, ಪದ್ಮವಾನತ್ಗೆ ನೆನಪಾತ ಈ ಸಣ್ಣ ವಯಸ್ಸಿನಾಗ ಎಷ್ಟು ಕಷ್ಟಪಡ್ತಾಳ ಅಂತ. ಹೂನು ಬಾಬಣ್ಣ, ಇತ್ತಿತ್ತಾಗ ದನದ್ದಾತು ಹೊಲದ್ದಾತು ಎಲ್ಲಾ ಕೆಲಸ ಆಕಿನ ನೋಡ್ಕೊಳಕತ್ತಾಳಪ್ಪ. ನೋಡಪ್ಪ, ಇಷ್ಟೆಲ್ಲ ಆಸ್ತಿ ಇದ್ದು ಇನ್ನೂ ದುಡಿಬೇಕು ಅಂತಾಳ. ಎಷ್ಟರ ಕಿರಿಕಿದ್ದಾಳಕಿ. ಹಾ, ದುಡ್ದು ಯಾರು ಇಡ್ಬೇಕಾಗಿದ್ದಿತ್ತು? ಹಾ, ಏನೈತಿ ಮಾವಣ್ಣ? ಹೋಲ್ ಬಿಡು ಅತ್ಲ. ಅಪ್ಪ ಅಂತರೂ ದುಡಿಲಿಲ್ಲ, ಮಗಳರ ದುಡಿಲಿ. ಏನಂದಲ್ಲ? ನಮ್ಮ ಊರಾಗ ಪುಕ್ಸಟ್ಟೆ ಕುಂತ ಕಾಲ ಕಳೆಯರ ಮಧ್ಯ ನಿನ್ನ ಮಗಳು ದುಡಿವಾನಿದಾಳ. 1000 ರೂಪಾಯಿ ಸಿಗೋದು. ಹೌದು. ಇಂಥ ನನ್ನ ಮಗಳು ಸಿಗ್ಬೇಕಾರೆ ನಾನು ಎಷ್ಟು ಪುಣ್ಯ ಮಾಡ್ಯಾನ ಏನೋ. ಪುಣ್ಯನ ಮಾಡಿ ಬಿಡುಪ ನೀನು ಅಂತ ಮಗಳು ಸಿಗಾಕ. ಅಂದಂಗ ನೀ ಬಂದ್ ವಿಚಾರನ ಏನು ಹೇಳಿಲ್ಲಲ್ಲ? ಅದ ರಾಜಣ್ಣ, ನಿನಗ ಕಾಲ್ ನೋವಿಗೆ ಔಷಧಿ ತಂದಿದ್ದೆ, ಬರೋಬರಿ ಹಚ್ಚಿ ಹರ ಮಾಡೋಣ ಅಂತ. ನೋಡಿಲ್ಲೇ ಭಾರಿ ಚಲೋ ಆತ್ ನೋಡಪ್ಪ ನೀ ತಂದಿದ್ದು. ಈಗ ನನ್ನ ಮಗಳು ಬಂದ ತಕ್ಷಣ ಕಾಲಿಗೆ ಹಸ್ತಾಳಾಕಿ. ಕೊಡು ಚಲೋ ಆತ್. ಅವನವನು ಆಕಿಗೆ ಏನ್ ಹಿಡಿಸಿದ್ರ ನಾನು ಯಾಕೆ ಇಲ್ಲಿ ಗಂಟ ಬರ್ತಿದ್ದೆ? ಏನಂದಿ ನೀನು? ನನಗೆ ಕಿವಿ ಕೇಳಂಗಿಲ್ಲ ಅಂತಂದು ಅಲ್ಲೇ ಗುಣಗುಣ್ ಮಾಡು, ಒಂದ್ ಸ್ವಲ್ಪ ಜೋರಾಗಿ ಮಾತಾಡು. ಏನ್ ಇಲ್ರಿ, ಆಕಿ ಸಣ್ಣ ಹುಡುಗಿ, ಆಕಿಗೆ ಸರಿಯಾಗಿ ನರ ಹಿಡ್ಯಾಕ್ ಬರಲ್ಲ. ತಮ್ಮ ಇಲ್ಲಿ ನಾನ ನರ ಹಿಡಿತೇನಿ. ಅಡಿಯೋ ಕಾಲ್ಗೆಲ್ಲ ಮುರಿದಿಟ್ಟಿಯಪ್ಪ ನೀನು ನಂದು. ಅಂದಂಗ ರಾಜಣ್ಣ, ನಿನ್ನ ಮಗಳಿಗೆ ಮದುವೆ ಮಾಡೋ ಯೋಚನೆ ಐತೆ ಅಲ್ಲ ನಿನಗೆ? ಅದು ಇನ್ನೂ ಸಣ್ಣ ಹುಡುಗಿ ಆಯ್ತು, ಎಳೆ ವಯಸ್ಸಿನ ಹುಡುಗಿಯಪ್ಪ. ಅದನ್ನ ಈಗ ಮದುವೆ ಮಾಡ್ತಾರ ಯಾರು ಅದಕ್ಕೆ? ಎಳೆ ಹುಡುಗಿ ಅಂದು ಎಳೆಯಾರಿ ಮಾಡ್ಬೇಡ್ರಿ ರಾಜಣ್ಣರ. ಈಗಿನ ಕಾಲದಾಗ ಚಿಪ್ ಕೊಟ್ಟೋಕಾರ ಕೈಯಾಗ. ಸುಮ್ಕದೆ ಏನಂತ ಮಾತಾಡ್ತೀನಿ ನೀನು? ನನ್ನ ಮಗಳು ಭಾಳ ಜವಾಬ್ದಾರಿ ಹುಡುಗಿ ಅದಾಳ, ಗೊತ್ತೈತೆ ನಿನ್ಗೇನ್ರಿ? ಯಾರಿಗಾರ ಮಾತಾಡಕ್ ಹೋಗ್ಬೇಡ ನನ್ನ ಮಗಳ ಬಗ್ಗೆ. ನನ್ನ ಮಗಳ ಬಗ್ಗೆ ಎಲ್ಲ ಗೊತ್ತೈತೆ ನನಗೆ, ವಿಶ್ವಾಸ ಐತೆ ಅವಳ ಬಗ್ಗೆ ನನಗೆ. ಹಂಗಲ್ರಿ ರಾಜಣ್ಣ, ಈಗಿನ ಕಾಲ ಹೆಂಗ್ ಹೊಂಟತ್ತಲ್ಲ ಅದನ್ನ ನೋಡಿ ಹೇಳಿದೆ. ಅದು ನಿಮ್ಮ ಮಗಳು ನೋಡಿ ಹೇಳಿಲ್ರಿ. ಸದ್ಯಕ್ಕೆ ಆ ವಿಚಾರ ಈಗಿಲ್ಲ, ಮುಂದ ಆ ಕಾಲ್ ಬಂದಾಗ ನೋಡೋಣಂತ. ಮುಂದೆ ಯಾಕೆ ರಾಜಣ್ಣರ, ನೀವ್ ಇರೋದ್ರಾಗ ಆಕಿಗೆ ಒಂದ್ ಕಟ್ಟಿ ಮದುವೆ ಮಾಡ್ಬಿಡ್ರಿ. ಏನ್ ಮಾತಾಡ್ತೀವಿ ಬಾಬು ನೀನ? ಏನ್ ನಾನು ಇವತ್ತು ನಾಳೆ ಸತ್ತು ಹೋಗ್ತೇನೆ ಅಂತ ತಿಳ್ಕೊಂಡೇನ? ಏನ್ ಮಾತಂತ ಮಾತಾಡ್ತೀರಿ? ಒಳ್ಳೆ ಶುಭ ಶಕನ ಮಾತಾಡುವಾಗ ಸಾಯ ಮಾತಾಡ್ತಿರಲ್ಲ. ಈಗ ಸದ್ಯ ಮದುವೆ ಮಾಡೋ ವಿಚಾರ ಇಲ್ಲಪ್ಪ. ಹಂಗೇನ್ರ ಮಾಡೋದಾದ್ರೆ ನನ್ನ ಮಗಳ ಕೇಳಿ ಹೇಳ್ತೇನೆ ಬಾಬು. ಮಗಳು ಕೇಳಿದ್ರೆ ಆಕೆನ್ ಮದ್ವಿ ಮಾಡ್ಲಿ ಅಂತಾಳನ್ರಿ? ನಾಚ್ಕಂತಾಳ ನೋಡ್ರಿ. ನೀವ ಒಂದ್ ಡಿಸೈಡ್ ಮಾಡ್ರಿ, ಒಂದ್ ಒಳ್ಳೆ ಹುಡುಗನ ನೋಡೀನಿ, ಆಕೆ ಅವನ್ನ ಮದ್ವಿ ಮಾಡ್ಬಿಡಣ, ಮದ್ವಿ ಮಾಡಿ ಜೈ ಅನಿಸ್ಬಿಡಣ. ನಾ ಏನ್ ಬರ್ತಾನಿ, ಯಾಕಂದ್ರೆ ಮುಂದ್ ಕೊಡ್ಸವು ಬಾಳ ಅದಾವು. ನಾ ಏನ್ ಬರ್ತಾನಿ. ಬಾರೋ ಬಾಬು, ಇಲ್ಲಿ ಬಾ ಇಲ್ಲೇ. ನನ್ನ ಮಗಳು ಬರೋ ಹೊತ್ತಾತು, ಚಾ ಕುಡ್ದು ಹೋಗಂತ ಬಾ. ಆಕೆ ಬರೋದ್ರಾಗ ನಾ ಹೋಲಿಲ್ಲ ಅಂದ್ರ ನನ್ನ ಮೈಯನ್ ಚರ್ಮನ ಸುಲ್ದು ಬಿಡ್ತಾಳ. ಹಾ ಬಂದೆ ಮತ್ ಬರೋದ ಹೋಗೋದ ಐತಿ. ಮತ್ ಇನ್ನೊಂದ್ಸಲ ಬರ್ತಾನಲ್ಲ ಅವಾಗ ಚಾ ಕುಡ್ತೀನಿ. ಈ ನನ್ನ ಮಗ ಸೋಮ್ಯನ್ ಸವಾಸ ಮಾಡಿ ಯಾರ್ಯಾರ ಕಾಲು ಹಿಡಿಬೇಕೋ ಏನೋ. ದೇವ್ರೇ, ಇದ್ರಲಿಂದ ಮುಕ್ತಿ ಯಾವಾಗಪ್ಪ ಕೊಡ್ತೀಯಾ? ನೀನೇ ನನ್ನ ಕಾಪಾಡ್ಬೇಕು. ಶಿವ ಕೆಂಗಣ್ಣ ದುರ್ಗವ್ವ, ಹವನೂರ್ ದೇಮವ್ವ, ಮದ್ದೂರ್ ದುರ್ಗಮ್ಮ ಎಲ್ಲಾರನ್ನೂ ಉದ್ಧಾರ ಮಾಡಿವ. ನನ್ನ ಅಂಗಡಿ ಉದ್ಧಾರ ಮಾಡು. ಯಾಕಂದ್ರ ನನ್ನ ಅಂಗಡಿಗೆ ಉದ್ರಿ ಗಿರಾಕಿ ಬರ್ದಂಗ ಮಾಡುವ ಯವ್ವ. ಇವತ್ತು ನನ್ನ ಹೆಂಡತಿ ಮಕ್ಕ ನೋಡಿ ಎದ್ದು ಬಿಟ್ಲೇನ, ವ್ಯಾಪಾರ ಹೆಂಗಾಕೈತೆ ನೋಡೋಣ. ಹೋಗ್ಲಿ ಶಾಂಬ್ಯ, ಬೆಳಗ್ಗೆ ಅದು ದೇವ್ರ ಕೈ ಮ್ಯಾಗ ಬಂದ್ರ ಇಲ್ಲಿ ನೆಮ್ಮದಿ ಇಲ್ಲ. ಹತ್ತಿಗೆ ಬೇಕಂದ್ರ ನೀವ್ ಗೊಬ್ಬರ ಹಾಕ, ನನ್ನ ಯಾಕೆ ಕರಿತಿ ಮಗನ? ನನ್ನಲ್ಲಿ ಕಟ್ ಕೈ ಆಗತೈತಿ, ನಿನ್ನ ಹೊಲಕ್ಕೆ ನೀನ್ ಗೊಬ್ಬರ ಹಾಕಲಿ, ನನ್ನ ಯಾವ್ದು ಕರಿತಿ? ಹೊಗ್ಗೋ ಅವನವನು. ಇವ ಯಾರಪ್ಪ ಬೆಳಗಿನ ಟೈಟ್ ಆಗಿ ಗಟ್ರ ದಂಡೆ ಕಾಯಕತ್ತಾನ? ಅಯ್ಯೋ, ಪ್ರಪಂಚ ಎಷ್ಟು ಸುಂದರವಾಗಿದೆ ಅಲ್ಲ. ಅದಕ್ಕೆ ನಾಯಿ ನರಿ ಆ ಮನೆಗಳೊಳಗೂ ಮನೆ ಕೇಳಂಗಿಲ್ಲ. ಅದಕ್ಕೆ ತಿಪ್ಪಿ ಗಟಾರ ಪಾಯ್ಕಾನಿ ಸಂದಿ ಇಂಥವು ಹುಡುಕ್ತಾವ. ನಮಗೆ ಇದೇ ಬೆಸ್ಟ್ ಬ್ಯಾಟರ್ ಜೀವನ. ಅಯ್ಯೋ
ಹಾ ಸೂರಪ್ಪಿವ ಸೂರಪ್ಪ ಸೂರಪ್ಪ ನೀನು ಮರೆ ಎಲ್ಲರೂ ಬೆಳಗ್ಗೆ ಎದ್ದು ಚಾ ಕುಡಿದ್ರ ನೀ ದಾರು ಕುಡಿದು ಬಂದಿಲ್ಲ ಗಡ್ರ ಕಾಯಕತಿಯಲ್ಲೋ ಅಲ್ಲೋ ಸೂರಪ್ಪ ನಿನ್ನ ಮಗ್ಗು ನನಗೆ ಬೈದ್ ಬುದ್ಧಿ ಹೇಳ್ಬಿಟ್ಟಿ ನೀ ಒಂದು ದೊಡ್ಡ ಸಾಚ ಅನ್ನಂಗ ಇಲ್ಲಿ ಬೆಳಕರತ್ಲೆ ಫುಲ್ ಬ್ಯುಸಿ ಆಗಿಬಿಟ್ಟಿ ನೀನು ಎದ್ದೇಳ ಈಗ ಯಾವ ಹುಡ್ರು ನೋಡಿ ಹೆದರಿಗಿದ್ರ ಮತ್ತೆ ನಿನ್ನ ಮೊದ್ಲ ಸಾಲಿಗೆ ಹೋಗಿ ಹೊತ್ತಾಗೈತಿ ಎದ್ದೇಳ ಅದು ನೋಡು ಬೆಳಗ್ಗೆ ಎದ್ದು ಎಲ್ಲರಿಗೆ ದರ್ಶನ ಮಾಡ್ಸ್ಕೊಂತ ಕಟ್ಗೆ ಪಾಡಿಗೆ ನಿನ್ನ ಚಣ್ಣನದ್ನ ಏನ್ ಮಾಡ್ಬೇಕು ಸೋಮು ಫುಲ್ ಟೆನ್ಷನ್ ಏನು ದೊಡ್ಡ ಟೆನ್ಷನ್ ನಿನಗೆ ನಮ್ಮ ದೇಶದ ಪ್ರಧಾನಿ ನೋಡಿ ನೀನು ದೇಶದ ಬಗ್ಗೆ ಯೋಚನೆ ಮಾಡಿ ಟೆನ್ಷನ್ ಆಗಕ್ಕ ರೊಕ್ಕ ಸಿಕ್ಕಲ್ಲ ಕುಡಿಯಾಕ ಅನ್ನೋದು ಅಷ್ಟ ನಿಂಗೆ ದೊಡ್ಡ ಟೆನ್ಷನ್ ನನಗೆ ಹೇಳಕ್ ಬರ್ಬೇಡ ಎದ್ದಾಳ ಟೆನ್ಷನ್ ಸೋಮು ನೀ ನನ್ನ ಪಾಲಿನ ದೊಡ್ಡ ದೇವ್ರಪ್ಪ ಮನ್ಯಾಗ ದೀಪ ಹಚ್ಚಾಕ ಎಣ್ಣಿಲ್ಲ ಒಂದು 5 ರೂಪಾಯಿ ಇದ್ರೂ ಕೂಡ ಯಪ್ಪ ನಿನ್ನ ಹೆಸರು ಹೇಳಿ ದೀಪ ಹಚ್ತೇನೆ ಓ ಎಲ್ಲಿದಿ ಸೋಮು ನಮ್ಮೂರಾಗ ನನ್ನ ಜೊತೆ ಸಾಲ ಇಸ್ಕೊಂಡರು ದೇವ್ರಿಗೆ ದೀಪ ಹಚ್ಚಿ ದಿಸಾ ಹೊಯ್ಕೊಂತಾರ ಮತ್ತು ನೀ ಏನು ದೀಪ ಹಚ್ಚೋದು ಬೇಡ ಮತ್ತು ದೇವ್ರು ನನಗೆ 200 ವರ್ಷ ಆಯಸ್ ಕೊಟ್ಬಿಟ್ಟಾನ ಬರೀ ಮಾತೆತ್ತಿದ್ರ ದೀಪ ಹಚ್ಚೋದು ಎಣ್ಣೆ ಕುಡಿಯೋದು ಇದ ನೋಡು ಕುಡು ಲಿವರ್ ಫೇಲ್ ಆದ್ರೂ ಒಟ್ಟು ಎಣ್ಣೆ ಮಾತ್ರ ಬಿಡಲ್ಲ ಇರ ನಿನ್ನ ಕುಲ್ಪುತ್ರ ಫೋನ್ ಹಚ್ತಾನೆ ಎಲ್ಲಿ ಹೋಗ್ಯಾನ ಬೆಳಗ್ಗೆನ ಎಲ್ಲಿ ಹೋದಿವ ನಮ್ಮಣ್ಣ ಇಷ್ಟೊತ್ತದ ಕಟ್ಟಿ ಕಡಿನ ಬಂದದ ಮಲ್ಲೆ ನಿನ್ನ ಮಾತು ಕೇಳದ ಕಿವಿಗೆ ಇಂಪಿಲ್ಲ ಅಣ್ಣ ನಿನಗ ಹಚ್ಚತಿದ್ ನೋಡ 100 ವರ್ಷ ಆಯಸ್ ನೋಡ ನೀನ್ ಕರಿಯಾಗ ಮತ್ತೆ ಇಲ್ಲಿ ನಿಮ್ಮ ಅಪ್ಪನ ಆಯಸ್ ಹೊಂಟತಿ ನನ್ನ ಆಯಸ್ ಬಗ್ಗೆ ಮಾತಾಡಕ್ತಾನ ಬಾ ಇಲ್ಲಿ ದೌಡ ನಿಮ್ಮಪ್ಪ ಇಲ್ಲಿ ಸೆರೆ ಕುಡಿದು ಗಟ್ರ ದಂಡೆ ಬಿದ್ದಾನ ಕರ್ಕೊಂಡ್ ಹೋಗಿ ಮನೆ ಸೇರ್ಸ ಹಂಗ ಬರೋಬೇಕಾರೆ ಯಾವ್ದ್ರ ಒಂದು ದೂಡ ಗಾಡಿ ತಂಬ ಹಾಕ್ಯಂದ್ ಹೋಗುವಂತೆ ನಮ್ಮ ಅಪ್ಪಂದ ಇದ್ದದಣ್ಣ ದಿನಾನ ಈಗ ನಾನ್ ಸ್ವಲ್ಪ ನಿಶೇಳಿತ್ನಿ ಎದ್ದು ಬರ್ತಾನ ಅವನ ಅದನ್ ಬಿಡ ನೀ ಎಲ್ಲಿದೆ ಅದನ್ನ ಹೇಳಿದೆ ನಾ ಬೆಳಗ್ಗೆ ಕಟ್ಟಿ ಕಡೆ ಬಂದಾನೆ ಆಲೆ ನೀನು ಬಂದದ ಆ ಅಂಗಡಿ ಕಡೆ ಯಾವ್ದೋ ಹುಡುಗಿ ಹೋದಂಗ ಅನ್ಸ್ತ ಮೋಸ್ಟ್ಲಿ ಚಂದ್ರಣ್ಣನ ಮಗಳು ಇರ್ಬೇಕು ನೀ ಬಾಣ ಇಲ್ಲಿ ಪಟ್ಟಣ ಬಾಯಿಲ್ಲ ನಮ್ಮ ಹುಡುಗಿ ನೋಡಂಗ ಅನ್ಸೈತಿ ನನಗೆ ಜಲ್ದಿ ಬಾಣ ಎಲ್ಲದಿ ನಂಗೆ ಗೊತ್ತು ಒಟ್ಟು ಪಟ್ಟಣ ಬಾಣ ನಂಗೆ ಗೊತ್ತು ಲೇ ಮುಚ್ಕೊಂಡ್ ಬಾ ಇಲ್ಲಿ ನಿಮ್ಮ ಅಪ್ಪನ ಮೊದ್ಲ ಮನೆ ಕಡೆ ಬಿಟ್ಬಾ ಆಮೇಲೆ ಹೋಗೋಣಂತೆ ಚಾ ಅಂಗಡಿ ಕಡೆಗೆ ಪಾಪ ಇಲ್ಲಿ ಸಾಕತ್ತ ನಿಮ್ಮಪ್ಪ ಚಾ ಅಂಗಡಿ ಚಂದ್ರನ ಮಗಳಂತ ಬಾ ಇಲ್ಲಿ ಸರಿ ಬಣ್ಣ ಬರ್ತೇನಂತ ನಮ್ಮಪ್ಪ ಇಂಥ ಟೈಮ್ನಾಗ ಎಲ್ಲ ಹಾಳು ಮಾಡ್ತಾನಲ್ಲ ಅವ ನೋಡ್ರಿ ಹುಡುಗಿ ಹುಡ್ಕಲ್ಲ ನಾ ಹುಡುಕಿದ್ ಹುಡುಗಿನ ಸೆಟ್ ಮಾಡ್ಕೊಂಡ್ರೆ ಅದನ್ನೂ ಬಿಡಲ್ಲ ಹುಡುಕ್ ನನ್ನ ಮಗನ್ ತಂದು ಸೋಮು ನೀನಿಲ್ಲ ಅಂದಿದ್ರೆ ನನ್ನ ಮಗ ಹಾಳಾಗ ಹತ್ತಿ ಬಿತ್ತು ಹೋಗ್ಬಿಡನು ದಿನಾ ನೀನು ನೆನ್ಸ್ಕೊಂಡು ಊಟ ಮಾಡ್ತಾನಪ್ಪ ನೀನು ನನ್ನ ಪಾಲಿನ ದೇವ್ರು ಸೋಮು ಸಾಕ್ ಬಿಡು ಕುಡ್ದಾಗ ನಾನು ಹೊಗಳೋದು ಸರಳ ಇದ್ದಾಗ ಚಪ್ಪಲಿ ಹಿಡ್ಕೊಂಡು ನಿಲ್ಲೋದು ಏನ್ ಮಾಡೋದು ಸೋಮು ಕುಡ್ದಾಗ ಪ್ರಪಂಚ ಇಲ್ಲಿ ಸುಂದರವಾಗಿ ಕಾಣಿಸ್ತೈತಿ ಕುಡಿಲಿಲ್ದಾಗ ಪ್ರಪಂಚದೊಳಗೆ ಇರೋರೆಲ್ಲ ಗೇಟ್ದಾಗ ಕಾಣ್ತಾರಪ್ಪ ಅಲ್ಪ ನಿಂಗೆ ಗೊತ್ತಾಗತ್ತಿಲ್ಲ ಬೆಳೆ ಕುಡ್ದಿಂಗ ಗಡ್ಡ ದಂಡೆ ಬಿದ್ದಿಲ್ಲ ನಿಂಗೇನೋಪ ನೀ ಮೊದ್ಲ ನನ್ನ ಮಾನ ಮರಿದ ಎಲ್ಲ ತೆಗೆದಿಡತ್ತಿ ನನ್ನ ಸ್ಟೇಟಸ್ ಏನಾಗ್ಬಿಡ್ದ ನಿನ್ ಸೊಳಗೆ ಒಂದು ಹುಡುಗಿಯರ್ ಸಿಗತ್ತ ನೋಡ ನನಗೆ ಹತ್ಲಾಗ ಮನೆ ನೋಡಿದ್ರೆ ಹಂಡೆ ಗಂಟ್ಲೆ ನೀರ್ ಅದಾವ ಅದನ್ನ ಕುಡಿಯೋದ್ ಬಿಟ್ಟು ಇಲ್ಲಿ ಬಂದು ಸೇರೆ ಕುಡ್ದ ಆ ಗಡ್ಡ ದಂಡೆಗೆಲ್ಲ ಬೀತಿಲ್ಲ ನೀರ್ ಯಾವ್ದು ಸೇರೆ ಯಾವ್ದು ನಿನ್ ಬಾಡಿ ಗೊತ್ತಾಕತ್ತಿನ ಕುಡಿಯೋ ಚಟ ಆತಂದ್ರೆ ಸ್ವಲ್ಪ ನೀರ್ ಕುಡಿಬೇಕ ಇದ್ದ ಬಾಬಾ ಮೊದ್ಲ ಮರ್ಯಾದೆ ಎಲ್ಲ ತೆಗೆದಿಟ್ಟಿ ಆಯ್ತು ಮೈ ಡಿಯರ್ ಸನ್ ನಿನ್ ಮೇಲೆ ನೀನ್ ಹೇಳ್ದಂಗೆ ಕೇಳ್ತಾನಪ್ಪ ಆ ಸೋಮ ಹೇಳ್ತಾನೆ ಇವ್ ಕತ್ತಿ ಎದಕ್ ಬೇಡ ಅಂತಂದ ಇವ್ ಕುಡ್ದಾಗ ಅಂತ್ರಿ ಏನ್ ಇಲ್ಲದ ಪ್ರೀತಿ ಬಂದ್ಬಿಡ್ತದ ಹಂಗ ಈಗ ನಮ್ಮ ಮೊದಲ ಲವ್ ಸ್ಟಾರ್ಟ್ ಆಗತೈತಿ ಇದಕ್ಕ ಮಣ್ಣು ಹಾಕ್ಬಿಡ್ವಾ ಹೋಲಿ ತಂದಿ ಮಗಂದು ಏನು ಪ್ರೀತಿ ಏನು ಒಡನಾಟ ಲೈಲಾ ಮಜನ್ ಬಿಟ್ರ ನೆಕ್ಸ್ಟ್ ಇವ್ರ ಅಂತ ಕಾಣ್ತತ್ ನೋಡ ಲೇ ದೊಡ್ಡ ಕರ್ಕೊಂಡ್ ಹೋಗಲಿ ಇಲ್ಲೇ ಎಲ್ಲ ಪ್ರೀತಿ ಪ್ರೇಮ ಉಕ್ಕಿಸ್ಬಾರ್ರಿ ಇಬ್ರು ತಂದೆ ಮಗ ಬೀದ್ಯಾಗ ಜಲ್ದಿ ಮನಿಗೆ ಹೋಗೋದ್ ಬರ್ತಂತ ಹೇಳ ಚಾದ ಅಂಗಡಿ ಚಂದ್ರಣ್ಣನ ಅಂಗಡಿ ಹೋಗಣಂತ ಚಾ ಕುಡಿಯಕ ಎಲ್ಲಿ ಹೋಗ್ಬೇಡ ಇಲ್ಲೇರ ನಂಗ್ ಮೊದ್ಲ ಫೋನ್ ಕರೆನ್ಸಿ ಇಲ್ಲ ಬಂದ್ ತಡಿ ಹಾ ಫಸ್ಟ್ ಬಿಟ್ ಬಾ ಇಲ್ಲೇ ಇರ್ತಾನ ಎಲ್ಲಿ ಹೋಗಲ್ಲ ನೀ ಎಲ್ಲಿ ಹೋಗ್ಬೇಡ ಇಲ್ಲೇರ ಬಂದೆ ಬಿಟ್ಟು ಬರ್ತೀನಿ ಚಂದ್ರಣ್ಣ ಒಂದೆರಡು ಚಾ ಕೊಡಪ್ಪ ಇಲ್ಲಿ ಬರ್ರಿ ಸೋಮ ಹಪ್ಸ ಯಾಕ ಮಿರ್ಚಿನ ಮಾಡಕತ್ತಾನ ಬರ್ರಿ ಬಿಸಿ ಮಿರ್ಚಿ ನೋಡು ಬಲೆ ಉಬ್ಬ ನೋಡವು ಮಳೆಗಾಲದಾಗ ಮಿರ್ಚನಾ ಇಷ್ಟಿಷ್ಟ ನೋಡ್ರಿ ನಮ್ಗ ಸಿಟ್ ಮಾಡತ್ತದ ಇವತ್ತೇನ್ ಬಿಸಿ ಮಿರ್ಚಿ ತಿನ್ನ ಅಂತನಾತನ ಏನ್ ಮಾಡಿನ ಅಂತದ್ ನೀನ ನಾವ್ ಹಂಗಲಿ ಒಂದ್ಸತಿ ಗುರಿ ಇಟ್ರ ಅವ ಯಾವನಾದ್ರೂ ಬಿಡಲ್ಲ ಕೈ ಹಾಕೇ ಬಿಡಲ್ಲ ಸೋಮ ಒಂದ ಪ್ಲೇಟ್ ಸಾಕಣ ಇನ್ನೊಂದ್ ಪ್ಲೇಟ್ ಕೊಳ್ಳೆ ನೀನ್ ಇಷ್ಟು ದುಡಿಮೆ ಮಾಡ್ತಿ ಅಂದ್ರ ಮತ್ ತಿಂದ ಬಿಡಂತಣ ಸದ್ಯ ಒಂದ್ ಸಾಕೀಗ ಆಮೇಲೆ ತಾನಂದ್ ಬೇಕಂದ್ರ ನೀ ನನ್ ಕೆಲ್ಸಕ್ ಬಂದಿ ಹಿಡ್ಚಿ ತಿನ್ನಕ್ ಬಂದಿ ನಿನ್ ಕೆಲ್ಸನ ನಿನ್ ಕೆಲ್ಸ ಏನ್ಲಿ
ಅದೇ ಅಣ್ಣ ನಂದು ಚಂದ್ರನ ಮಗಳದ ರಿಲೇಶನ್ಶಿಪ್. ಚರಣ ಇನ್ನೊಂದು ಮಿರ್ಚಿ ಕೊಡು, ಭಾರಿ ಚಲೋ ಆಗಿವ್ ಮಿರ್ಚಿ. ಅಣ್ಣ ಮಿರ್ಚಿ ತಿನ್ನೋಬ್ರು ಏನು ನಾಟ್ಲಿ ಮಾತಾಡು ಫಸ್ಟ್. ಅಂದಂಗ ಚಂದ್ರಣ್ಣ ನಿನ್ ಯಾವ್ದೋ ಹುಡುಗಿನ ಕರ್ಕೊಂಡ್ ಹೊಂಟಿದ್ದಿ ರೋಡ್ನ್ಯಾಗ. ಯಪ್ಪ ಈ ಕಳ್ಳನ ಮಕ್ಕಳು ಯಾವ್ದ ಗ್ಯಾಪ್ನ್ಯಾಗ ನೋಡ್ಬಿಟ್ರ ಹೆಂಗಾರ ಮಾಡಿ ಮ್ಯಾನೇಜ್ ಮಾಡ್ಬೇಕ್ ಇದನ್ನ. ಅದ ತಲೆ ಮ್ಯಾಗ ಸುಟ್ಗೆ ಸುಡ್ಕೊಂಡ್ ಹೊಂಟಿದ್ದಲ್ಲ, ಹಾದ್ಯಾಗ ಆ ಹುಡುಗಿ ಬಗ್ಗೆ ಕೇಳಾಕ್ತಾನ ನಾನು. ಓಹೋ ಆ ಹುಡುಗಿನ ಅದು ಮ್ಯಾಗಿನ ಪ್ಲಾಟ್ನ್ಯಾಗ ಯಾರ್ದ ಮನಿಗ್ ಬಂದಿತ್ತಂತ, ಅದಕ್ಕೆ ಮನಿಗ್ ಗೊತ್ತ ಸಿಕ್ಕಿದ್ದಿಲ್ಲಂತ, ಅದಕ್ಕೆ ಸುಟ್ಕೇಸ್ ತಗೊಂಡು ಹೊತ್ಕೊಂಡ್ ಹೋಗಿ ಅವ್ರ ಮನಿಗ್ ಬಿಟ್ಟು ಬಂದ್ಯಾನ. ಹಂಗಾರಾಕಿ ನಿನ್ ಮಗಳು ಅಲ್ಲನ? ಏ ನನ್ ಮಗಳಲ್ಪ ಆಕಿ. ನನ್ನ ಮಗಳು ಅಷ್ಟು ಚಂದ ಅದಾವನ? ನನ್ ಮಗಳಲ್ಲ. ಹಂಗಾರಾಕಿ ನಿನ್ ಮಗಳು ಅಲ್ಲಲ್ಲ, ಪಾಡಾತ್ ಬಿಡ. ನಾನ ಆಕಿ ಯಾರ ಮನೆ ಆಕಿ ಅಂತಂದು ಕಂಡು ಹಿಡ್ಕಂತಾನೆ. ಇಲ್ ಬಿಡಿ ಇಲ್ಲ, ಆಕಿ ಹೊಳ್ಳಿ ಹೊಕ್ಕ ನಿಂದಿದ್ಲು, ಇವತ್ತು ನಸಿನಾಗ ಹೋಗಿ ಹೇಳಣ. ಮತ್ತೆ ಯಾಕೆ ಆಕಿನ ಹುಡುಕಿ ಹೋಗಿದಿ? ಬಿಸಿ ಬಿಸಿ ಮಿರ್ಚಿ ಮಾಡೇನಿ, ಮಿರ್ಚಿ ತಿನ್ಬಾರ್ದ ಇನ್ನೊಂದ್ ಎರಡು? ನಾನ ಆಗಲೇ ನೋಡಿನಿ ಆ ಹುಡುಗಿ ನಿಮ್ ಅಂಗಡಿ ಕಡೆ ಬಂದ. ಏನ್ ಸುಳ್ಳು ಮಾತಾಡ್ತೀಯಣ್ಣ ನೀನ? ಅಷ್ಟು ಸಲೀಸಾಗಿ ಬಿಡೋ ಮಕ್ಕಳು ಅಲ್ಲಿ ಇವ್ರು. ಇಲ್ಲ ನಾನು ಒಳಗಿದ್ದಂಗೆ ಕಾಣ್ತೈತಿ. ಇಲ್ಲೇ ನಮ್ಮ ಅಂಗಡಿ ಮುಂದೆ ಹೋಗಿ ಬಸ್ ಹತ್ತಿರ್ಬೇಕಾಕಿ. ಬಸ್ ಸ್ಟ್ಯಾಂಡ್ ಬೇರೆ ನಮ್ಮ ಅಂಗಡಿ ಹತ್ರನ ಐತಲ್ಲ, ನೀ ಏನೋ ತಪ್ಪು ತಿಳ್ಕೊಂಡಿದಿ. ಹೋಗ್ಬಿಡು ಚರಣ, ಈ ವಿಚಾರಕ್ಕೆ ನೀ ಸಂಬಂಧ ಇಲ್ಲ. ಸುಮ್ಮನೆ ನಿನ್ನ ಹತ್ರ ಬಂದು ಮಾತಾಡಕ್ತಾನ ನೋಡ್ ನಾ ವಿಚಾರನ. ಅದ ಹಂಗಲ್ ಸುಮ್ಮ. ಯಾಕ ಚಂದ್ರಣ್ಣ ಬಾಳ ಮಸ್ಕ ಹೊಡ್ಯಾತಲ್ಲ. ರಿಮೋಟ್ ನಮ್ ಕೈ ಐತಲ್ಲೇ ಅದಕ್ಕ ತಿನ್ನು. ಮತ್ತೇನೇನ್ ಚಂದ್ರಣ್ಣ? ಇನ್ನೊಂದ್ ಎರಡು ಮಿರ್ಚಿ ತಿಂದು ಹೋಗಂತ ಬಾ. ಹಗ್ಲಲ್ಲ ನಿನ್ನ ಅಂಗಡಿ ಚಾ ಕುಡಿಯೋದು ಮಿರ್ಚಿ ತಿನ್ಕೊಂಡ್ ಕುಂತ್ರ ನಂದೇನ್ ಬದುಕು ಬಾಳ ಇಲ್ಲ ಅಂತ ಮಾಡಿಯೇನ? ಏನೋ ನಮ್ಮ ಹುಡುಗ ನಾನು ಹೆಣ್ಣು ಹುಡುಕ್ಬೇಕ, ಹೆಣ್ಣ ಹುಡುಗಿ ಸೆಟ್ ಮಾಡ್ಬೇಕ. ಅಂದಂಗ ಎಷ್ಟಾತ ನಮ್ದು ರೊಕ್ಕ? ಅಲ್ಲ ನಿನ್ನಂತ ಕೊಟ್ಟಾಗ ರೊಕ್ಕ ಇಸ್ಕೊಂಡ್ರ ದೇವ್ರ ಮ್ಯಾಲ ತನಪ್ಪ. ಅದು ಕರೆ ಐತ್ ಬಿಡ. ಏನ್ ಮಾಡಿ ಅಣ್ಣ ಹೋಗ. ಇರ್ಲಿ ಮತ್ ಕೊಡ್ತಾನಂತ. ಆತರ ಬರೇ ಬಿಡ. ಲೇ ಇನ್ನು ನಿನಗೆ ಹೆಣ್ಣು ಹುಡುಕ್ಬೇಕು, ಮದ್ವಿ ಮಾಡ್ಬೇಕು ನಡಿ. ಅದೇ ಇರ್ಲಣ್ಣ, ಏನ ನೀನು ಪುಕ್ಷಟಿ ಮಿರ್ಚಿ ಪುಕ್ಷಟಿ ಚಾ ಮೊದ್ಲು ನಮ್ ಕಡೆ ಎಲ್ಲ ದುಶ್ಮನ ಆದ್ರೆ ಈಗೆಲ್ಲ ದೋಸ್ತಿ ಮಾಡಕತ್ರಣ್ಣ ನಿನ್ ಸೋಗೆ. ಅಂದ್ರ ಈ ಮಂಗ್ಯಾನ್ ಮಸಡಿ ಪಕ್ಯಾಗ ನನ್ನ ಮಗಳು ಸೆಟ್ ಮಾಡ್ಕೊಡ್ತಾನ ಇವ ಸೋಮು.